ಅಭಿನಯ ಚತುರ ನೀನಾಸಂ ಸತೀಶ್ ಹಾಗೆ ಸಪ್ತಮಿ ಗೌಡ ಅವರು ಜೊತೆಗಿದ್ದಾರೆ. ರೈಸ್ ಆಫ್ ಅಶೋಕ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಂದ್ರೆ ನಾವೇನು ಅನ್ಕೊಂಡಿದ್ವು, ಅಶೋಕ ಫ್ರೇಮ್ ಇಟ್ಟಾಗ ಬೇರೆ ಲೆವೆಲ್ಗೆ ಕಾಣಿಸಕ್ಕೆ ಶುರು ಆಯಿತು. ಸುಳ್ಳೆಲ್ಲ ನಾನು ಹೇಳ್ತಾ ಇದ್ದು ಕಾನ್ಫಿಡೆನ್ಸ್, ಬಿಕಾಸ್ ಆ ಕಂಟೆಂಟ್ ಮತ್ತೆ ನಾವು ನೋಡಿದ್ವಲ್ಲ ಸಿನಿಮಾನ, ಇದು ಪಕ್ಕ ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ. ಜಲಗಾರನು ನೀನೆ ಅಂತ ಅಂದ್ರು, ಅದು ಜಗದ ಜಲಗಾರ ನೀನು ಒಂದು ತುಂಬ ದೊಡ್ಡ ಪದ. ಅಂದರೆ ಜಗದ ಜಲಗಾರನು ನೀನೆ ಅಂತಂದ್ರೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ಏನ್ ಬರ್ದಿದೆ ಗುರು? ಜಗದ ಜಲಗಾರ ಅಂತಂದ್ರೆ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಕುವೆಂಪು ಲೈನ್ ಅಂದ್ರೆ ಜಗದ ಜಲಗಾರ. ನಾವು ಎಲ್ಲ ಪದಗಳನ್ನ ಹೇಳಕ್ಕೂ ಎದುರ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇದೀವಿ ಇವತ್ತು. ನಾನೇನು ಒಂಥರ 100 ಕೋಟಿ ಇರೋ ಫ್ಯಾಮಿಲಿ ಅಲ್ಲ. ಬೆಳಗ್ಗೆ ಎದ್ರೆ ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಈ ಪಿಕ್ಚರ್ ಹೋದ್ರೆ ಪರವಾಗಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅಲ್ಲ. ಅಸ್ಥಿ ಬಿಡೋದಕ್ಕಿಂತ ಜಾಸ್ತಿ ರಕ್ತನೇ ಬಿಟ್ಟವನೇ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಅಭಿನಯ ಚತುರ ನೀನಾಸಂ ಸತೀಶ್ ಹಾಗೆ ಸಪ್ತಮಿ ಗೌಡ ಅವರು ಜೊತೆಗಿದ್ದಾರೆ. ರೈಸ್ ಆಫ್ ಅಶೋಕ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಒಂದೇ ಸಲ ಹಿಂಗೆ ನಮ್ಮ ನೇಟಿವು ಜೊತೆಗೆ ನಮ್ಮ ಇತಿಹಾಸ, ನಮ್ಮ ಜನಾಂಗ ಅಥವಾ ಶೋಷಣೆ ಅನ್ನೋ ಒಂದು ವಿಷಯ ಬಂದಾಗ ಆದಂಥ ರೀತಿ ರೈಸ್ ಆದಂಥ ವಿಷಯ ಅದೆಲ್ಲವನ್ನು ಮಾತಾಡೋಣ. ಆದರೆ ಮೊದಲಿಗೆ ಸತೀಶಿಂದನೇ ಶುರು ಮಾಡ್ತೀನಿ. ಬಿಕಾಸ್ ಅವರು ಈ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸ್ತಿರುವಂತಹ ತಲುಪಿಸ್ತಿರುವಂತಹ ವ್ಯಕ್ತಿ. ಆ್ಯಂಡ್ ಮೇಜರ್ಲಿ ನನಗೆ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದಿರಿ. ಅವತ್ತು ನೀವು ಒಂದಷ್ಟು ವಿಷಯ ಮಾತಾಡಿದಿರಿ. ಆ ವಿಷಯ ಮಾತಾಡಿದಾಗ ನಿಮ್ಮೊಳಗಿನ ಆ ಹಸಿವು ಮತ್ತು ಆ ನೋವು ಎಲ್ಲವೂ ಒಟ್ಟೊಟ್ಟಿಗೆ ಹಾಕ್ದಂಗಿತ್ತು. ಸೊ ಹಾಗಾಗಿ ನಿಮ್ಮಿಂದನೇ ಮಾತುಕತೆ ಶುರು ಮಾಡೋಣ. ಮೊದಲಿಗೆ ಇಲ್ಲಿಂದ ಈ ಅಶೋಕ ಬ್ಲೇಡು ರೈಸ್ ಆಫ್ ಅಶೋಕ ವರೆಗೂ ಹೇಳೋದಾದ್ರೆ, ಅಶೋಕ ಬ್ಲೇಡ್ ಅಂತ ಇಟ್ಟಿದ್ದು ಆ್ಯಕ್ಚುಲಿ ಅಂದರೆ ಅವರು ಫಸ್ಟ್ ಇಟ್ಟಾಗ ಒಂದು ಯೂನಿಕ್ ಆಗಿರುತ್ತೆ ಹೆಸರು. ಅಶೋಕ ಬ್ಲೇಡ್ ಅಂದರೆ ಈ 70s 90s 80s 90s ಅಶೋಕ ಬ್ಲೇಡ್ ತುಂಬ ಫೇಮಸ್ಸು. ಆ ಬ್ಲೇಡ್ ಅಂದರೆ ಒಂಥರ ಕತೆಗೆ ಬ್ಲೇಡ್ ಅಂದ್ರೆ ಏನು, ಕತ್ತಿ ಅರ್ಥ ಬರುತ್ತೆ. ಕತ್ತಿ ಅಂದರೆ ಏನು, ಶಾರ್ಪ್ ಆಗಿರೋದು. ಶಾರ್ಪ್ ಆಗಿರುವಂಥ ಒಂದು ಅಶೋಕನ ಕ್ಯಾರೆಕ್ಟ್ರು. ಅದಕ್ಕೆ ಅಶೋಕ ಬ್ಲೇಡ್ ಅಂತ ಅವರು ಮೆಟಾಫರ್ ಆಗಿಟ್ಟಿದ್ರು. ಅದಾದಮೇಲೆ ಒಂದ್ಸಲ ನಾವು ಈ ಸಿದ್ದಯ್ಯ ಸ್ವಾಮಿ ಸಾಂಗ್ ಬಿಟ್ಟಿದ್ದೀವಿ ನಿನ್ನೆ. ಆ ಸಾಂಗ್ ಶೂಟ್ ಮಾಡ್ತಾ ಆಮೇಲೆ ಎಲ್ರಿಗೂ ಅನ್ನಿಸ್ತು ಆ ಸಾಂಗ್ಗೆ ಹೆಸರನ್ನ ಆ್ಯಕ್ಚುಲಿ ನಮ್ಮ ಪೂರ್ಣ ದ ರೈಸ್ ಆಫ್ ಅಶೋಕ ಸಾಂಗ್ ಅಂತ ಇಟ್ಟಿದ್ರು. ಯಾಕೆಂದರೆ ಅಶೋಕ ರೈಸ್ ಆಗೋದು ಸಾಂಗ್ ಅದು. ಹಂಗಾಗಿ ಅಲ್ಲಿ ದ ರೈಸ್ ಆಫ್ ಅಶೋಕ ಸಾಂಗ್ ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಮಗೆಲ್ಲ ಕಿವಿನಲ್ಲೇ ಈ ದ ರೈಸ್ ಆಫ್ ಅಶೋಕ ಚೆನ್ನಾಗಿದೆಯಲ್ಲ, ಆ್ಯಕ್ಚುಲಿ ಕ್ಯಾರೆಕ್ಟರ್ ಕರೆಕ್ಟಾಗಿದೆ, ಆ್ಯಪ್ಟ್ ಆಗಿದೆ ಮತ್ತು ಕರೆಕ್ಟಾಗಿ ಕೂರುತ್ತೆ ಕತೆಗೂ. ಆ್ಯಂಡ್ ದ ಅಶೋಕ ಬ್ಲೇಡ್ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಒಂದು ಸೀಮಿತ ಇದನ್ನು ಕೊಡುತ್ತೆ. ಅಂದರೆ ಏನಿರ್ಬೋದು ಇದು ಅಂತ. ದ ರೈಸ್ ಆಫ್ ಅಶೋಕ ಅಂದ್ರೆ ಕ್ಯಾರೆಕ್ಟರ್ನ ಹೇಳುತ್ತೆ. ನಮ್ಗೆ ಆ ಕ್ಯಾರೆಕ್ಟರ್ನ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಸಿನಿಮಾದಲ್ಲಿರೋದೇ ಅಶೋಕನ ಕ್ಯಾರೆಕ್ಟರ್ ಹೆಂಗೆ ರೈಸ್ ಆಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಹಾಗಾಗಿ ದ ರೈಸ್ ಆಫ್ ಅಶೋಕ ಅಂತಂದಾಗ ಇದು ಆ್ಯಪ್ಟಾಗಿ ಕೂರುತ್ತೆ ಅಂತ ದ ರೈಸ್ ಆಫ್ ಅಶೋಕ ಅಂತ ಮಾಡಿದ್ವಿ. ಆಮೇಲೆ ಆ ವಿಷಯಕ್ಕೆ ಬರ್ತೀನಿ, ಸಪ್ತಮಿನ ಮಾತಾಡ್ಸೋಣ. ಸೊ ಒಂದೊಂದು ಆಯ್ಕೆನೂ ನಿಮ್ಮದು ತುಂಬ ವಿಶೇಷವಾಗಿದೆ. ಟೈಮ್ ತುಂಬ ತಗೋತಾ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ತುಂಬ ಒಳ್ಳೊಳ್ಳೆ ಆಯ್ಕೆಗಳು ನಿಮ್ದು ಆಗ್ತಾಯಿದೆ. ಬೆಳವಣಿಗೆ ತುಂಬ ಚೆನ್ನಾಗಿದೆ ನಾವು ನೋಡ್ದಂಗೆ. ಆ್ಯಂಡ್ ಅದಕ್ಕೆ ಅಭಿನಂದನೆ. ಆ್ಯಂಡ್ ಈ ಒಂದು ಸಿನಿಮಾ, ಈ ಒಂದು ಕತೆ, ಈ ಒಂದು ಈ ಗ್ಲಿಮ್ಸ್ ನೋಡೋದಾಗಲೇ ಅನ್ನಿಸ್ತಾ ಇತ್ತು ನನಗೆ ಒಳ್ಳೆ ಆಯ್ಕೆ ಈ ಸಲ ಅಂತೇಳಿ. ಅವರು ಆ್ಯಕ್ಚುಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದನ್ನು ಹೇಳಿದರು. ಮಂಡ್ಯದಲ್ಲೆಲ್ಲೋ ಶೂಟಿಂಗ್ ಟೈಮಲ್ಲಿ ಕರೆದಿದ್ರು ಅಂತ ಅನಿಸುತ್ತೆ ಆ ಟೈಮಲ್ಲಿ. ಸೊ ಸಪ್ತಮಿಗೆ ಈ ಒಂದು ರೈಸ್ ಆಫ್ ಅಶೋಕ್ ಅದೊಳಗಿನ ಜರ್ನಿ ಆ್ಯಂಡ್ ತುಂಬ ಕ್ಲಾಸಿಕ್ ನಮ್ಮ ಮನೆ ಹುಡುಗಿ ಅನ್ನೋ ಥರ ಕಾಣಿಸ್ತಿದ್ದೀರಿ ಒಂದು ಕಡೆ. ಇನ್ನೊಂದು ಕಡೆ ತುಂಬ ಮಹಿಳೆಯರ ಪ್ರತಿನಿಧಿಯಾಗಿ ನೀವು ಬಿಂಬಿಸ್ತಾ ಇದ್ದಾರೆ ನಿಮ್ಮ ಪಾತ್ರ ಅಂತ ಅನಿಸುತ್ತೆ. ಬಹಳ ಖುಷಿ ಇದೆ. ಅಂದರೆ ತುಂಬ ಗ್ರೇಸ್ಫುಲ್ ಆಗಿದೆ ಪಾತ್ರ. ಅಂದರೆ ಒಂದು ತುಂಟತನ ಕೂಡ ಇದೆ ಆ ಪಾತ್ರಕ್ಕೆ. ಆಮೇಲೆ ಅವಳದೇ ಆದಂಥ ಒಂದು ಡಿಸಿಷನ್ ತೊಗೊಳ್ಳೋ ಅಂಥ ಒಂದು ಕೆಪಾಸಿಟಿ ಕೂಡ ಇದೆ. ಅಂದರೆ ಕ್ಯಾರೆಕ್ಟರ್ ಗ್ರಾಫ್ ಹೇಗಿದೆ ಅಂದರೆ ಒಂದು ಹುಡುಗಿಯಿಂದ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿ ಅವಳ ಊರಿಗೋಸ್ಕರ, ಅವಳ ಫ್ಯಾಮಿಲಿಗೋಸ್ಕರ ಹೇಗೆ ಡಿಸಿಷನ್ಸ್ ಮಾಡ್ತಾಳೆ. ಸೊ ಅವಳದ್ರಲ್ಲೂ ಒಂದು ಅಪ್ರೈಸಿಂಗ್ ಇದೆ. ಇವಾಗ ಅಶೋಕಾಗ್ ಹೇಗಿದೆ ಆ ಕ್ಯಾರೆಕ್ಟರ್ ಗ್ರಾಫಲ್ಲೂ ಆ ಥರ ಒಂದು ಹೈಸ್ ಆ್ಯಂಡ್ ಲೋಸ್ ಇದೆ. ಅಂದರೆ ಕೆಲವೊಂದು ಸತಿ ಆ ಡಿಸಿಷನ್ ಮಾಡಲಿಲ್ಲ ಅಂದರೆ ಏನಾಗ್ಬೋದಾಗಿತ್ತು ಅಶೋಕನ ಪಾತ್ರಕ್ಕೆ ಅಥವಾ ಊರ ಜನಕ್ಕೆ ಅನ್ನೋದು ಒಂದು ಪ್ರಶ್ನೆ ಕೂಡ ಇದೆ. ಆ್ಯಂಡ್ ಮುಂಚೆ ಒಂದು 70s ತುಂಬ ಅಂದರೆ ಹೆಣ್ಮಕ್ಳು ಅಂದ ತಕ್ಷಣ ಮನೆ ಒಳಗಡೆನೆ ಸೀಮಿತ, ಮತ್ತು ಎಲ್ಲೂ ಆಚೆ ಬಿಡ್ತಾ ಇರಲಿಲ್ಲ. ಅಥವಾ ಅವ್ರ ಮಾತನ್ನು ಯಾರು ಕೇಳಿಸ್ಕೊತಾನೂ ಇಲ್ಲ. ಯಾರೋ ಮಾತಾಡಿದ್ರೆ ಅವಳನ್ನ ಅಂದರೆ ಎಷ್ಟು ಜಂಬ ಇದೆ ನೋಡು ಅಂತ ಹೇಳೋರು. ಅಂದರೆ ಏನು ಮಾತಾಡೋಕ್ಕೆ ಬಂದ್ರೂ ಅವ್ರು ಏನೋ ತುಂಬ ತಿಳ್ಕೊಂಬಿಟ್ಟಿದ್ದಾಳೆ, ಮಾತಾಡ್ತಾ ಇದ್ದಾಳೆ, ನಾವು ಗಂಡಸರು ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋದು ನಮ್ಗಿಂತ ಇನ್ನೇನು ಜಾಸ್ತಿ ಗೊತ್ತು ಅಂತ. ಬಟ್ ಈ ಪಾತ್ರದಲ್ಲಿ ಎಲ್ಲೂ ಆ ಥರ ಇಲ್ಲ. ಅವಳೇ ಹೂ ಕಟ್ಟಿ ಹೂ ಮಾರಿ
ಅವಳಿಗೆ ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ಅವಳು ಜೀವನ ಸಾಗಿಸ್ತಾ ಇರ್ತಾಳೆ. ಅಂದರೆ ಅಪ್ಪ ಮಗಳದ್ದು ಒಂದು ಬಾಂಡಿಂಗು ಅದೆಲ್ಲ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅವಳಿಗೆ ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇದೆ ಅನ್ಬೇಕಾದ್ರೆ ನಿಂತ್ಕೊಂಡು ಮಾತಾಡೋ ರೀತಿ ಅದೆಲ್ಲ ಕ್ಯಾರೆಕ್ಟರೈಸೇಷನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ ದಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಕ್ಯಾರೆಕ್ಟರೈಸೇಷನ್ಸ್. ಒಂದು ಸೀನು ಆ್ಯಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಇಸ್ ಮೈ ಫೇವ್ರೆಟ್. ಅದು ಬಿಟ್ಟು ಇಡೀ ಸಿನಿಮಾದಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಂಗೆ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಸಿನಿಮಾದಲ್ಲಿ. ಸೊ ನನಗೆ ಭಾಳ ಇಷ್ಟ ಆಯಿತು. ನನ್ನನ್ನು ಹೇಗೆ ತೋರಿಸಿದಾರೋ ಸಿನಿಮಾದಲ್ಲಿ ನನ್ನ ನರೇಷನ್ ಮಾಡಿದಾಗಿಂದ ಸಿನಿಮಾ ಪೋರ್ಟ್ರೇಯಲ್ ಶೂಟ್ ಆಗಿ ಎಡಿಟ್ ಆಗಿ ಬರುವವರೆಗೂ ಏನೇನೋ ಆಗ್ಬಿಡುತ್ತೆ ಸಿನಿಮಾ. ನಮಗೆ ಒಂದು ಸತಿ ಸ್ಟೋರಿ ರೀಡಿಂಗ್ ಒಂದಿರುತ್ತೆ, ಅದು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಇನ್ನೊಂದೇನೋ ಆಗಿರುತ್ತೆ. ಬಟ್ ನನಗೇನು ಸ್ಟೋರಿ ರೀಡಿಂಗ್ ಇತ್ತು ಹಾಗೆ ಸ್ಕ್ರೀನ್ ಮೇಲೆ ಬಂದಿದೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅದು ಭಾಳ ಇಷ್ಟ ಆಯಿತು. ಇಲ್ಲ, ನಾನು ನಿಮ್ಗೆ ಕೇಳಬೇಕು ಅಂತಿದ್ದೆ. ಒಂದಷ್ಟು ಫೋಟೋ ಶೂಟ್ಸ್ ಆಯಿತು ನಿಮ್ಮದು, ಒಂದಷ್ಟು ದಿನ ಈ ಕಪ್ಪು ಬಳೆ, ಕರಿಮಣಿ ಸರ, ಆಮೇಲೆ ಸೀರೆ, ತುಂಬ ಟ್ರೆಡಿಷ್ನಲ್. ಆಮೇಲೆ ಅದೊಂದಷ್ಟು ರೀಲ್ಸು ಇದಾಗಿತ್ತು. ಅದು ಮೇ ಬಿ ಯಾವುದೋ ಆ್ಯಡ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ತುಂಬ ಇಷ್ಟ ಅಂತ ಅನಿಸುತ್ತೆ ಆ ಒಂದು ಇದಕ್ಕೆ, ಏನೋ ಆ ಥರದ್ದು ಪ್ಯಾಟರ್ನ್ ಆಫ್ ಆ ಸ್ಟೈಲ್ಸ್. ಆಮೇಲೆ ನೀವು ಎರಡೆರಡು ಮೂಗುತಿ ಹಾಕೋತಾ ಇದ್ರಿ. ಇದೆಲ್ಲ ನಮ್ಮ ಹಳೆ ನಮ್ಮ ಅಜ್ಜಿಯಂದ್ರು ನಮ್ಮ ತಾಯಂದ್ರು ಮಾಡ್ಕೊಂಡು, ಅಂದರೆ ಆ ಒಂದು ನಿಮ್ಮ ಆಸಕ್ತಿಗಳಿಗೂ ನಿಮ್ಮ ಇಷ್ಟಗಳಿಗೂ ಮತ್ತೆ ಪಾತ್ರಕ್ಕೂ ತುಂಬ ಸಾಮ್ಯತೆ ಇತ್ತ ಅಂತ. ನನಗೆ ಜ್ಯುವೆಲ್ರಿನೂ ಅಷ್ಟೇ, ನನಗೆ ಎಲ್ಲ ಹಳೆ ಕಾಲದ ಜ್ಯುವೆಲ್ರಿ ಅಂದ್ರೆ ತುಂಬ ಇಷ್ಟ. ನನಗೆ ಸೀರೆನೂ ಅಷ್ಟೇ, ನಾನು ಜಾಸ್ತಿ ನಮ್ಮ ಅಜ್ಜಿ ಸೀರೆ ಕೇಳ್ತೀನಿ ಅಥವಾ ದೊಡ್ಡಮ್ಮನ ಸೀರೆ. ಯಾಕಂದರೆ ವಿಂಟೇಜ್ ಸೀರೆಸ್ ನಂಗೆ ತುಂಬ ಇಷ್ಟ. ಇವಾಗಿನ ಕಾಲದ ಸೀರೆಗಿಂತ ವಿಂಟೇಜ್ ಸ್ಯಾರೀಸ್ ನಂಗೆ ಇಷ್ಟ ತುಂಬ. ಏನೋ ಪ್ರಾಬಬ್ಲಿ ಅದಕ್ಕೇನೆ ಕ್ಯಾರೆಕ್ಟರ್ಸು ಹಾಗೆ ಬರುತ್ತೆ ಅನಿಸುತ್ತೆ. ಅದು ಆ ಕಾಲದಲ್ಲಿ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗಲಿಲ್ಲ. ಸಿನಿಮಾ ಮುಖಾಂತರ ಆದರೂ ಸಿಗ್ತಾ ಇದೆ. ಯಾಕಂದರೆ ನಾನು ಡೇಲಿ ಬಟ್ಟೆ ನಾನು ಆಬ್ವಿಯಸ್ಲಿ ಆ ಥರ ಡ್ರೆಸ್ ಮಾಡ್ಕೊಳಕ್ಕೆ ಸಿಗಲ್ಲ. ಬಟ್ ಅಟ್ಲೀಸ್ಟ್ ಕ್ಯಾರೆಕ್ಟರ್ ವೈಸ್ ಆಗಿ ಆ ಥರ 70s ಹೇಗಿರ್ತಾಯಿತ್ತೋ ಅದನ್ನೆಲ್ಲ ನಮಗೆ ಅದೊಂದು ಆಪರ್ಚುನಿಟಿ ಅಷ್ಟೇ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಜ್ಯುವೆಲ್ರಿ ಆಗಿರ್ಬೋದು, ಮತ್ತು ಮಣಿಗಳು ಹಾಕೊತಾ ಇದ್ರು ಜಾಸ್ತಿ, ಚಿಕ್ಕ ಚಿಕ್ಕ ಓಲೆ ಹಾಕ್ತಾಯಿದ್ರು, ಮತ್ತು ಇಲ್ಲಿ ದೃಷ್ಟಿ ಬಟ್ಟು ಇಡ್ತಾಯಿದ್ರು ಯಾವಾಗಲೂ. ಸೊ ಸಿನಿಮಾದಲ್ಲಿ ಎಲ್ಲ ಫುಲ್ ದೃಷ್ಟಿ ಬಟ್ಟು ಇಟ್ಟಿದ್ದೀವಿ. ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿನಿಮಾದಲ್ಲಿ ಸಿಗುತ್ತೆ. ಆಗಲೇ ಹೇಳ್ತಾ ಇದ್ರಿ ಆ ಟೈಮಲ್ಲೆಲ್ಲ ಮನೆ ಒಳಗಡೆನೇ ಹೆಣ್ಮಕ್ಳು ಇರಬೇಕಾಗಿತ್ತು, ಅವ್ರಿಗೆ ತುಂಬ ಕಟ್ಟುಪಾಡುಗಳಿತ್ತು ಅಂತ. ಇವತ್ತಿಗೂ ಅದು ಬದಲಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಅದು ಒಂದು ಮಟ್ಟಕ್ಕೆ ಬದಲಾಗಿದೆ ಖಂಡಿತ. ಅಂದರೆ ಇವಾಗ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ, ಹೋಗು ಓದ್ಕೊಂಡು ಬಾ ಅಂತ. ಮುಂಚೆ ಬೆಂಗಳೂರಲ್ಲಿದ್ದರೆ ಅಷ್ಟೇ ನೀವು ಅಟ್ಲೀಸ್ಟ್ ಹೈಯರ್ ಸ್ಟಡೀಸ್ ಅಂತ ಬಂದಾಗ US ಅಲ್ಲಿಗೆಲ್ಲ ಹೋಗೋಕ್ಕೆ ಸಾಧ್ಯ ಆಗ್ತಾಯಿದೆ. ಇವತ್ತು ಮಂಡ್ಯ, ಶಿವಮೊಗ್ಗ, ಹಾಸನ ಎಷ್ಟು ಜನ ಹುಡುಗಿಯರು ಬೇರೆ ಕಡೆ ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಥರ ತುಂಬ ಇವಾಗ ಎನ್ಕರೇಜ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ಬರೀ ಕೆಲಸ ವಿಷಯ ಅಂತಲ್ಲ, ಎಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ, ಎಷ್ಟು ಬೇರೆ ಬೇರೆ ಸಿಟೀಸಿಂದ ಬರ್ತಾ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ, ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಇವತ್ತು ಅವ್ರದ್ದೇ ಏನೇನು ಸ್ಕಿಲ್ಸ್ ಇದೆ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಡಿಸೈನರ್ಸ್ ಎಷ್ಟು ಜನ ಇದ್ದಾರೆ. ಸೊ ಅಂದರೆ ತುಂಬ ಜನ ಏನಾಗಿದೆ, ಇಲ್ಲ ನಾವು ದುಡಿಬೇಕು ಅಂತ ಹೆಣ್ಮಕ್ಳು ಅವ್ರಿಗೆ ಬಂದು, ತುಂಬ ಜನ ಹೆಣ್ಮಕ್ಳು ಇವತ್ತು ಬಂದು ಓದ್ತಾ ಇದ್ದಾರೆ ಫಸ್ಟ್ಲಿ. ಆ್ಯಂಡ್ ಎಜುಕೇಷನ್ ಏನಾಗಿದೆ ಎಲ್ಲರೂ ಮನೆಯಲ್ಲೂ ಮಾಡ್ಸೋಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿವರೆಗೂ ಇವತ್ತು ಆಪರ್ಚುನಿಟೀಸ್ ಆಗ್ತಾ ಇದೆ. ಕೆಲಸ ಅಂತ ಬಂದಾಗ ಒಂದು ಸಣ್ಣ ಮಟ್ಟದಲ್ಲಿರ್ಬೋದು, ಬಟ್ ಆವಾಗಿನ ಕಾಲದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಆಪರ್ಚುನಿಟೀಸು ಆ್ಯಂಡ್ ಆ ಥರ ಅವ್ರಿಗೆ ಫ್ರೀಡಮ್ ಕೊಟ್ಟಿರೋದು ಜಾಸ್ತಿ ಇದೆ ಖಂಡಿತ. ಆ್ಯಂಡ್ ಅದು ಬರಬೇಕು. ಅದಕ್ಕೋಸ್ಕರನೇ ಇವತ್ತು ಎಷ್ಟು ಜನ ಹೆಣ್ಮಕ್ಳು ಎಲ್ಲ ಸೆಕ್ಟರ್ಸಲ್ಲಿದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮ್ಮನೆ ಅಲ್ಲ, ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ಅವಳಿಗೆ ಈ ಆರ್ಗ್ಯಾನಿಕ್ ತುಂಬ ಇಷ್ಟ. ಅವಳಿಗೆ ಮುಂಚೆಯಿಂದನೂ ಎಲ್ಲ ಆರ್ಗ್ಯಾನಿಕ್ ಮಾಡೋದು, ಟೈ-ಡೈಸ್ ಮಾಡೋದು. ಸೊ ಇವತ್ತು ಅವಳೊಂದು ಸ್ಕೂಲ್ ಟೀಚರಾಗಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಹೋಗಿ ಹೇಳ್ಕೊಡ್ತಾ ಇದ್ದಾಳೆ ಟೈ-ಡೈ ಹೆಂಗೆ ಮಾಡೋದು, ಅಥವಾ ಎಲೆಗಳು ತೊಗೊಂಡು ಬಂದು ಅದರಿಂದ ಕಲರ್ ತೆಗೆದು ನ್ಯಾಚುರಲಾಗಿ ಕಲರ್ ತೊಗೊಂಡು ಡೈ ಮಾಡೋದು ಹೆಂಗೆ, ಪೇಪರ್ಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ. ಸೊ ಇವತ್ತು ಅದನ್ನು ಹೇಳ್ಕೊಡ್ತಾ ಇದ್ದಾಳೆ ಮಕ್ಕಳಿಗೆ ಸಾಕಷ್ಟು. ಆ್ಯಂಡ್ ಇಟ್ಸ್ ಅನ್ ಅರ್ನಿಂಗ್ ಅಲ್ಲ ಅವಳಿಗೆ, ಅದು ಶೀಸ್ ಮೇಡ್ ಅ ಕರಿಯರ್ ಔಟ್ ಆಫ್ ಇಟ್. ಇವತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಹೇಳ್ಕೊಡೋದಾಗಿರ್ಬೋದು, ವರ್ಕ್ಶಾಪ್ಸ್ ಮಾಡ್ತಾಳೆ ಬೇರೆ ಬೇರೆ IT ಸೆಕ್ಟರ್ಸ್ಗೆಲ್ಲ. ಸೊ ಈ ಥರ ಸ್ಕಿಲ್ ತೊಗೊಂಡು ಡೆವಲಪ್ ಮಾಡಿ ಅದನ್ನೇ ಎಷ್ಟೊಂದು ಜನ ಕರಿಯರ್ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂಚೆ ಅಮ್ಮ ಅವ್ರ ಅಪ್ಪ ಅಂತೂ ವಾಸ್ ವೆರಿ ಫಾರ್ವರ್ಡ್ ಆ ಟೈಮಲ್ಲಿ. ಎಲ್ರಿಗೂ ಓದಿಸಿದ್ದಾರೆ, ಡಾಕ್ಟರ್ ಮಾಡಿದ್ದಾರೆ. ಅಮ್ಮನ BCom ಓದಿಸಿದ್ರು,
ದೊಡ್ಡಪ್ಪನ ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂತಿತ್ತು. ಸೊ ನಮ್ಮ ತಾತ ಆ ಕಾಲದಲ್ಲೇ ಇತ್ತು. ಬಟ್ ನಮ್ಮ ತಾತ ಊರಿಗೆ ಬಂದರೆ ಬೇರೆ ಹೆಣ್ಮಕ್ಳಿಗೆ ಹೇಳೋರಂತೆ, ಇಲ್ಲ ಇಲ್ಲ ಅಂಗಡಿ ಗೌಡ್ರು ಬಂದು ನಡಿ 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 ಅಂತ. ನಮ್ಮ ತಾತ ಯಾರಿಗೂ ಪಾಪ ಬೈತಾ ಇರಲಿಲ್ಲ. ಬಟ್ ಅದಿತ್ತು ಮುಂಚೆ, ಯಾರಾದರೂ ಬಂದರೆ ಗಂಡಸರು ಬಂದರೆ ಮನೆ ಒಳಗಡೆ ಹೊಟ್ಟೋಗ್ಬಿಡೋರು ಆ ಥರ ಎಲ್ಲ. ಬಟ್ ಇವಾಗ ಐ ಡೋಂಟ್ ಥಿಂಕ್ ಇವಾಗ ಅದು ಎಕ್ಸಿಸ್ಟ್ ಆಗುತ್ತೆ ಅಂತ ನಾನು ಐ ಡೋಂಟ್ ಥಿಂಕ್ ಸೊ. ಅಂದರೆ ನಾನು ಹೇಳಿದ್ದು ನಿಮ್ಮ ಕ್ಯಾರೆಕ್ಟರು ರಿಲೇಟಬಲ್ ಆಗುತ್ತೆ, ಅಂದರೆ ಹೌದು, ತುಂಬ ಆ ಕಾಲಕ್ಕೆ ಈಗ ನಮ್ಮ ತಾಯಂದ್ರಿಗೆ ಅಥವಾ ಹಿಂದಿನ 70s ಅವ್ರು ಯಾರ್ಯಾರು ಇವಾಗ ನೋಡಿದ್ರು, ಅಮ್ಮ ಆಮೇಲೆ ಅಜ್ಜಿ, ನಮ್ಮ ಅಜ್ಜಿಗೆಲ್ಲ ಅದು ಸಿಕ್ಕಾಪಟ್ಟೆ ರಿಲೇಟ್ ಆಗುತ್ತೆ. ಲುಕ್ ಆಗಿರ್ಬೋದು, ಕ್ಯಾರೆಕ್ಟರ್ ಹೇಗೆ ಕಾಣಿಸುತ್ತೆ, ಉದ್ದ ಜಡೆ, ಅವಾಗ ಎಲ್ರಿಗೂ ಉದ್ದ ಕೂದಲಿರೋದು. ಉದ್ದ ಕೂದಲು ಬಿಟ್ರೇನೆ ಅದೇನೋ ಚಂದ, ಯಾಕಂದರೆ ಅದಕ್ಕೆ ಫುಲ್ ಅವರೆಲ್ಲ ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋರು. ಅದೆಲ್ಲ ಇವಾಗ ಎಲ್ಲರೂ ಕತ್ತರಿಸ್ಬಿಡ್ತೀವಿ ಜಾಸ್ತಿ. ಬಟ್ ಆವಾಗ ತುಂಬ ತಿಕ್ಕಾಗಿರೋದು ಕೂದಲು, ಉದ್ದ ಅಂತಲ್ಲ, ತುಂಬ ತಿಕ್ಕಾಗಿರೋದು ಕೂದಲು. ಸೊ ಅದೆಲ್ಲ ಕ್ಯಾರೆಕ್ಟರೈಸೇಷನ್ಸಲ್ಲಿದೆ. ಸೊ ಅದನ್ನೆಲ್ಲ ನೋಡಿದಾಗ ಎಲ್ರಿಗೂ ರಿಲೇಟ್ ಆಗುತ್ತೆ. ಅಂದರೆ ಆಗಿನ ಜನ್ರೇಷನ್ 70s 80s ಜನ್ರೇಷನ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ರಿಲೇಟ್ ಆಗುತ್ತೆ. ಆ್ಯಂಡ್ ಎಲ್ಲ ನನ್ನ ಜನ್ರೇಷನ್ 90s ಆದಮೇಲೆ ಬಂದವ್ರಿಗೆ ಓ ಹೀಗಿತ್ತ ಚೆನ್ನಾಗಿದೆ ಅಲ್ವಾ ನಮ್ಮೂನು ಅಂತಲೂ ಅನಿಸುತ್ತೆ. ಒಂದು ರೈಸ್ ಆಫ್ ಅದು ಅಶೋಕ ಬ್ಲೇಡ್ ಅಥವಾ ಟಿ ಕೆ ದಯಾನಂದ ಕತೆ ತೊಗೊಂಬರೋವಂಥದ್ದು. ಮತ್ತು ನೀವು ಕೆರಿಯರಲ್ಲಿ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಹೋದಾಗ ಒಂದಕ್ಕಿಂತ ಒಂದು ವ್ಯತ್ಯಾಸವಾಗಿಯೇ ಪ್ರತಿ ಸಲನೂ ಅಟೆಂಪ್ಟ್ ಮಾಡ್ತಾನೇ ಇದ್ದೀರಿ. ನಿರಂತರವಾಗಿದೆ ಶ್ರಮ, ಆ ಶ್ರಮಕ್ಕೆ ತಕ್ಕಷ್ಟು ಫಲ ಸಿಕ್ಕಿದೆ. ಕೆಲವೊಂದು ಸಲ ಅದು ವಿಫಲವಾಗಿದೆ, ಅದು ಪ್ರಾಸೆಸ್ಸಲ್ಲಿದೆ. ಬಟ್ ಈ ಒಂದು ಸಂದರ್ಭ ಬಂದಿದ್ದು ಅಶೋಕ ಬ್ಲೇಡ್ ಅಥವಾ ರೈಸ್ ಆಫ್ ಅಶೋಕ ನಿಮ್ಮವರೆಗೂ ಬಂದಿದ್ದು, ಅದನ್ನು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡಿದ್ದು, ತೊಗೊಂಡೋಗಿದ್ದು ಹೇಗೆ ಅಂತ? ದ ರೈಸ್ ಆಫ್ ಅಶೋಕ ಅಂತ ನನ್ನ ಹತ್ರ ಬಂದಾಗ ಆ್ಯಕ್ಚುಲಿ ಅದೊಂದು ಸ್ಕ್ರಿಪ್ಟ್ ಬಂತು ನನಗೆ. ಶರಣು ಹುಲ್ಲೂರು ನನಗೆ ಸ್ಕ್ರಿಪ್ಟ್ ತಂದು ಕೊಟ್ಟರು. ಅದೇನೋ ಓದ್ತಾ ಇದ್ರು, ಸರ್ ಇದೊಂದು ಸ್ಕ್ರಿಪ್ಟ್ ಚೆನ್ನಾಗಿದೆ ಓದಿ ಅಂತ. ಹೌದಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಆಮೇಲೆ ಯಾರು ಬರೆದಿರೋದು? ಟಿ ಕೆ ದಯಾನಂದ್ ಬರೆದಿರೋದು ಅಂತ. ಆಮೇಲೆ ದಯಾನಂದ್ ಬಗ್ಗೆ ನನಗೆ ಒಂದು ರೆಸ್ಪೆಕ್ಟ್ ಇತ್ತು, ಬಿಕಾಸ್ ಅವ್ರು ಸ್ವಲ್ಪ ಬೇರೆ ಥರದ ಕಥೆಗಳು ಮಾಡ್ತಾರೆ. ಆ್ಯಂಡ್ ಅವ್ರ ಆಲೋಚನೆ ಬೇರೆ ಥರ ಇದೆ. ಅಂದರೆ ಎಲ್ಲರೂ ಸಮಾಜನ ನೋಡೋದಕ್ಕಿಂತ ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ ಅನ್ನೋದೊಂದು ನನಗೆ ಅನಿಸಿತ್ತು ಯಾವಾಗಲೂ. ಅದು ನಾನು ಓದಿದಾಗ ನನಗೆ ಇಂಪ್ಯಾಕ್ಟ್ ಮಾಡ್ತು ಸ್ಕ್ರಿಪ್ಟು. ಆವಾಗ ಮತ್ತು ವರ್ಧನ್ ಮತ್ತು ವಿನೋದ್ ಅವರಿಬ್ಬರು ಬಂದರು ನನ್ನ ಹತ್ರ, ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಇಬ್ಬರು ಬಂದು ಕತೆ ಹೇಳಿದ್ರು. ಅಲ್ಲ, ಕತೆ ಹಿಂಗಿದೆ ಸರ್, ನಿಮ್ಗೆ ಓಕೆ ಆಗಿದೆ ಅಂತ ಮಾಡೋಣ ಅಂತ. ಸರಿ ಮಾಡೋಣ ಸರಿ ಅಂತ ಅವಾಗ ಫಿಕ್ಸ್ ಆಯಿತು, ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಅವ್ರು ನನಗೆ ಅದು ಹೇಳಿದ್ರು ಪಾಪ. ಅಂದರೆ ಏನೋ ಇದನ್ನು ಭಾಳ ಪ್ಯಾಷನೇಟಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಸರ್, ಇದು ಚೆನ್ನಾಗಾಗಬೇಕು ಸರ್ ಅಂತ. ಅವು ಮಾಡ್ತಾ ಮಾಡ್ತಾ ಸ್ಕ್ರಿಪ್ಟು ಅಲ್ಲ ಸಿನಿಮಾ ಮಾಡ್ತಾ ಮಾಡ್ತಾ ನಾವು ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಯಿತು. ಶುರುವಾಗ್ತಾ ಆಗ್ತಾ ಅದು ಕಾಣಿಸೋ ರೀತಿಯೇ ಬೇರೆ ಆಗೋಯ್ತು. ಅಂದ್ರೆ ನಾವೇನು ಅಂದ್ಕೊಂಡಿದ್ವಿ, ಅಶೋಕ ಫ್ರೇಮ್ ಇಟ್ಟಾಗ ಬೇರೆ ಲೆವೆಲ್ಗೆ ಕಾಣಿಸೋಕ್ಕೆ ಶುರುವಾಯಿತು. ಅಂದರೆ ಫ್ರೇಮ್ಗಳು, ಆ ಶೂಟ್ ಮಾಡ್ತಾ ಇರೋದು ಎಲ್ಲ ಬೇರೆ ಥರ ಕಾಣಿಸೋಕ್ಕೆ ಶುರುವಾಯಿತು. ಆವಾಗ ಆ್ಯಕ್ಚುಲಿ ಅನಿಸಿದ್ದು ಏನೋ, ಅಂದರೆ ಅದಕ್ಕೋಸ್ಕರ ಅಂತ ನಾವು ಬಜೆಟ್ ಜಾಸ್ತಿ ಮಾಡಲಿಲ್ಲ. ಅಂದರೆ ತಮಿಳು ತೆಲುಗಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲ್ಲ. ತಮಿಳು ತೆಲುಗು ಮಾಡೋಕ್ಕೆ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿರೋದೇನೆಂದರೆ, ತಲೆ ಓಡೆ ಎಲ್ರಿಗೂ ಇರೋದೇನೆಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಬೇಕು ಅಂತ. ಇಲ್ಲ, ಹಾಗೆಲ್ಲ ಇಲ್ಲ. ಬಿಕಾಸ್ ಈ ಕಂಟೆಂಟ್ಗೆ ಏನು ಬೇಕು ಅಷ್ಟೇ ಮಾಡಿದ್ದೀವಿ ನಾವು, ಕನ್ನಡಕ್ಕೆ ಏನು ಬೇಕು ಅಷ್ಟೇ ಮಾಡಿದ್ದೀವಿ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟನ್ನೇ ಮಾಡಿದ್ದೀವಿ. ಅದು ಬಿಟ್ಟೇನೆಂದರೆ ತಮಿಳು ತೆಲುಗು ಡಬ್ ಮಾಡಿದ್ದೀವಿ. ಎಲ್ಲ ಸಿನಿಮಾಗಳಿಗೂ ಬರೋ ಡಬ್ಬಿಂಗ್ ಕಾಸ್ಟು ಒಂದೇ. ಅದು KGF ಆಗಲಿ, ಕಾಂತಾರ ಆಗಲಿ, ಅಶೋಕ್ ಆಗಲಿ, ಅಥವಾ ನೀವು ಮಾಡೋ ಸಣ್ಣ ಒಂದು ಹೆಬ್ಬುಲಿ ಕಟ್ಟಾಗಲಿ, ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಬರೋದು ಒಂದೇ ಕಾಸ್ಟ್, ತಮಿಳು ತೆಲುಗು ಡಬ್ ಮಾಡೋಕ್ಕೆ. ನೀವು ಹೆಂಗೆ ರಿಲೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಬಜೆಟ್ ರೈಸ್ ಆಗೋದು. ಹಾಗಾಗಿ ನಾವು ತಮಿಳಿಗೋಸ್ಕರ ತೆಲುಗುಗೋಸ್ಕರ ಒಂದು ಸಿನಿಮಾನ ಹಿಂಗೆ ಆ ಥರ ಹುಚ್ಚದಂತಲ್ಲಿ ಮಾಡಿದ್ದಲ್ಲ. ಆ ಕತೆ ಏನಿದೆಯೋ ಅದು ಚೆನ್ನಾಗಿ ಆಗಬೇಕು. ಆ ಕಥೆನ ವಿಜುವಲಿ ಆ ಗ್ರ್ಯಾಂಡಾಗಿ ಹೇಳಬೇಕು. ಅಷ್ಟು ಚೆನ್ನಾಗಿ ಕಂಡ್ರೆ ಅಷ್ಟು ದೊಡ್ಡ ಪ್ರಪಂಚ ತೋರ್ಸೋಕ್ಕಾಗೋದು. ಆ ದೊಡ್ಡ ಪ್ರಪಂಚ ಎಲ್ಲೂ ಕಾಂಪ್ರಮೈಸ್ ಆಗದಂಗೆ ಮಾಡಬೇಕು ಅಂತ ನನ್ನ ಆಸೆ ಅಲ್ಲ. ಇದು ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಆಸೆ. ಇದು ಕಾಂಪ್ರಮೈಸ್ ಆಗಲೇಬಾರ್ದು ಸರ್ ಅಂತ ಹಠ ತೊಟ್ಟು ನಿಂತವ್ರು ಅವರು. ನಾನು ಹಠ ತೊಡಲಿಲ್ಲ. ಯಾವಾಗ ಅದು ನನ್ನ ಹೆಗಲಿಗೆ ಬಂತೋ ಆಗ ನಾನು ಪ್ರತಿಯೊಂದು ಜವಾಬ್ದಾರಿಗಳನ್ನು ಹಾಕ್ಕೊಳ್ಳೇಬೇಕಾಯ್ತು ನನ್ನ ತಲೆ ಮೇಲೆ. ಬಿಕಾಸ್ ಅದಕ್ಕೊಬ್ಬರು ಇನ್ವೆಸ್ಟರ್ ಬೇಕಾಗಿದ್ರು, ನಂಬೋರು ಬೇಕಾಗಿದ್ರು. ಈಗ ನಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅಂತಂದರೆ, ಹೊಸ ಪ್ರಾಜೆಕ್ಟ್ ಅಂತಂದರೆ ಇನ್ವೆಸ್ಟರ್ಸ್ ತುಂಬ ಜನ ಸಿಗ್ತಾರೆ. ಬಟ್ ನಿಮ್ಗೆ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಈ ಥರ ಆಗಿದೆ ಅಂತಂದಾಗ ಸ್ವಲ್ಪ ಕಷ್ಟ ಸಿಗೋದು, ಸ್ವಲ್ಪ ಅಲ್ಲ ಫುಲ್ಲೇ ಕಷ್ಟ. ಆಗ ನಂಬಿ ಯಾರೋ ಇನ್ವೆಸ್ಟರ್ಸ್ ನನ್ನ ಸ್ನೇಹಿತರುಗಳು ಬಂದರು, ಜೊತೆ ನಿಂತ್ಕೊಂಡ್ರು. ಆಗ ಆಗಿದ್ದ ಪ್ರಾಜೆಕ್ಟ್ ಇದೆಯಲ್ಲ, ಇದೊಂಥರ ನನಗೆ ಸಿನಿಮಾ ಮೇಕಿಂಗ್ ಮಾಡೋದು ಒಂದು ಸವಾಲಾಗಿದ್ದರೆ, ಇಡೀ ಬ್ಯಾಕ್ ಸ್ಟೋರಿ ಇದೆಯಲ್ಲ, ಅಂದರೆ ಸಿನಿಮಾಗಿಂತ ಬೇರೆ ಸ್ಟೋರಿ ಇದೆಯಲ್ಲ, ಇದೇ ದೊಡ್ಡ ಸವಾಲಾಗಿತ್ತು ನನಗೆ. ಹೇಗೆ ನಿಭಾಯಿಸ್ತೀನಿ, ಇಷ್ಟು ದೊಡ್ಡ ತಂಡನ ಹೇಗೆ ಕಟ್ಕೊಂಬಂದು ನಿಲ್ಲಿಸ್ತೀನಿ, ಈ ಸಿನಿಮಾನ ಹೇಗೆ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ತಮಿಳು ತೆಲುಗಲ್ಲಿ ಹೇಗೆ ರಿಲೀಸ್ ಮಾಡ್ತೀನಿ. ಎಲ್ಲ ಕಡೆ ನಾನು ಹೇಳ್ತಾ ಇದ್ದೀನಿ, ನನ್ನ ಧೈರ್ಯದಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ನಾನು ನಿಜವಾಗ್ಲೂ ಸೀರಿಯಸ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೆ. ಅಂದರೆ ಸಿನಿಮಾ ನೋಡ್ಬಿಟ್ಟು ತಮಿಳು ತೆಲುಗು ಯಾರು ರಿಲೀಸ್ ಮಾಡ್ತಾರೆ ಅಂತ ನನಗೆ ಯಾವ ಕಾಂಟ್ಯಾಕ್ಟ್ಸು ಇಲ್ಲ, ಸತ್ಯ ಹೇಳಬೇಕು ಅಂತಂದರೆ.
ಒಂದು ಸುಳ್ಳೆಲ್ಲ ನಾನು ಹೇಳ್ತಾ ಇದ್ದು, ಕಾನ್ಫಿಡೆನ್ಸು. ಅಂದರೆ ಇದು ತಮಿಳು ತೆಲುಗುನಲ್ಲಿ ರಿಲೀಸ್ ಆಗೇ ಆಗುತ್ತೆ ಅಂತ. ಬಿಕಾಸ್ ಆ ಕಂಟೆಂಟು ಮತ್ತು ನಾವು ನೋಡಿದ್ವಲ್ಲ ಸಿನಿಮಾನ, ಇದು ಪಕ್ಕ ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ. ಯು ಕಾಂಟ್ ಬಿಲೀವ್ ಇವತ್ತು ತೆಲುಗುನಲ್ಲಿ ಸಿನಿಮಾ ನೋಡ್ಬಿಟ್ಟು 200 ಥಿಯೇಟ್ರ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸಿನಿಮಾ ನೋಡಿನೇ, ಇನ್ನೇನೂ ಇಲ್ಲ. ನಾನು ಯಾರು ಏನು ಎತ್ತ ಅಲ್ಲ, ಸಿನಿಮಾ ನೋಡ್ಬಿಟ್ಟು ನೋಡಿ, ಒಂದು ಸಿನಿಮಾಗಿರೋ ಶಕ್ತಿ ಅದು ಏನು ಬೇಕಾದ್ರೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ತೆಲುಗುನಲ್ಲಿ ಮತ್ತು ತಮಿಳಲ್ಲಿ ರಿಲೀಸ್ ಆಗ್ತಾಯಿದೆ ಸಿನಿಮಾ. ಅಲ್ಲಿ ರಿಲೀಸ್ ಮಾಡ್ತಾ ಇರೋದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾಯಿಲ್ಲ. ಓಕೆ, ಅವರೇ ಇನ್ವೆಸ್ಟ್ ಮಾಡಿಕೊಂಡು ಅವರೇ ಅದ್ರ ಮೇಲ್ಗಡೆ ಏನೋ ರಿಲೀಸ್ಗೆ ಏನು ಬೇಕೋ ಖರ್ಚು ವೆಚ್ಚ ಎಲ್ಲ ಹಾಕಿ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಅದು ಸಿನಿಮಾಗಿರೋ ಶಕ್ತಿ, ಅದು ಅಶೋಕನಿಗಿರೋ ಶಕ್ತಿ ಅಂತ. ಅದೇನೋ ಗೊತ್ತಿಲ್ಲ, ಆ ನೇಚರೇ ನಮ್ಮ ಜೊತೆ ನಿಂತಿದೆ. ಎಲ್ಲ ಆಗಿದೆ. ಈಗ ನಾಳೆ ನಾಳಿದ್ರಲ್ಲಿ ತೆಲುಗುದ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ತೆಲುಗುನಲ್ಲಿ ಪ್ರೀ ರಿಲೀಸ್ ಇವೆಂಟು ಮತ್ತು ಟ್ರೈಲರ್ ಲಾಂಚ್ ಇವೆಂಟು ಎಲ್ಲದಕ್ಕೂ ಪ್ಲ್ಯಾನ್ ಆಗಿದೆ. ಎಲ್ಲ ಏನಂತಾರೆ ಪ್ಯಾಕ್ಡ್ ಆಗ್ಬಿಟ್ಟಿದೆ. ದಿನ ಬೆಳಗ್ಗೆ ಎದ್ದೇಳು, ಅಶೋಕ ಹೋಗು, ಇಂಟರ್ವ್ಯೂ ಕೊಡು, ಇನ್ಯಾರನ್ನ ಮೀಟ್ ಮಾಡು, ಇನ್ನೇನು ಮಾಡು. 2 ತಿಂಗಳಿಂದ ಇದೇ ಆಗ್ತಾಯಿದೆ. ಪಾಪ ಸಪ್ತಮಿಯವರು ಅಷ್ಟೇ ಸಾಥ್ ಕೊಡ್ತಾ ಇದ್ದಾರೆ ನನ್ನ ಜೊತೆಗೆ. ಮಾರ್ಕೆಟ್ ಲಿಮಿಟೇಷನ್ಸು ನಾವು ಯಾರೂ ಡಿಸೈಡ್ ಮಾಡೋದಿಲ್ಲ. ಕೆಲವೊಂದು ಕತೆಗಳು ಸ್ಕ್ರಿಪ್ಟ್ಸು ಅದನ್ನು ತೊಗೊಂಡೋಗುತ್ತೆ. ಇಟ್ಸ್ ಲೈಕ್ KGF. ಹೌದು, ಯಾರು ಅನ್ಕೊಂಡಿರ್ಲಿಲ್ಲ. ಹೌದು, ಕಾಂತಾರ ಹೌದು, ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಅದೇ ಹಾದಿಯಲ್ಲಿ ಈ ಸಿನಿಮಾ ಕಾಣಿಸ್ತಾ ಇದೆ ನೀವು ಹೇಳ್ತಿರೋ ರೀತಿ ನೋಡಿದ್ರೆ. ಹೌದು. ಒಂದು ನನಗೆ ಇದು ವೆರಿ ಬಿಗಿನಿಂಗು ಅದೊಂದು ಲಹರಿ ಅವ್ರದ್ದು ಒಂದು ಟೈಅಪ್ ಆದಾಗ ನೀವು ಮಾತಾಡಿದ್ದು ಒಂದು ದೊಡ್ಡ ಪ್ರೆಸ್ ಮೀಟು. ಸೊ ಅಲ್ಲಿ ನಿಮ್ಮ ಅದೇ ನಾನಾಗಲೇ ಬಿಗಿನಿಂಗೇ ಹೇಳಿದೆ ನಿಮಗೆ, ನಿಮ್ಮ ಒಳಗಿನ ಹಸಿವು ಹಠ ಎಲ್ಲ ಒಟ್ಟೊಟ್ಟಿಗೆ ಆಚೆ ಬಂದಂಗಿತ್ತು ಅಂಥೇಳಿ. ಸತೀಶ್ ಹುಡುಕಾಟ ಏನು, ಅವರ ಹಾದಿ ಏನು, ಅವರು ಹೋರಾಟ ಏನು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಅಶೋಕನಿಂದ ಅದೊಂದು ಕಿಚ್ಚು ಹೊರಗಡೆ ಬಂದಂಗಿತ್ತು, ಅದೇನು ಅಂತ. ಅಂದರೆ ನಾನು 3 ವರ್ಷ ಒಂದು ಸಿನಿಮಾಗೆ ನೀವು ಎಫರ್ಟ್ ಹಾಕೋದು ತುಂಬ ಕಷ್ಟ. ಆಮೇಲೆ 3 ವರ್ಷ ಬರೀ ಒಂದೇ ಪ್ರಾಜೆಕ್ಟ್ನ ಥಿಂಕ್ ಮಾಡೋದು ತುಂಬ ಕಷ್ಟ. ಅಂದರೆ 3 ವರ್ಷ ನಿಮ್ಮ ತಲೆ ಒಳಗಡೆ ಬರೀ ಅಶೋಕ ಮಲಗಿದ್ರೆ ಕೂತ್ರೆ ಎದ್ದರೆ. ಈಗ ವಿನೋದ್ ಅವರು ಬಿಟ್ಟು ಹೋದಾಗ ಆ ಸ್ಕ್ರಿಪ್ಟ್ನ ಕಂಪ್ಲೀಟ್ ಆಗಿತ್ತು. ಅವಾಗ ಕಂಪ್ಲೀಟ್ ಅವ್ರ ಕೈಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು, ಎಲ್ಲ ರೆಡಿ ಆಗಿತ್ತು ಸಿನಿಮಾ. ಅಂದರೆ ಆ ಸ್ಕ್ರಿಪ್ಟ್ ತೊಗೊಂಡೋಗಿ ಇಟ್ಟಿದ್ವಿ. ಪಾಪ ಅವರು ಪರ್ಸ್ನಲಿ ಏನೋ ಅವರು ನಮ್ಮ ಜೊತೆಗಿಲ್ಲ. ಆದರೆ ಬಟ್ ಅದಾದಮೇಲೆ ಕಂಪ್ಲೀಟ್ ಜವಾಬ್ದಾರಿ ನನ್ನ ಮೇಲೆ ಬಂದ್ಬಿಡುತ್ತಲ್ಲ. ಅಂದರೆ ಏನೇ ಕೇಳಬೇಕು ಅಂದ್ರೆ ಎಲ್ಲ ಹುಡುಗರು, ಈಗ ಎಡಿಟರ್ ಇರಲಿ, ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಅಥವಾ ವರ್ಧನ್ ಪ್ರೊಡ್ಯೂಸರ್ ಇರಲಿ, ಎಲ್ಲರೂ ಒಂಥರ ನನ್ನೇ ನೋಡ್ತಾ ಇರ್ತಾರೆ. ಈಗ ಏನೀಗ ಅಂದರೆ ಆಲ್ರೆಡಿ ಅವ್ರು ಹೋದಾಗ ಪ್ರಾಜೆಕ್ಟ್ ನಿಂತೋಯ್ತು ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದ್ರು ಎಲ್ಲರೂ. ಈಗ ವಾಟ್ ನೆಕ್ಸ್ಟ್, ಏನು ಸ್ಟೆಪ್ ಈಗ? ಹೇಗೆ ನಾನು ರಿಕವರ್ ಮಾಡಿಕೊಂಡು ಬಂದು ನಿಂತ್ಕೊಳ್ಳೋದಾಯ್ತಲ್ಲ. ಎವ್ರಿ ಮೂಮೆಂಟ್ ಈ 3 ವರ್ಷ ಅಶೋಕ ಅಂತ ಯು ಕಾಂಟ್ ಬಿಲೀವ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ನೇ 15 ದಿವಸ ಶೂಟ್ ಮಾಡಿದ್ದೀವಿ ನಾವು. ಆ ಡಸ್ಟು, ಆ ಪೌಡ್ರು, ಆ ರಿಯಲಿಸ್ಟಿಕ್ ಫೈಟು, ಅಷ್ಟು ಎಫರ್ಟ್ ಹಾಕಿದ್ದೀವಿ ಸಿನಿಮಾ ಮೇಲೆ. ಅಷ್ಟು ಎಫರ್ಟು ಎಲ್ಲೋ ನೀರಲ್ಲಿ ಹೋಮ ಆಗಬಾರ್ದಲ್ಲ. ಆಮೇಲೆ ಅಷ್ಟು ವರ್ಷಗಳು ನಾನು 3 ವರ್ಷ ಯಾವ ಪ್ರಾಜೆಕ್ಟ್ನು ಮಾಡಿದೆ, ಇದೊಂದೇ ಪ್ರಾಜೆಕ್ಟ್ಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ. ಟೈಮ್ ಅಂದ್ರೇನು, ನನ್ನ ದುಡ್ಡು, ಅದರಲ್ಲಿ ನನ್ನ ಪರ್ಸ್ನಲ್ ಲೈಫ್ ಇರುತ್ತೆ, ಆಮೇಲೆ ನನ್ನ ಫ್ಯಾಮಿಲಿ ಇರುತ್ತೆ. ಎಲ್ಲರೂ ನನ್ನ ಡಿಪೆಂಡ್ ಆಗಿರ್ತಾರೆ. ನಾನೇನು ಒಂಥರ 100 ಕೋಟಿ ಇರೋ ಫ್ಯಾಮಿಲಿ ಅಲ್ಲ. ಬೆಳಗ್ಗೆ ಎದ್ರೆ ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಈ ಪಿಕ್ಚರ್ ಹೋದ್ರೆ ಪರವಾಗಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅಲ್ಲ ನನಗೆ. ಏನಂದರೆ ಎಲ್ಲ ಸಿನಿಮಾಗಳು ನನಗೆ ಇಂಪಾರ್ಟೆಂಟೇ. ನಾನು ಗೆದ್ಕೊಳ್ಳೇಬೇಕು, ಗೆಲ್ಲಿಸಲೇಬೇಕು, ಅದಕ್ಕೆ ಫೈಟ್ ಮಾಡಲೇಬೇಕು ನಾನು. ಆ ಫೈಟ್ ಇದೆಯಲ್ಲ, ಅಶೋಕ ಹೆಂಗೆ ತನ್ನ ಲೈಫ್ ಉಳಿಬೇಕು ಅಂತ ಫೈಟ್ ಮಾಡ್ತಾಯಿದ್ದೀನೋ, ಇಲ್ಲಿ ಒರಿಜಿನಲ್ ಆಗಿ ನನ್ನ ಲೈಫ್ ಉಳಿಬೇಕು ಅಂತ ನಾನು ಫೈಟ್ ಮಾಡ್ತಾಯಿದ್ದೀನಿ. ಆ ಫೈಟೇ ಒಟ್ಟಾರೆಯಾಗಿ ನನ್ನನ್ನು ಆ ಪೇಯ್ನು ಅಥವಾ ಇನ್ನೊಂದು ನಿಮ್ಗೆ ಏನಾರು ಕಾಣಿಸಿದೆ ರಿಯಲ್ ಆಗಿ ಅಂತಂದರೆ ಅದಕ್ಕೆ ಕಾರಣನೇ ಇಷ್ಟು ಎಫರ್ಟ್ ಹಾಕಿದ್ದೀವಿ. ಈಗ ಒಬ್ಬರು ಹೀರೋಯಿನ್ ಆಗಿ ಅವ್ರು ಬಂದು ನಿಂತಿದ್ದಾರೆ. ಅಷ್ಟು 100 ಜನ, 1000 ಜನ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಒಂದು 200-300 ಜನ ತಲೆ ಬಳಸ್ಕೊಂಡಿರ್ಬೇಕು ಈ ಸಿನಿಮಾಗೆ. ಓಕೆ, 200-300 ಜನ ತಲೆ ಬಳಸ್ಕೊಂಡಿರ್ಬೇಕು. ಯಾವ ಇದ್ರ ಮೇಲೆ ಮಾಡಿರ್ತಾರೆ ಅವರು? ಎಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಈ ಸಿನಿಮಾಗೋಸ್ಕರ? ಆಮೇಲೆ 100 ಜನ, ಕೆಲವರೆಲ್ಲ ಗಡ್ಡ ಬಿಟ್ಟಿರೋರು ವರ್ಷಾನುಗಟ್ಟಲೆ ಬಿಟ್ಟಿದ್ದಾರೆ, ಬೇರೆ ಸಿನಿಮಾಗಳು ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ. ಆ ಕಮಿಟ್ಮೆಂಟ್ಗಳು ಎಲ್ಲಿಂದ ವಾಪಸ್ ಕೊಡೋಣ? ಯಾವುದ್ರಲ್ಲಿ ಕೊಡೋಣ? ದುಡ್ಡಿನ ರೂಪದಲ್ಲಿ ಕೊಡೋಕ್ಕಾಗತ್ತಾ? ಅಂದರೆ ತಲೆ ಬಳಸ್ಕೊಂಡಿದ್ದಾರೆ, ತಲೆ ಬಳಸ್ಕೊಂಡಿರೋದು ನೀವು ನೋಡ್ತೀರಾ ಸಿನಿಮಾದಲ್ಲಿ. ಏನೋ ಬೇರೆ ವಿಷಯ ಇದೆ. ಈ ಥರದ್ದು ಇರೋದ್ರಿಂದ ಅಂದ್ರೆ ಇಷ್ಟು ಜನರ ಎಫರ್ಟ್ ಎಲ್ಲೋ ನೀರಲ್ಲಿ. ಆ ಶ್ರೀರಂಗಪಟ್ಟಣ ನದಿ ಕೆಳಗಡೆ ನಾವೊಂದು ಮಾತು ಹೇಳ್ತೀವಿ, ಏನೋ ಆ ಕುಟ್ಟಿ ಬಾಬುಜಿ ಹರಿಯೋ ನೀರಲ್ಲಿ ಅಸ್ಥಿ ಬಿಡೋದಕ್ಕಿಂತ ಜಾಸ್ತಿ ರಕ್ತನೇ ಬಿಟ್ಟವನೆ ಅಂತ. ಹಂಗೆ ನಾವು ಆ ಹರಿಯೋ ನೀರಲ್ಲಿ ಹೋಮ ಆಗಬಾರ್ದಲ್ಲ ನಮ್ದೆಲ್ಲ. ಅಂದರೆ ಹರಿಯೋ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ಬಾರ್ದಲ್ಲ ನಮ್ಮ ಎಫರ್ಟು ಮತ್ತು ನಮ್ಮ ಶ್ರಮ ಎಲ್ಲ. ಆ ಶ್ರಮನ ಉಳಿಸ್ಕೋಬೇಕು ಅಂತ ನನ್ನ ಆಟ ನನಗೆ ಯಾವಾಗಲೂ. ಅಂದರೆ ಕೆಲವೊಂದು ಪ್ರಾಜೆಕ್ಟ್ಗಳು ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈ ಮೇಲೆ ಹೊರಟೋಗ್ತವೆ. ಬಟ್ ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇವ್ರು ಹೇಳಿದ್ರಲ್ಲ ಸ್ಕ್ರಿಪ್ಟ್ ಬಗ್ಗೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು. ಇಷ್ಟು ಒಳ್ಳೆ ಸ್ಕ್ರಿಪ್ಟ್ನ ನನಗೆ ಪರ್ಸ್ನಲಿ ಜನ ಕೇಳೋಕ್ಕೆ ಇಷ್ಟ. ಇದೆಲ್ಲ ಮುಚ್ಚೋಬಾರ್ದು.
ಅಂದರೆ ಇದು ತುಂಬ ಚೆನ್ನಾಗಿದೆ. ನಿಮಗೆ ನನಗೆ ಗೊತ್ತಿಲ್ಲ, ಅಂದರೆ ನನಗೆ ಅನಿಸ್ತಾ ಇದೆ, ಅಂದರೆ ಐ ಡೋಂಟ್ ನೋ, ನನ್ನ ಜಜ್ಮೆಂಟಲ್ಲಿ ನಾನು ಹೇಳ್ತಿದ್ದೀನಿ, ಇದು ನಾಳೆ ನಿಜ ಆಗ್ಬೋದು ಸುಳ್ಳಾಗ್ಬೋದು, ಐ ಡೋಂಟ್ ನೋ, ಗೊತ್ತಿಲ್ಲ. ಒಂದು ಇತಿಹಾಸದಲ್ಲಿ ಒಂಥರ ಒಂದು ರೆಕಾರ್ಡ್ ಬುಕ್ಕಲ್ಲಿ ಉಳ್ಕೋಬೋದು ಇದೊಂದು ಸಿನಿಮಾ. ಅಂದರೆ ಓಕೆ, ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ಬಂದಿತ್ತು ಅಂತ ಒಂದು ಲೈಬ್ರರಿನಲ್ಲಿ ಯಾರೋ ಒಂದು ಅಷ್ಟನ್ನು ಕನ್ಸ್ಬೋದು, ಇದು ನಮ್ಮ ಸಿನಿಮಾ ಅಪ್ಪ, ಇದು ಈ ಥರದೊಂದು ಸಿನಿಮಾ ಬಂದಿದೆ ನೋಡು ಮಗನೇ ಅಂತ ಇನ್ಯಾರಿಗೋ ತೋರಿಸ್ಬೋದು ಇನ್ನೊಂದು 20 ವರ್ಷ ಬಿಟ್ಟು. ಆ ಥರದೊಂದು ಸಿನಿಮಾಗೆ ಚಾನ್ಸಸ್ ಇದೆ. ಅದನ್ನು ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ? ಇದು ನನಗೆ ಹಠ ಜಾಸ್ತಿ. ಅಂದರೆ ಈ ಸಿನಿಮಾನ ಬಿಡಬಾರ್ದು, ಇದಾಗಲೇಬೇಕು ಅಂತ. ಅದಕ್ಕೋಸ್ಕರ ನಿಂತ್ಕೊಂಡೆ. ಈಗ ನನಗೆ ಶಕ್ತಿ ಮೀರಿ ಪ್ರಮೋಷನ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನನಗೋಸ್ಕರ ಫೈನಲಿ ಏನು ಗೊತ್ತಾ, ಅಂದರೆ ನಾನೊಬ್ಬನಿಗೋಸ್ಕರ ಅಲ್ಲ ಇದು. ಈ ಎಲ್ಲ ಕೆಲಸ ನಾನೊಬ್ಬನಿಗೋಸ್ಕರ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ, ಅಥವಾ ಮುಂದಿನ ಪೀಳಿಗೆಗೋಸ್ಕರ, ಮುಂದೆ ಸಿನಿಮಾ ನೋಡೋರಿಗೋಸ್ಕರ, ಎಲ್ರಿಗೋಸ್ಕರ ಮಾಡ್ತಾರೆ ಸಿನಿಮಾ. ನಾಟ್ ಪರ್ಸ್ನಲಿ, ಅಂದರೆ ಫೈನಾನ್ಷಿಯಲಿ ಯೋಚನೆ ಮಾಡಿದರೆ ನಾನೇನು ಶ್ರೀಮಂತ ಅಲ್ಲ. ಓಕೆ, ನನ್ನ ಹೆಸರಲ್ಲಿ ಒಂದು ಸೈಟು ಇಲ್ಲ. ಆದರೂ ನಾನು ಚಾಲೆಂಜ್ಗಳು ಫೇಸ್ ಮಾಡ್ತಾನೆ ಬಂದವ್ರು ಲೈಫ್ ಲಾಂಗು. ಪರ್ಸ್ನಲ್ ಲೈಫಲ್ಲೂ ಅಷ್ಟೇ. ಓಕೆ, ಕೋಟಿಗಟ್ಟಲೆ ದುಡಿದಿದ್ದೀನಿ ನಾನು. ಅದು ಫ್ಯಾಮಿಲಿಗೋಸ್ಕರ, ಹಾಸ್ಪಿಟ್ಲಿಗೋಸ್ಕರನೇ ಕಳೆದಿರೋನು ನಾನು ಕಳೆದಿರೋ ಕೋಟಿಗಟ್ಟಲೆ ದುಡ್ಡಿದೆಯಲ್ಲ, ಅದೆಲ್ಲ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾನು ಮಿನಿಮಮ್ ಒಂದು 50 ಕೋಟಿಗೆ ಇರ್ತಾಯಿದ್ದೆ. ಬಟ್ ಆ ಚಾಲೆಂಜ್ಗಳನ್ನ ಯಾವತ್ತು ಫೇಸ್ ಮಾಡ್ತಾನೆ ಬಂದಿದ್ದೀನಿ ಪರ್ಸ್ನಲ್ ಲೈಫಲ್ಲೂ. ನನಗೆ ಇವಾಗಲೂ ಅಷ್ಟೇ. ಆ 3 ವರ್ಷ ನಾನು ವೇಸ್ಟ್ ಮಾಡಿದೆ ಅಂತ ನನಗೆ ಅನ್ಸಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ. ಆ 3 ವರ್ಷದಲ್ಲಿ ನಾನು ಅವತ್ತು ಹೇಳಿದೆ, ನಾನು ದುಡಿದಿದ್ರೆ 3 ವರ್ಷದಲ್ಲಿ ಕೋಟಿಗಟ್ಟಲೆ ದುಡಿಬೋದಾಯಿತು. ಸುಮ್ಮನೆ ಏನೋ ಒಂದು ಸಿನಿಮಾಗಳು ಒಪ್ಕೊಂಡು ಮಾಡಿದ್ರು. ಬಟ್ ನಾನು ಅದಕ್ಕೆ ನಿಲ್ಲಿಲ್ಲ. ನೋಡಿ, 6 ತಿಂಗಳಲ್ಲಿ ನಾನು ಅಯೋಗ್ಯ 2 ಮುಗಿಸಿದ್ದೀನಿ. ನೀವು ಥಿಂಕ್ ಮಾಡಿ, ಅಯೋಗ್ಯ 2 ಬಂದಿದ್ದು ನಾನು 3 ವರ್ಷದ ಕೆಳಗಡೆ 6 ಮಂತ್ಸಲ್ಲೇ ಫಿನಿಷ್ ಮಾಡಿಬಿಟ್ಟೆ ನನ್ನ ಸಿನಿಮಾನ. ಅದು ರೆಡಿ ಇದೆ ನೆಕ್ಸ್ಟ್ ರಿಲೀಸ್ಗೆ. ನನಗೆ ಇವತ್ತಿಗೂ ಅಶೋಕಗೆ ಯಾಕೆ ಇಷ್ಟು ಫೈಟ್ ಮಾಡಿ, ಯಾಕೆ ಇಷ್ಟು ಹೋರಾಟ ಮಾಡಿ ನಿಂತಿದ್ದೀನಿ ಅಂತ ನೀವು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಅವಾಗ ಬಹುಶಃ ನೀವು ಹೇಳ್ತೀರಿ, ನನ್ನ ಸಿನಿಮಾ ನನ್ನ ಫ್ರೆಂಡ್ ಒಬ್ಬ ನೋಡ್ದ, ಅವ್ನು ನಾನು ಯಾವತ್ತೂ ಹಗ್ಗೆ ಮಾಡಿರಲಿಲ್ಲ. ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೆ ಕಳಿಸ್ತೀನಿ. ಅವ್ನು ನಾನು ಹಗ್ ಮಾಡ್ದವನಲ್ಲ ಲೈಫಲ್ಲಿ, ಕೈ ಕೊಡೋಕ್ಕೆ ಎದುರ್ಕತ್ತಾನ ಅವನು. ಜಸ್ಟಿಂಗ್ ಅಂತಾನಷ್ಟೇ, ಅಷ್ಟು ಮುಜುಗರದ ವ್ಯಕ್ತಿ. ಸಿನಿಮಾ ತೋರಿಸಿದ್ಮೇಲೆ ಫಸ್ಟ್ ಹಾಫ್ ತೋರಿಸ್ಬಿಟ್ಟು ಹಿಂಗೆ ಕುಂತಿದ್ದ ಒಂದು ನಿಮಿಷ. ನಾನು ಅಂದ್ಕೊಂಡೆ, ಅಂದರೆ ಆ್ಯಕ್ಚುಲಿ ನಾವು ಮೊಬೈಲ್ ಇದೆ ಪಕ್ಕದಲ್ಲಿ, ಇನ್ನೇನೋ ಇದೆ, ನಾನು ಹಾಕ್ಬಿಟ್ಟು ಸುಮ್ಮನೆ ನಾನು ರೂಮಲ್ಲಿ ಹಾಕ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ ಸೈಡ್ಗೆ, ನೋಡು ಫಸ್ಟ್ ಹಾಫ್ ಅಂದ್ಬಿಟ್ಟು. ನಾನು ಮಧ್ಯೆ ಹೋಗಿ ನೋಡ್ತಿದ್ದೆ. ಅವ್ನು ಕಂಡುಬಿಟ್ಟು ಹಿಂಗೆ ಕುಂತಿದ್ದ. ಅವ್ನು ಫಸ್ಟು ಹಿಂಗೆ ಕುಂತಿದ್ದೆ. ನಾನು ಕೆಳಗಡೆ ಗ್ಲಾಸ್ ನೋಡಿದೆ, ಗ್ಲಾಸು ಮುಟ್ಟಿಲ್ಲ ಅವನು. ಈ ಕಡೆ ಫೋನ್ ನೋಡಿದೆ, ಫೋನು ಮುಟ್ಟಿಲ್ಲ ಅಣ್ಣ. 2 ಮುಟ್ಟಿಲ್ಲ, ಪರವಾಗಿಲ್ವೇ ಅಂತ. ಫಸ್ಟ್ ಹಾಫ್ ಮುಗಿದ ಮೇಲೆ ಬಂದು ಹೆಂಗಿದೆ ಸಿನಿಮಾ ಅಂತಂದೆ. ವೀಡಿಯೋ ಮಾಡಿದ್ದೀನಿ ಸುಮ್ಮನೆ, ನನಗೆ ಒಂದು ಗೊತ್ತಾಗ್ದಂಗೆ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾಡಿದ್ದೀನಿ. 2 ನಿಮಿಷ ಮಾತಾಡ್ತಾ ಇಲ್ಲ. ನಾನೇನು ಇದು ಇಷ್ಟ ಆಗಿಲ್ವಾ, ಏನು ಗುರು, ಏನೇನು ರಿಯಾಕ್ಷನು ಅಂತ. ಬಟ್ ಫುಲ್ ಥ್ರಿಲ್ ಆಗ್ಬಿಟ್ಟಿದ್ದ. ಫುಲ್ ಒಂಥರ ಹಿಂಗಾಗಿದ್ದ. ಸೆಕೆಂಡ್ ಹಾಫ್ ನೋಡ್ಕೊಂಬಂದ್ಮೇಲೆ ಒಂದೇ ಮಾತು ಹೇಳಿದ್ದವನು, ಅಂದರೆ ಅವನ ಎಕ್ಸೈಟ್ಮೆಂಟ್ ಪಾಪ. ಇದಿಟ್ಟಾಗಲೇಬೇಕು, ಇದು ಸಖತ್ತಾಗಿದೆ ಸಿನಿಮಾ ಇದು. ಆಮೇಲೆ ಕೈ ಹಿಡ್ಕೊಂಡು ಹಗ್ ಮಾಡಿಬಿಟ್ಟ ಫಸ್ಟ್ ಟೈಮ್. ಅವ್ನು ಲೈಫಲ್ಲೇ ಹಗ್ ಮಾಡಿದ್ದು ನಾನು ಯಾವತ್ತೂ ಹಗ್ ಮಾಡಿಲ್ಲ. ನಿನಗೆ ಒಳ್ಳೇದಾಗಬೇಕಣ್ಣ ಈ ಸಿನಿಮಾ, ಇಷ್ಟು ಎಫರ್ಟ್ ಹಾಕಿದ್ಯಾ, ಇಷ್ಟು ಕಷ್ಟಪಟ್ಟಿದ್ಯಾ, ಈ ಸಿನಿಮಾ ಗೆಲ್ಲೇಬೇಕಣ್ಣ, ಇದಾಗಲೇಬೇಕಣ್ಣ, ಇದು ಗೆಲ್ಲುತ್ತೆ, ಇದು ಸೋಲಕ್ಕೆ ಚಾನ್ಸೇ ಇಲ್ಲ, ಇದು ತಮಿಳು ತೆಲುಗಲ್ಲಂತೂ ಸೂಪರ್ ಹಿಟ್ ಆಗುತ್ತೆ. ಅವನಿಗೇನು ಅನಿಸಿದೆ, ಅವನೊಬ್ಬ ಕಾಮನ್ ಆಡಿಯನ್ಸು. ಅವ್ನು ಟೆಕ್ನಿಕಲಿ ನೋಡಲ್ಲ, ಅವನೇನು ನೋಡಲ್ಲ. ಇದು ಫಸ್ಟ್ ರಿಯಾಕ್ಷನ್ ಫ್ಯಾಮಿಲಿದು ಅಂತ ಬಂದರೆ ನನಗೆ ಸಪ್ತಮಿ ಅವ್ರ ಫ್ಯಾಮಿಲಿದು, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ತಂಗಿ 4 ಜನ ಸಿನಿಮಾ ನೋಡಿದ್ರು. ನಾನು ಏನೋ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ, ಹಿಂಗೆ ನೋಡಿದೆ. ಎಲ್ಲರೂ ಬಂದರು ಸಿನಿಮಾ ನೋಡಿಕೊಂಡು, ಏನು ರಿಯಾಕ್ಷನ್ ಇದೆಯಪ್ಪ, ಈಗ ಎಲ್ಲ ಮಾಡಿ ತೋರಿಸಿದ್ದೀವಿ. ಈಗ ನನಗೊಂದು ಟೆನ್ಷನ್ ಇರುತ್ತಲ್ಲ, ಯು ಕಾಂಟ್ ಬಿಲೀವ್. ನನಗೆ ಅವತ್ತು ಇವ್ರಿಗೆಲ್ಲ ಸಿನಿಮಾ ತೋರಿಸ್ಬೇಕಾದ್ರೆ ಒಂದು 15-20 ಜನ ನೋಡಬೇಕಾದ್ರೆ ನಾನು ಆಚೆ ಕಡೆ ನನ್ನ ನರ್ವಸ್ ನಿಮ್ಗೆ ಗೊತ್ತು. ನಾನು ಒಂಥರ ಫುಲ್ಲು ಟೆನ್ಷನ್, ಒಂಥರ ಟೆಂಪರ್ಮೆಂಟ್ ಹಿಂಗೆ ಇರ್ತಾಯಿದೆ. ಯಾಕೆಂದರೆ ಇಷ್ಟು ಮಾತಾಡ್ಬಿಟ್ಟಿದ್ದೀವಿ ಮೀಡಿಯಾ ಮುಂದ್ಗಡೆ, ಇನ್ನೊಂದು ಕಡೆ ನಾವೇನೋ ದೊಡ್ಡ ಸಿನಿಮಾ ಮಾಡ್ತಾಯಿದ್ದೀವಿ, ಚೆನ್ನಾಗಿರೋ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಮಾತಾಡೋದು ಅಷ್ಟೇ ಅಲ್ಲ. ಈಗ ನನ್ನ ಟೀಮು ಎಫರ್ಟ್ ಹಾಕಿರೋರು ಎಲ್ಲ ಸೇರಿದಾರಲ್ಲ, ಈಗ ಅವ್ರು ಏನು ಹೇಳ್ತಾರೆ ಅನ್ನೋದು ಬೇಕಲ್ಲ ನನಗೆ, ಅದು ಭಾಳ ಮುಖ್ಯ. ಇವ್ರ ಫ್ಯಾಮಿಲಿಯವ್ರು ಒಂದೇ ಮಾತು ಹೇಳಿದ್ದು, ಫುಲ್ ಖುಷಿಯಾಗಿ. ಯಾರು ಏನೋ ಒಂದು ಕರೆಕ್ಷನ್ ಹೇಳಿಲ್ಲ, ಇದಾಗಬೇಕು ಇದೇನಾಗಬೇಕು ಅಂತ. ನಾವು ಕತೆ ಒಳಗಡೆ ಮುಳುಗೋಗಿದ್ವಿ, ನಾವು ಸಿನಿಮಾದೊಳಗಡೆ ಮುಳುಗೋಗಿದ್ವಿ. ಒಂದು ಹೊಸ ಪ್ರಪಂಚನೇ ತೋರಿಸ್ಬಿಟ್ರಿ ಸಿನಿಮಾದಲ್ಲಿ. ಆ ಮಾತು ಕೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಇನ್ನೂ ಶಕ್ತಿ ಬಂತು ನನಗೆ. ಅಂದರೆ ಇನ್ನೂ ಪ್ರಮೋಟ್ ಮಾಡ್ಬೇಕು ಈ ಸಿನಿಮಾನ. ಗ್ಯಾರಂಟಿ ಗೆಲ್ಲುತ್ತೆ ಸಿನಿಮಾ, ತೊಗೊಂಡು ನಿಲ್ಲಿಸಲೇಬೇಕು. ಆಮೇಲೆ ಸಪ್ತಮಿ ಅವ್ರ ಫಾದರ್ ಒಂದು ಮೆಸೇಜ್ ಕಳಿಸಿದ್ರು ನನಗೆ. ಅದೇನೋ ಒಂದು ನಿಮ್ಗೆ ಹೇಳ್ತೀವಿ, ನನ್ನ ಮಗನ ಮಾತ್ರ ಬಿಡ್ಬಿಡ ಕಣಪ್ಪ, ಅವನ್ನ ಕೊಚ್ಚಿ ನದಿಗೆ ಎಸ್ಬಿಡು ಅಂತ. ಅಂದರೆ ಸಿನಿಮಾ ಮುಗಿದ ಮೇಲೆ ಎಂಥ ರಿಯಾಕ್ಷನ್ ಅಂದರೆ ಅದು ನನಗೆ ಎಕ್ಸ್ಟ್ರಾಡಿನರಿ ರಿಯಾಕ್ಷನ್. ಅಂದರೆ ಅಷ್ಟು ಕಿಚ್ಚು ಹುಟ್ಟಿಸಿದೆ ಅವ್ರಿಗೆ ಅಂತ ಆ ಸಿನಿಮಾ ನೋಡಬೇಕಾದ್ರೆ. ನಿಮ್ಗೇನು ಬಂತು, ನಿಮ್ಗೇನಂದ್ರು? ನಮ್ಮಪ್ಪ ನಂಗೆ ಯಾವತ್ತೂ ಎದುರು ಹೇಳಲ್ಲ. ನಾನು ಕೇಳಿದೆ ಸ್ಪೆಸಿಫಿಕ್ ಆಗಿ, ಎಲ್ಲ ಹೇಳಿದ್ರಿ ನನ್ನ ಬಗ್ಗೆನೇ. ನಾನೇನು ಹೇಳೋದು, ಜನ ನೋಡ್ಬಿಟ್ಟು ಹೇಳಿ ಏನು ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ ಅಂದ್ರು ಅಷ್ಟೇ. ನನ್ನ ಬಗ್ಗೆ ಏನು ಹೇಳಲ್ಲ. ಬಟ್ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಸಿನಿಮಾ ಅಂದರೆ ನೋಡಿ? ಅವ್ರಿಗೆ ತುಂಬ ಇಷ್ಟ ಆಯಿತು, ಸಿನಿಮಾ ಇಷ್ಟ ಆಯಿತು. ಎಲ್ಲೂ ಅವ್ರಿಗೆ ಬೋರ್ ಅನಿಸ್ಲಿಲ್ಲ, ಲ್ಯಾಗ್ ಅನಿಸ್ಲಿಲ್ಲ. ಒಂದೇ ದೇ ಎಂಜಾಯ್ಡ್ ಥರಲಿ ಫುಲ್ ಫಸ್ಟಿಂದ ಸ್ಟಾರ್ಟ್ಗೆ.
ಅಮ್ಮಂಗೆ ಸೆಕೆಂಡ್ ಹಾಫು ಅಷ್ಟೇ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬ ಕ್ವಿಕ್ಕಾಗಿ, ಅಂದರೆ ಸಿನಿಮಾ ಇಷ್ಟು ಬೇಗ ಮುಗೀತಾ ಅಂತ ಅನಿಸ್ತು. ಸೊ ಅವ್ರಿಗೆ ಎಲ್ಲ ಅಂದರೆ ಹೊಲಿಸ್ಟಿಕ್ ಆಗಿ ಹೋಲ್ಸಮ್ ಆಗಿ ಒಂದು ಸಿನಿಮಾ ನೋಡಿದಾಗ ಆ ಸಿನಿಮಾಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸು ಇತ್ತು. ದೇ ಆರ್ ವೆರಿ ಎಂಟರ್ಟೈನ್ಡ್. ಅಂದರೆ ಒಂದು ಸಿನಿಮಾಗೆ ಹೋದಾಗ ಒಂದು ವಿಷಯನ ಇಟ್ಕೊಂಡು ಆ ವಿಷಯದಲ್ಲಿ ನೀವು ಎಷ್ಟು ಚೆನ್ನಾಗಿ ಆಡಿಯನ್ಸ್ಗೆ ಆ ವಿಷಯನ ಮುಟ್ಟಿಸಿ ಅದ್ರ ಜೊತೆ ನೀವು ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅನ್ನೋದು ಮುಖ್ಯ. ಆ್ಯಂಡ್ ಫ್ಯಾಮಿಲಿಗೆ ಅದನ್ನಿಸ್ತು, ಆ ವಿಷಯನೂ ತಲುಪ್ತು. ಏನು ಹೋರಾಟಕ್ಕೆ ನಾವು ಸಿನಿಮಾ ಅಂತ ಒಂದು ಆ ಕೋರ್ ಇದೆಯಲ್ಲ, ಕೋರ್ ವ್ಯಾಲ್ಯೂ ಇತ್ತಲ್ಲ ಸಿನಿಮಾದು, ಆ ಕೋರ್ ವ್ಯಾಲ್ಯೂ ರೀಚ್ ಆಗುತ್ತೆ ಆಡಿಯನ್ಸ್ಗೆ. ಅದ್ರ ಜೊತೆ ತುಂಬ ಎಂಟರ್ಟೈನಿಂಗ್ ಆಗೂ ಇದೆ ಸಿನಿಮಾ ಅಂತ. ಸೊ ದೇ ಆರ್ ವೆರಿ ಹ್ಯಾಪಿ ಅದ್ರ ಆ ಥರ. ನನಗೇನು ಅನ್ನಿಸ್ತು ಅಂದರೆ ಈ ಸಿನಿಮಾ ಚೌಕಟ್ಟು ನೋಡ್ಬೇಕಾದ್ರೆ ಇದು ಬರೀ ಮೈಸೂರು ಮಂಡ್ಯ ಈ ನಮ್ಮ ಮೈಸೂರು ಸೀಮೆ ಮಾತ್ರ ಪ್ರತಿನಿಧಿಸಲ್ಲ ಸಿನಿಮಾ, ಇದು ಸೌತ್ ಇಂಡಿಯಾನ ಪ್ರತಿನಿಧಿಸುತ್ತೆ, ದೇಶವನ್ನು ಪ್ರತಿನಿಧಿಸುತ್ತೆ, ಆ ಕಾಲಘಟ್ಟವನ್ನು ಪ್ರತಿನಿಧಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ನನಗೆ ಈ ನೇಟಿವ್ ಸಬ್ಜೆಕ್ಟು ಆ್ಯಂಡ್ ಅಷ್ಟು ಅಥೆಂಟಿಕ್ ಆಗಿ ನೀವೆಲ್ಲ ಎಫರ್ಟ್ ಹಾಕಿರೋದು ಪೂರ್ಣ ಅವ್ರದ್ದು ಕೆಲಸ. ನನಗೆ ಆ ಸಾಂಗು ಮಾದೇವ ಇದು ಸಾಂಗು ಅದೊಂದು ಬಿಟ್ಟು ಬರುತ್ತೆ, ಆ ಬಿಟ್ಟಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಸ್ಟೆಪ್ ಇದೆ, ಹೌದು, ಅದು ನಂಗೆ ನೆನಪಾಯಿತು. ಅದ್ರದ್ದೇನು ಅಂತ ಕೇಳಬೇಕು ಅಂತ ಒಂದು. ಇನ್ನೊಂದು ಅದಾದಮೇಲೆ ನೆಕ್ಸ್ಟ್ ಬಿಟ್ಟು ಒಂದು ಬಿಟ್ಟು ಬರುತ್ತೆ, ಅದು ಯಾವ ಭಾಷೆ, ಅದು ಏನು ಅಂತ ಕೇಳಬೇಕು. ಅದು ಆ್ಯಕ್ಚುಲಿ ಕೊಂಕಣಿ. ಅದು ಅಂದರೆ ಅದನ್ನ ಈ ಸಿದ್ಧಿ ಜನಾಂಗದವರು, ನನಗೆ ಸಿದ್ಧಿ ಜನಾಂಗಕ್ಕೆ ನಮ್ಮ ಹುಡುಗ ಒಬ್ಬ ಮೈಸೂರು ಒಂದು ಸಿದ್ದು ಅಂತ ಹೋಗಿದ್ದ ವರ್ಕ್ಶಾಪ್ಗೆ. ನಾವೇನು ಮಾಡಿದ್ವಿ, ಈ ಸಾಂಗ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಥರ ಸಾಂಗ್ ಬೇಕು ಅಂತ ನಮಗೆ, ಅಂದರೆ ಊರೊಳಗಡೆ ಸಂಭ್ರಮಾಚರಣೆ ಆಗಬೇಕು, ಊರೊಳಗಡೆ ಒಂದು ಫೆಸ್ಟಿವಲ್ ನಡೀತಾ ಇದೆ, ಅಂದರೆ ಇಡೀ ಊರೇ ಸೇರ್ಕೊಂಡು ಸಂಭ್ರಮಿಸ್ತಾ ಇದೆ. ಅಲ್ಲಿ ಈಗ ಚಾಮರಾಜನಗರ ಅಂದ ತಕ್ಷಣ ನಮ್ಗೆ ಬರೋ ದೇವರು ಮಾದೇಶ್ವರ, ಮಾದಪ್ಪ, ಅದನ್ನು ಪ್ಲೇಸ್ ಮಾಡಿದ್ವಿ. ಅದನ್ನು ಪ್ಲೇಸ್ ಮಾಡ್ತಾ ಹೇಳೋ ಮಾದೇವ, ಕೇಳೋ ಮಾದೇವ ಅಂತ ಹುಟ್ಟಿದ್ಮೇಲೆ ಆಮೇಲೆ ಹೀರೋಯಿನ್ ಎಂಟ್ರಿ ಬೇಕಿತ್ತಲ್ಲಿ. ಆ ಹೀರೋಯಿನ್ ಎಂಟ್ರಿಗೆ ನಾವು ನಾಟಕಗಳಲ್ಲಿ ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಬೇರೆ ಭಾಷೆ ಹಾಡುಗಳನ್ನ ಯೂಸ್ ಮಾಡ್ತೀವಿ ಡೈರೆಕ್ಟಾಗಿ ನಾಟಕ ಮಾಡ್ಬೇಕಾದ್ರೆ. ನಾವು ನೀನಾಸಮಲ್ ಮಾಡ್ಬೇಕಾದ್ರೆ ನಾವು ಆ ಥರದ್ದು ಒಂದು ಬೆಂಗಾಲಿ ಸಾಂಗ್ ಯೂಸ್ ಮಾಡಿದ್ವಿ. ಏಕದಿನ ಮಾಟೀರ್ ಬಿ ತೋರೆ ಅಬೆಗಾರೆ ಮೋನೋಮಾರ್ ಅಂತ ಒಂದು ಹಾಡು ಕನ್ನಡ ನಾಟಕದಲ್ಲಿ ಮಧ್ಯದಲ್ಲಿ ಬರೋದು. ಅದರ ಅರ್ಥ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಯಾಕೆ ಬರ್ತಾಯಿದೆ ಅಂತ. ಬಟ್ ಈ ಹಾಡು ಇವ್ರು ನಾವೇನು ಮಾಡಿದ್ವಿ, ಒಂಥರ ಇದು ಮಾಡ್ತಾರೆ ಅಂದರೆ ಎಲ್ಲರೂ ಸೇರಿಕೊಂಡು ಒಂದು 5-6 ಜನ ಸೇರಿಕೊಂಡು ಒಂಥರ ಅದೇನೋ ಹೇಳ್ತಾರೆ, ಅದಕ್ಕೆ ನನಗೆ ಅದು ಹೆಸರು ಬರ್ತೋಯ್ತು. ಅಂದರೆ ನಾವು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ಬೇರೆಯವರು ಫೋಕ್ ಗೊತ್ತಿರೋರು ಅಥವಾ ನಾಟಕ ಗೊತ್ತಿರೋರು ಈ ಥರ ಬೇರೆ ಸಿಂಗರ್ಸ್ಗಳನ್ನ ಕರ್ಸ್ಕೊಂಡಿದ್ವಿ. ಎಲ್ಲ ಕರ್ಸ್ಕೊಂಡು ಅವ್ರ ಹತ್ರ ಕೇಳ್ತಾ ಇದ್ವಿ, ನೀವು ಒಂದು ಹಾಡಾಡಿ, ಯಾವ್ದಾರು ನಿಮ್ಗೆ ಗೊತ್ತಿರೋದು ಫೋಕಲ್ಲಿ, ಈ ಥರ ಬೇರೆ ಹಾಡುಗಳನ್ನ ಹಾಡಿ ಅಂತ ನಾವು ಹೇಳಬೇಕಾದ್ರೆ ಆ ಹುಡುಗ ಹಾಡ್ದ ಇದನ್ನು, ಯಾವುದೋ ಏರೆ ಪಾವ್ಸ ಜರೆ ಪಾವ್ಸ ಅರೆ ಯಾವನ ಕೋರೆ ಕಪಿಯಾಂಚ ಲಕ್ನ ದೇಶ ಯಾವನ ಕೋರೆ, ಮದುವೆ ನಡೀತಿದೆ ಮಳೆ ಬರಬೇಡ ಅಂತ ಎಲ್ಲ ಕಪ್ಪೆಗಳು ಅಥವಾ ಕೋತಿಗಳು ಆಡ್ತಾ ಇರ್ತವೆ. ಓಕೆ, ಅಂದರೆ ಈಗಲೂ ಸಂಭ್ರಮ ಅದೇ ಥರ ಊರಲ್ಲಿ ಒಂದು ಸಂಭ್ರಮ ನಡೀತಾ ಇದೆ. ಓಕೆ, ಅವ್ನಿಗೆ ಇಷ್ಟ ಆಗಿರೋದು ಯಾವುದೋ ಒಂದು ಹುಡುಗಿ ಎಂಟ್ರಾಗ್ತಾ ಇದ್ದಾರೆ, ಈ ಟೈಮಲ್ಲಿ ಮಳೆ ಬರಬೇಡ ಅನ್ನೋ ಅರ್ಥದಲ್ಲಿರೋದು ಆ ಲೈನ್ಸ್. ಅದು ಆ್ಯಪ್ಟಾಗಿ ಕೂತ್ಕೊಂಡಿದೆ. ಬಿಕಾಸ್ ಇವ್ರ ಫ್ಯಾಮಿಲಿ ಆಲ್ಸೋ ಒಂಥರ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿ ಇವರು ಫ್ಯಾಮಿಲಿ ಬೇಸಿಕಲಿ ಫಿಲ್ಮಲ್ಲಿ. ಹಾಗಾಗಿ ಅದಕ್ಕೂ ಒಂದು ಕನೆಕ್ಷನ್ ಇಟ್ಟು ಮಾಡಿರೋದು. ಆ್ಯಂಡ್ ಆ ಸ್ಟೆಪ್ಪು ಕೊರಿಯೋಗ್ರಫಿ ಅದು ಆ್ಯಕ್ಚುಲಿ ಸಿದ್ದರಾಮಯ್ಯ ಅವರಿಂದಾನೆ ಬಂದಿದ್ದು ನನಗೆ. ಅಂದರೆ ಅದು ಯಾಕೆ ಅಂತಂದರೆ, ಕೊರಿಯೋಗ್ರಫಿ ನೀವು ಮಾಡಿದ್ದು? ಅದು ಇಲ್ಲ, ಕೊರಿಯೋಗ್ರಫಿ ನಾನು ಮಾಡಿಲ್ಲ, ಸಂತು ಮಾಸ್ಟರ್ ಮಾಡಿದ್ದು. ನಾನು ಅವ್ರು ಪರ್ಟಿಕ್ಯುಲರಾಗಿ ಹೇಳಿದ್ದೆ ಈ ಸ್ಟೆಪ್ ಬೇಕು ಅಂತ. ಬಿಕಾಸ್ ಅದು ಉಲ್ಲ ಇಲ್ಲೋ ಶಿವ ಉಲ್ಲ ಇಲ್ಲ ಬರಬೇಕಾದ್ರೆ ನಾನು ಇದು ವೈರಲ್ ಆಗಿತ್ತು, ಯಾವುದೋ ಸಿದ್ದರಾಮಯ್ಯ ಅವ್ರದ್ದು ಇದು ಗೊರವನ ಕುಣಿತನೋ ಅಥವಾ ಅವ್ರ ಕಡೆ ಒಂದು ಕಲ್ಚರ್, ಅದು ಫೋಕ್ ಡ್ಯಾನ್ಸ್, ಅದು ಯಾವುದೋ ಪೂಜೆಗೆ ಅವರು ಕುಣಿತ ಮಾಡ್ತಾರೆ. ಅದು ಸಖತ್ ಇಷ್ಟ ಆಗಿತ್ತು ನನಗೆ. ಎಷ್ಟು ಗ್ರೇಸ್ಫುಲ್ಲಾಗಿ ಮಾಡಿದರೆ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಅನ್ಸಿತ್ತು ನನಗೆ. ಸರಿ, ಅದನ್ನ ಇಟ್ಕೊಂಡು ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ. ನೋಡು ಸಂತೋ, ಇದೇ ಬೇಕು ನನಗೆ, ಈ ಸ್ಟೆಪ್ ಇತ್ಕೋ, ಇದನ್ನ ನೋಡ್ಕೋ, ಇದನ್ನ ನೋಡ್ಬಿಟ್ಟು ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಹತ್ತತ್ರಕ್ಕೆ ಇರಬೇಕು, ಆ ಥರ ಡಿಸೈನ್ ಮಾಡೋದನ್ನ ಅಂತ. ಅವಾಗ ಅವನು ಅದನ್ನು ಡಿಸೈನ್ ಮಾಡ್ದ ಆ್ಯಂಡ್ ಅದು ಚೆನ್ನಾಗಿ ಕೂತು ಅಷ್ಟೇ. ಇನ್ನೊಂದು ವೈಬ್ ನೋಡಿ ಎಂಥ ಇದು ಅಂದರೆ ಕಾಕತಾಳಿ ಅಂತ ಅನ್ಸುತ್ತೆ, ಅದು ಹೆಂಗೆ ಗೊತ್ತಿಲ್ಲ ನನಗೆ, ಬಟ್ ಸುಮ್ಮನೆ ಅಬ್ಸರ್ವ್ ಮಾಡೋದಾದರೆ ಮಾದಪ್ಪ ಆ ವೈಬು, ಆ ಜನಪದ ಯಾವಾಗಲೂ ಕೂಡ ನಮ್ಮ ಸಿನಿಮಾದೊಳಗಡೆ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲೇ ಆಗಿದೆ. ಅದು ತುಂಬ ಸಿನಿಮಾಗಳ ವಿಷಯಕ್ಕೆ ರೀಸೆಂಟಾಗಿ ಮಾಧವ ಅಂತ ಸಿನಿಮಾ ಬಂತು, ಅಂಡ್ ಜೋಗಿ, ಸುಮಾರು ವಿಷಯಗಳಿಗೆ. ಈ ಸಾಂಗ್ ನೋಡಿದಾಗ ಅಶೋಕದಲ್ಲಿ ಆ ವೈಬ್ ಸಿಕ್ತು ನನಗೆ. ಅಂದರೆ ನಾನು ಸುಮಾರು ಸತಿ ಕೇಳಿದ್ದೀನಿ ಸಾಂಗು, ಸುಮಾರು ಸತಿ ನೋಡಿ ನಂಗೆ ಆ ಲಿರಿಕ್ ಭಾಳ ಇಷ್ಟ ಆಯಿತು. ಅಂದರೆ ಬೀಸೋ ಕಲ್ಲಲ್ಲೂ ರಾಗಿ ಕಲ್ಲಲ್ಲೂ ನೀನೆ, ಜಲಗಾರನೂ ನೀನೆ ಅಂತ ಅಂದರು. ಅದು ಜಗದ ಜಲಗಾರ ನೀನು ಒಂದು ಅದು ತುಂಬ ದೊಡ್ಡ ಪದ. ಅಂದರೆ ಕೆಲವೊಂದು ಪದಗಳು ಅದು ಪೌಂಡ ಜನಪದದ್ದನ್ನೇ ಲೈನ್ಗಳಿಗೆ ನೀವು ಸೇರಿಸಿರೋ ರೀತಿ, ಬ್ಲೆಂಡ್ ಮಾಡೋದು ತುಂಬ ದೊಡ್ಡ ವಿಷಯ. ಅದು ಅಂದರೆ
ಆ ಸಿನಿಮಾದ ತಾತ್ಪರ್ಯ ಸುಮಾರು ವಿಷಯಗಳಿದಾವೆ ಅಲ್ಲೇ ಅದರಲ್ಲಿ. ಇದೆ ಹೌದು. ಜಗದ ಜಲಗಾರ ಅಂದಾಗ ಪೂರ್ಣ ಫೋನ್ ಮಾಡ್ಬಿಟ್ಟು ಜಗದ ಜಲಗಾರ ಅಂತ ಹಾಕ್ಬಾರ್ದಾಯ್ತು ಅಂತಂದ್ರು ಯಾರೋ ಒಬ್ರು ಫ್ರೆಂಡ್ ಅಂತಂದ್ರು. ನೀವು ಕಮೆಂಟ್ಗಳು ತೆಗೆದು ನೋಡಿ, 1,000 ಕಮೆಂಟಲ್ಲಿ ಒಬ್ಬರು ಆ ಥರ ಹಾಕಿಲ್ಲ. ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಜಗದ ಜಲಗಾರ ಅಂತಂದರೆ ಅರ್ಥನೇ ಗೊತ್ತಿಲ್ಲ ನಿಮಗೆ. ಕುವೆಂಪು ಲೈನದು ಜಗದ ಜಲಗಾರ. ನಾವು ಎಲ್ಲ ಪದಗಳನ್ನ ಹೇಳೋಕ್ಕೂ ಹೆದರ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇದೀವಿ ಇವತ್ತು. ಒಂದು ಪದ ಬಳಕೆ ಆದ್ರೂ ಅದ್ರ ಬಗ್ಗೆ ಜಗದ ಜಲಗಾರ ಅಂದ್ರೆ ಏನ್ರಿ? ಜಗತ್ತನ್ನು ಕ್ಲೀನ್ ಮಾಡೋನು, ಜಗತ್ತನ್ನೇ ಸ್ವಚ್ಛವಾಗಿಡೋನು. ಅವನು ಯಾರು? ಶಿವ. ಜಗದ ಜಲಗಾರನು ನೀನೇ. ಎಂಥ ಬ್ಯೂಟಿಫುಲ್ ಲೈನ್ ಅದು. ಹೌದು. ಅಂದರೆ ಅಲ್ಲಿ ನಾನು ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ? ಇಡೀ ಜಗತ್ತಲ್ಲಿ ಎಲ್ಲ ಕಡೆನೂ ದೇವರಿದ್ದಾನೆ ಅಂತ ಫಸ್ಟಿಂದ ನಮ್ಗೆ ಹೇಳ್ತಾ ಬಂದಿದ್ರಲ್ವಾ. ಈಗ ನಾನು ಯೋಚನೆ ಮಾಡೋದೇನು ಗೊತ್ತಾ? ಈಗ ಒಬ್ಬ ಪುಟ್ಟ ಮಗು ನಾನು ಅಂತ ಅಂದ್ಕೊಳ್ಳಿ, ನನಗೆ ಕಲಿಸಿರೋದೆ ಹೆಂಗೆ? ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲ ಕಡೆ ಹೆಂಗೆ ದೇವರಿದ್ದಾನೆ ಅಂತಂದಾಗ ನಿಮ್ಮ ಮೆದೆ ಒಳಗಡೆ ದೇವರಿದ್ದಾನೆ, ನಿಮ್ಮ ಮೆದೆ ಒಳಗಡೆ ದೇವರಿದ್ದಾನೆ. ತಿನ್ನೋ ಅನ್ನದಲ್ಲಿ, ನೀರಲ್ಲಿ, ಗಾಳಿನಲ್ಲಿ, ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಅಂತಂದಾಗ ಅದಕ್ಕೆ ಹೇಳೋದು. ಜಲಗಾರ ನಾಟಕ ನೋಡಿದ್ರೆ ನೀವು ಜಲಗಾರ ಓದಬೇಕು. ನಾವು ಓದ್ದೇನೆ ಏನನ್ನು ಕಲಿಯೋಕ್ಕಾಗಲ್ಲ, ಓದ್ದೇನೆ ಗೊತ್ತಾಗಲ್ಲ. ಯಾಕೆ ಈ ಪದ ಬಳಸಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಪ್ರಾಬ್ಲಮ್ ಅಲ್ಲ ಅದು. ನೀವು ಓದ್ಕೋಬೇಕು. ಈಗ ನಾವು ನಾಟಕ ಮಾಡ್ಬೇಕಾದ್ರೆ ಆಡಿಯನ್ಸ್ಗೆ ಏನು ಹೇಳ್ತೀವಿ ಗೊತ್ತಾ? ನಾಟ್ಯಶಾಸ್ತ್ರದಲ್ಲಿ ಬರೀಬೇಕಾದ್ರೆ ಭರತ ಮುನಿ ಏನು ಬರೀತಾರೆ ಅಂದರೆ, ಒಬ್ಬ ಆಡಿಯನ್ಸ್ ಎಷ್ಟು ಬುದ್ಧಿವಂತರಾಗಿರ್ಬೇಕು ಅಂತಂದರೆ, ನಾಟಕ ನೋಡೋಕ್ಕೋನು ನಮ್ಮಷ್ಟೇ, ನಾಟಕ ಮಾಡೋನಷ್ಟು, ಸ್ಕ್ರಿಪ್ಟ್ ಬರೆದೇನೋಷ್ಟು ಆ ಸೆನ್ಸಿಬಿಲಿಟಿ ಇರೋನೇ ಆ ನಾಟಕ ನೋಡಿದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಅಷ್ಟು ಬುದ್ಧಿವಂತ ಆಗಿರ್ಬೇಕು ಪ್ರೇಕ್ಷಕ. ಆವಾಗಲೇ ನಿಮಗೆ ರಸಾನುಭವ ಆಗೋದು. ಈಗ ನಾನೇನೋ ಹೇಳ್ತಾ ಇದ್ದೀನಿ, ಜಗದ ಜಲಗಾರನು ನೀನೆ ಅಂತಂದರೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಂದರೆ ಏನು ಬರೆದಿದೆ ಗುರು? ಏನಿದು ಜಗದ ಜಲಗಾರ ಅಂದರೆ ಏನಿದು ಅಂತ ಕೇಳಿದ್ರೆ ನನಗೆ, ನಾನು ಪ್ರತಿಯೊಬ್ಬರಿಗೂ ಪಾಠ ಮಾಡೋಕ್ಕಾಗಲ್ವಲ್ಲ ಅದನ್ನ. ಜಗದ ಜಲಗಾರ ಅಂದರೆ ಏನು ಅಂತ. ಅದೇ ನಮ್ಗೆ ಬೇಕಾಗಿರೋ ಶಿಕ್ಷಣ. ಕುವೆಂಪು ಗೊತ್ತು? ಕುವೆಂಪು ಹೇಗೆ ಗೊತ್ತು ನಿಮಗೆ? ಓದಿಸಿ ಮಕ್ಕಳಿಗೆ, ಕಲಿಸಿ. ಅಥವಾ ಯಾರು ಆನಂದಮೂರ್ತಿ ಗೊತ್ತು? ಹೇಗೆ ಗೊತ್ತು? ಭೈರಪ್ಪ ಗೊತ್ತು? ಹೇಗೆ ಗೊತ್ತು? ಓದಿದ್ರೆ ತಾನೇ ಗೊತ್ತಾಗೋದು ನಿಮಗೆ. ಮುಖ ನೋಡಿ ಬರೀ ಫೇಸ್ ಕಟ್ಟಿಂದಲ್ಲ. ಅಣ್ಣವ್ರು ಗೊತ್ತು ಅಂತ ಬರೀ ಪೋಸ್ಟ್ರಲ್ಲ, ಸಿನಿಮಾಗಳನ್ನ ನೋಡಿ, ವ್ಯಾಲ್ಯೂಸ್ನ ನೋಡಿ, ವ್ಯಕ್ತಿತ್ವನ ನೋಡಿ. ಆವಾಗ ನಿಮ್ಗೆ ಅಣ್ಣವ್ರು ಗೊತ್ತು, ಆವಾಗ ನಿಮ್ಗೆ ಕುವೆಂಪು ಗೊತ್ತು. ಆ ಜಗದ ಜಲಗಾರ ಅನ್ನೋದು ಶಿವ ಮೀಟ್ ಮಾಡ್ತಾನೆ ಯಾರೋ ಜಲಗಾರನ್ನ. ಆವಾಗ ಜಲಗಾರ ಬೇಜಾರು ಮಾಡ್ಕೊಂಡಿರ್ತಾನೆ, ನನ್ನ ದೇವಸ್ಥಾನಕ್ಕೆ ಬಿಟ್ಟಿಲ್ಲ, ನನ್ನನ್ನು ಎಲ್ಲಿ ಬಿಡ್ತಾರೆ ಏನೋ ದೇವ್ರು ನೋಡೋಕ್ಕೆ ಅಂತಂದಾಗ ಅವನ ಆಚರಣೆ ನಿಂತಿರ್ಬೇಕಾದ್ರೆ ಶಿವ ಬರ್ತಾನೆ. ಶಿವ ಬಂದು ಹೇಳ್ತಾನೆ, ನೋಡು ನಾನೇ ಶಿವ, ನೀನೇ ಶಿವ, ನೀನು ಈ ಜಗತ್ತನ್ನು ಕ್ಲೀನ್ ಮಾಡ್ತಾ ಇರೋನು, ನಾನು ಜಗತ್ತಿನ ಕೊಳೆಯನ್ನು ಕ್ಲೀನ್ ಮಾಡ್ತಾ ಇರೋನು, ನೀನು ಈ ಜಾಗದ ಕೊಳೆಯನ್ನು ಕ್ಲೀನ್ ಮಾಡ್ತಾ ಇರೋನು, ನಿನ್ನೊಳಗಡೆನೂ ಶಿವ ಇದ್ದಾನೆ, ನನ್ನೊಳಗಡೆ ಶಿವ. ಶಿವ ಅಂದರೆ ಬೇರೆ ಯಾರೋ ಅಲ್ಲ, ನೀನೇ ಶಿವ, ನಾನೇ ಶಿವ, ನಾನೇ ನೀನು, ನೀನೇ ನಾನು ಅನ್ನೋದೇ ಕಾನ್ಸೆಪ್ಟ್ ಅದು. ಅದಕ್ಕೆ ಜಗದ ಜಲಗಾರ ನೀನು ಅಂತ ಹೇಳೋದನ್ನ. ಎಂಥ ಬ್ಯೂಟಿಫುಲ್ ಅಲ್ವಾ ಅದು? ಅದನ್ನು ಇಟ್ಕೊಂಡು ಅಂದರೆ ನಾನು ಕಲ್ತಿರೋದು, ನೋಡಿರೋದು, ಓದಿರೋದು ಇದೆಲ್ಲ ಅಂದರೆ ನನ್ನಂದೇ ಏನು ಸೃಷ್ಟಿ ಆಗಲ್ವಲ್ಲ. ನಾನು ಓದ್ತಾ ಜರ್ನಿ ಮಾಡ್ತಾ ಬಂದಿರೋದು. ಅದಾದಮೇಲೆ ಆಮೇಲೆ ನಾನು ಏನಂದರೆ ಸ್ಪಾಂಟಿನಿಯಸ್ ಆಗಿ ರಪ್ಪಂದು ಒಂದು ಹಾಡು ಬರ್ಕೊಡಿ ಅಂದರೆ ಆ ಥರ ಬರೆಯೋಕ್ಕೆ ಬರಲ್ಲ ನನಗೆ. ನಾನು ಪ್ರೊಫೆಷ್ನಲ್ ಲಿರಿಕ್ ರೈಟರ್ ಅಲ್ಲ. ನನಗೇನೋ ಹುಟ್ಟಿತು ಅದು, ಆ ಕತೆಗೋಸ್ಕರ ಇದಕ್ಕೋಸ್ಕರ ಹುಟ್ಟಿತು ಬರದೆ ಅಷ್ಟೇ. ಮೇ ಬಿ ಅಂದರೆ ಈ ಕಂಟೆಂಟ್ ಮಾಡಬೇಕಾದ್ರೆ ನಿಮ್ಮದು ವೈಬ್ ಜೊತೆಗೆ ಆ ಕೊಲಾಬ್ರೇಷನ್ಗಳು ತುಂಬ ಸಮಾನ ಮನಸ್ಕರರು ಅಂತ ಅನಿಸುತ್ತೆ. ಅಂದರೆ ದಯಾನಂದ್ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ನೀವಾಗಿರ್ಬೋದು, ಆ್ಯಂಡ್ ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನು, ಅಥವಾ ಆ ತಂಡ ನೋಡ್ಬೇಕಾದ್ರೆ ಹಂಗೆ ಅನಿಸುತ್ತೆ ಎಲ್ಲರಿಗೂ ಅದು ಸೇಮ್ ವೈಬ್ರೇಷನ್ ಇದೆ. ಸೇಮ್ ಅವರು ಅದೇನೆ. ಈಗ ಅವ್ರ ಅದಕ್ಕೆ ಸಪ್ತಮಿ ನೋಡ್ತಾನೆ ಮಾತಾಡಿದ್ದು ಅದಕ್ಕೆ. ಸೊ ಅಂದರೆ ಮನಸ್ಥಿತಿ ಒಂದೇ ಇದೆ. ಅಂದರೆ ನಾನು ಹೇಳೋದು ಸಿದ್ಧಾಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಅಂದರೆ ಆ ಥರದ್ದೊಂದು ಸಿದ್ಧಾಂತ ಓದ್ಕೊಂಡಿರೋದು, ತಿಳ್ಕೊಂಡಿರೋದು, ಸೈದ್ಧಾಂತಿಕವಾಗಿ ಈ ಥರದ್ದು ಕಂಟೆಂಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಆ ಮನಸ್ಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅದನ್ನು ಅಚೀವ್ ಮಾಡೋದಕ್ಕೆ. ಸೊ ಹಾಗಾಗಿ ಕೇಳ್ತದೆ. ಯಾವಾಗಲೂ ಒಂದು ಹೇಳ್ತಾರಲ್ಲ, ಸ್ಕ್ರಿಪ್ಟಿಗೆ ಯಾರನ್ನು ಬೇಕು, ಏನು ಬೇಕು ಅದು ಅದನ್ನು ತೊಗೊಳುತ್ತೆ ಅಂತ. ಸೊ ಪ್ರಾಬಬ್ಲಿ ಈ ಸ್ಕ್ರಿಪ್ಟಿಗೆ ಅಂಥ ಜನ ಬೇಕಿತ್ತು, ಅವ್ರನ್ನ ಕರ್ಸ್ಕೊಂತ ಅನ್ಸುತ್ತೆ ಸ್ಕ್ರಿಪ್ಟ್ ಅಷ್ಟೇ. ಯಾಕಂದರೆ ಯಾರಿಗೂ ಅಲ್ಲಿ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ. ಯಾರಿಗೂ ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕು, ನಾನು ಇಲ್ಲಿ ಏನಕ್ಕೆ ಮಾಡಬೇಕು, ಈ ಬಿಸಿಲಲ್ಲಿ ನನ್ನನ್ನು ಏನಕ್ಕೆ ನಿಲ್ಲಿಸಿದ್ದಾರೆ, ಆ ಥರ ಒಬ್ರು ಯಾವತ್ತೂ ನಾನು ಮಾತಾಡಿರೋದು ನೋಡಿಲ್ಲ. ಆ್ಯಂಡ್ ಬಿ ಸುರೇಶ್ ಸರ್ ಅಷ್ಟೇ, ನನಗೆ ಅವ್ರ ಜೊತೆ ಎಷ್ಟು ಸೀನ್ಸ್ ಇತ್ತು. ಆ ಸೀನ್ಸಲ್ಲೂ ಅಷ್ಟೇ ಅವ್ರು ನನ್ನನ್ನು ಕೂರಿಸ್ಕೊಂಡು ಅವ್ರ ಮಗಳ ಥರನೇ, ಅಂದರೆ ರಿಹರ್ಸಲ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಣ್ಣ ಕರೆಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ಎಷ್ಟು ನೀಟಾಗಿ ಸೂಕ್ಷ್ಮವಾಗಿ ಹೇಳೋರು. ಆ್ಯಂಡ್ ಎಲ್ಲರೂ ಅಷ್ಟೇ ಅವ್ರು ಆಮೇಲೆ ಮಾದೇವ ಸಾಂಗ್ ಶೂಟ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲರೂ ಚೇರ್ ಹಾಕೊಂಡು ಒಂದು ಕಡೆ ಆರಾಮಾಗಿ ಕೂತಿದ್ರು. ಶಾರ್ಟ್ ಇದ್ದಾಗ ಎಲ್ಲರೂ ಒಟ್ಟಿಗೆ ಹೋಗೋರು, ಒಟ್ಟಿಗೆ ಬರೋರು. ಆ ಥರ ಇತ್ತು. ಆ್ಯಂಡ್ ಯಾರಿಗೂ ಎಲ್ರಿಗೂ ಸಿನಿಮಾ ಚೆನ್ನಾಗಿ ಆಗಬೇಕು. ಆ್ಯಂಡ್ ಅಷ್ಟು ಜನ ಮುಂಚೆ ಮಾಡಿದ್ದಾರೆ,
ಅಷ್ಟು ಬ್ರೇಕ್ ಆದ್ಮೇಲೆ ವಾಪಸ್ ಬಂದು ಮಾಡಬೇಕು ಅಂತಂದರೆ ಅವ್ರಿಗೆ ಆ ಸಿನಿಮಾ ಮೇಲೆ ಅಥವಾ ಸ್ಕ್ರಿಪ್ಟ್ ಮೇಲೆ ಆ ನಂಬಿಕೆ ಇತ್ತು. ಇಲ್ಲ ಇಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಅದು ಒಂದೊಂದ್ಸತಿ ಏನಾಗುತ್ತೆ, ಕ್ಯಾರೆಕ್ಟರ್ ಡ್ರಾಪ್ ಆಗುತ್ತೆ. ಗ್ಯಾಪ್ ಆದ ತಕ್ಷಣ ನಮಗೆ ಆ ಕ್ಯಾರೆಕ್ಟರಿಂದ ಒಂದೊಂದ್ಸತಿ ಯು ಗೋ ಔಟ್ ಆಫ್ ದ ಕ್ಯಾರೆಕ್ಟರ್, ಮತ್ತೆ ಅದನ್ನು ವಾಪಸ್ಸು ಅಲ್ಲಿ ತಗೊಳ್ಳೋಕ್ಕೆ ಒಂದೊಂದ್ಸತಿ ಕಷ್ಟ ಆಗುತ್ತೆ. ನೀವು ಎಲ್ಲೂ ಈ ಸಿನಿಮಾ ಆ್ಯಕ್ಚುಲಿ ನಿಂತಿತ್ತು ಅಂತ ನಿಮ್ಗೆಲ್ಲೂ ಅನ್ಸಲ್ಲ. ಸಿನಿಮಾ ನೋಡಿದಾಗ ಸಿನಿಮಾಟೋಗ್ರಫಿಲಿರ್ಬೋದು, ಕ್ಯಾರೆಕ್ಟರೈಸೇಷನ್ಸಲ್ಲಿರ್ಬೋದು, ಅಥವಾ ಊರಿರ್ಬೋದು. ಯಾಕಂದರೆ ಒಂದು ಊರು ಅಂತ ತಗೊಂಡಾಗ ಆ ಬ್ರೇಕ್ ಆದಾಗ ಆ ಊರು ಎಷ್ಟು ಡೆವಲಪ್ ಆಗಿಬಿಟ್ಟಿರುತ್ತೆ, ನಿಮ್ಗೆ ಆ ಊರಲ್ಲೂ ಕಾಣಿಸಲ್ಲ. ಈ ಸಿನಿಮಾ ಕರೆಕ್ಟಾಗಿ ಒಂದೇ ಸತಿ ಸ್ಟಾರ್ಟ್ ಟು ಎಂಡ್ ಶೂಟ್ ಆಗಿದೆ ಅಂತಲೇ ಅನ್ಸೋದು. ಬಿಕಾಸ್ ನಿಮ್ಗೆಲ್ಲ ನಾವು ಈ ಕತೆ ಹೇಳ್ತಾ ಇದ್ದೀವಿ, ಈ ಥರ ಬ್ರೇಕ್ ಆಯಿತು ಅಂತ ನಿಮ್ಗೆ ಅನ್ಸ್ಬೋದು. ಸಿನಿಮಾ ನೋಡಿದಾಗ ನಿಮ್ಗೆಲ್ಲೂ ಅನ್ಸಲ್ಲ, ಕ್ಯಾರೆಕ್ಟರ್ಸಲ್ಲಿ ಅನ್ಸಲ್ಲ, ಕಾಸ್ಟ್ಯೂಮಲ್ಲಿ ಅನ್ಸಲ್ಲ, ಸಿನಿಮಾಟೋಗ್ರಫಿಲಿ ಅನ್ಸಲ್ಲ, ಯಾವುದ್ರಲ್ಲೂ ಅನ್ಸಲ್ಲ. ಫಸ್ಟ್ ಸ್ಟಾರ್ಟ್ ಟು ಎಂಡ್ ನಾನು ಸಿನಿಮಾದಲ್ಲಿ ಸ್ಟಾರ್ಟ್ ಟು ಎಂಡ್ ನಾನು ಅಲ್ಲೇ ಎಂಟೈರ್ ಪ್ರೋಸೆಸ್ಸಲ್ಲಿದ್ದೆ. ಪ್ರತಿಯೊಬ್ಬರು ಎಂಟೈರ್ ಪ್ರೋಸೆಸ್ಸಲ್ಲಿ ಇದ್ರು ಅಂತಲೇ ಅನ್ಸೋದು. ಸೊ ಅದೇ ಸ್ಕ್ರಿಪ್ಟಿಗೆ ಅದು ಬೇಕಿತ್ತು, ಅದು ಯಾವಾಗ ಬೇಕಿತ್ತು ಅದನ್ನು ತೊಗೊಂತು. ಆ ಸ್ಕ್ರಿಪ್ಟು ಯಾರ್ಯಾರು ಬರಬೇಕಿತ್ತು, ಯಾವ ಟೈಮಲ್ಲಿ ಬರಬೇಕಿತ್ತು. ಆ್ಯಂಡ್ ಕೈಲಾಶ್ ಖೇರ್ ಸರ್ ಎಲ್ಲರೂ ಅದು ಮಾದೇವ ಸಾಂಗ್ ಬಂದು ಹಾಡಿದ್ರು, ಅವ್ರು ಭಾಳ ಇಷ್ಟಪಟ್ಟು ಹಾಡಿದ್ರು. ಸೊ ಅವರೆಲ್ಲ ಬಂದರು, ಇಟ್ ಬಿಕೇಮ್ ಅ ಕೊಲಾಬ್ರೇಟಿವ್ ಎಫರ್ಟ್. ಆ್ಯಂಡ್ ಇವತ್ತು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಬರ್ತಾ ಇದೆ ಸಿನಿಮಾ. ಸೊ ಅಷ್ಟೇ, ಪ್ರಾಬಬ್ಲಿ ಸ್ಕ್ರಿಪ್ಟಿಗೆ ಆ ಪವರ್ ಇರುತ್ತೆ. ಆ್ಯಕ್ಟರ್ಸ್ಗಿಂತ ಸ್ಕ್ರಿಪ್ಟಿಗೆ, ಸಿನಿಮಾಗೆ ಆ ಪವರ್ ಆ್ಯಕ್ಚುಲಿ. ಅದೇ ಅಕ್ಷರ ಫಸ್ಟು ಅಂದರೆ ಸ್ಕ್ರಿಪ್ಟ್ ಆದಮೇಲೆ ನೀವು ಉಡೋ ಬಟ್ಟೆ, ಹಾಕೋ ಬಣ್ಣ, ಏನು ಸಿನಿಮಾಟೋಗ್ರಫರ್ ಇಡೋವಂಥ ಫ್ರೇಮು, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಸೃಷ್ಟಿಸುವಂತಹ ಒಂದು ಸೌಂಡು, ಅಂದರೆ ನೀವೆಲ್ಲ ಸೇರಿಕೊಂಡು ಅದಕ್ಕೊಂದು ಕಂಪೋಸಿಷನ್ ಅಂತ ಬರುತ್ತೆ, ಅಲ್ಲೊಂದು ಸೌಂಡ್ ಕ್ರಿಯೇಟ್ ಆಗುತ್ತಲ್ಲ, ಆ ಸೌಂಡ್, ಇದೆಲ್ಲವೂ ಕೂಡ ಈ ಒಂದು ಸಮಾನ ಮನಸ್ಥಿತಿ ಇದ್ದರೆ ಮಾತ್ರನೇ ಅದು ಉಟ್ಕೊಳ್ಳುತ್ತೆ. ಹೌದೌದು, ರುಚಿಸುತ್ತೆ ಕೂಡ. ಇಲ್ಲಾಂದ್ರೆ ಅದು ನನಗೆ ಈಗೋ ಇರಬಾರ್ದು. ಈಗೋ ಇದ್ಬಿಟ್ರೆ ಆಗಲ್ಲ ಕೆಲಸ. ಯಾಕಂದ್ರೆ ಈಗ ಪೂರ್ಣ ಒಂದು ಫ್ರೀಡಮ್ ಕೊಡ್ಬೇಕು ನಾವು. ಇಲ್ಲ ನಾನೇ ಅಲ್ಟಿಮೇಟು, ನಾನೇ ಸುಪ್ರೀಂ ಅಂತಿದ್ರೆ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಈಗ ನಮ್ಮ ಹುಡುಗರು ಈಗ ಎಡಿಟ್ ಮಾಡ್ತಿರ್ಬೇಕಾರೆ ಈಗ ಫಸ್ಟ್ ಕಾಪಿ ತೆಗಿತೀವಿ, ಒಂದು ವಾರ ನನ್ನ ಮಾತಾಡ್ಸ್ಬಿಡಿ ಅಂತಂದರು. ಫೋನ್ ಮಾಡಿಬಿಡಿ ನನಗೆ ಅಂತಂದರು. ಯಾರೋ ನಮ್ಮ ಮನು ಎಡಿಟ್ರು ಮತ್ತು ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜೊತೆ ನಿಂತವನು. ಅವನು ನನಗೆ ಒಂದೇ ಮಾತು ಹೇಳಿದ್ರು, ಸರ್ ನನಗೊಂದು ವಾರ ಡಿಸ್ಟರ್ಬ್ ಮಾಡಿಬಿಡಿ ಅಂತ. ಪೂರ್ಣನೂ ಅಷ್ಟೇ, ನನಗೆ ಈಗ ಡಿಸ್ಟರ್ಬ್ ಮಾಡೋಕೆ ಹೋಗ್ಬಿಡಿ, ನಾನು ರೆಕಾರ್ಡಿಂಗ್ ಮಾಡ್ತೀನಿ ಅಂತ. ಅಂದರೆ ಆ ಫ್ರೀಡಮ್ನ ಕೊಡ್ಬೇಕು ನಾವು. ಇಲ್ಲ ನೀವೇನು ನೋಡ್ತೀರಿ ಎವ್ರಿ ಟೈಮ್ ನೀವು ಆಮೇಲೆ ಎಲ್ಲ ತೋರಿಸಿದ್ರು ನಂಗೆ ತಂದು ನೋಡಿದಾಗ ಅನ್ನೋ ಥರ ಕೊಡ್ತಾರೆ ಅವರು ನೆಕ್ಸ್ಟ್ ಲೆವೆಲ್ಗೆ. ಆ ಕ್ರಿಯೇಟಿವ್ ಫ್ರೀಡಮ್ ಬೇಕು ಈ ಎಸ್ಪೆಷಲಿ ಸಿನಿಮಾದಲ್ಲಿ. ಇದು ಕಮ್ಯಾಂಡ್ ಮಾಡೋ ಥರದ್ದು ಜಾಗ ಅಲ್ಲ, ಇದು ಟೀಮ್ ವರ್ಕ್. ಇದು ಹಿಟ್ಲರ್ ಥರ ವರ್ಕ್ ಮಾಡೋಕ್ಕೆ ಹೋದರೆ ವರ್ಕ್ ಆಗಲ್ಲ ಇದು ಸಿನಿಮಾ. ನೀವೆಲ್ಲ ನಿಂತ್ಕೋಬೇಕು ಒಟ್ಟಿಗೆ, ಎಲ್ಲ ನಿಂತ್ಕೊಂಡು. ಆಮೇಲೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರೋ ಮುಖ್ಯರಲ್ಲ ನಮ್ಮ ಸಿನಿಮಾದಲ್ಲಿ ಹೇಳ್ಬಿಟ್ಟಿದ್ದೀವಿ. ಹಂಗೆ ಇಲ್ಲಿ ಯಾರು ತಿಳಿದವರು ಅಲ್ಲ, ತಿಳಿದಿರೋರು ಅಲ್ಲ, ಎಲ್ಲರೂ ಒಪಿನಿಯನು ಕೌಂಟ್ ಆಗ್ತವೆ. ಯಾವುದನ್ನು ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವೇನೋ ಹೇಳ್ತೀರ ನನಗೆ, ಈಗ ನೋಡಿ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಅದ್ರ ಬಗ್ಗೆ, ಆ ಲೈನ್ ಬಗ್ಗೆ ಮಾತಾಡ್ತೀರ ಅಂದರೆ ನಿಮ್ಗೆ ಗೊತ್ತಾಗಿದೆ, ನಿಮಗೆ ತಿಳಿದಿದೆ, ನೀವು ಹೇಳ್ತಾ ಇದ್ದೀರಾ. ದಟ್ ಇಸ್ ದ ಬ್ಯೂಟಿ. ಅಕ್ಸೆಪ್ಟ್ ಮಾಡ್ಬೇಕು ನಾವು. ಆ ಓಪನ್ ಮನಸ್ಥಿತಿನ ಮುಚ್ಕೊಂಬಿಟ್ಟು ಕ್ಲೋಸ್ ಮಾಡ್ಕೊಂಬಿಟ್ರೆ ಏನು ಹುಟ್ಟಲ್ಲ ಹೊಸದು. ಆಮೇಲೆ ಹೊಸ ಸೃಷ್ಟಿ ಮಾಡೋಕೆ ನಾವು ಯಾರು ಏನೂ ಅಲ್ಲ ಇಲ್ಲಿ ಈ ಪ್ರಪಂಚದಲ್ಲಿ. ನಮ್ಮ ಕೈಲಿ ಏನು ಗೊತ್ತೋ, ಈ ಜಗತ್ತಲ್ಲಿ ನಮಗಿಂತ ಮೇಧಾವಿಗಳೆಲ್ಲ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ನಾವು ಬದುಕ್ತಾ ಇದೀವಿ ಅಷ್ಟೇ. ಎಂತೆಂಥ ಸ್ಕ್ರಿಪ್ಟ್ ಬಂದಿದೆ ಕನ್ನಡದಲ್ಲಿ, ಎಂತೆಂಥ ಸಿನಿಮಾಗಳು ಬಂದಿದೆ. ಫ್ಲೈಟ್ ಕಂಡುಹಿಡಿದಿದ್ದಾರೆ, ನಾವಿಲ್ಲಿ ಕೂತ್ಕೊಂಡು ಮಾತಾಡೋಕೆ ಒಂದು ಕ್ಯಾಮ್ರಾ ಕಂಡುಹಿಡಿದಿದ್ದಾರೆ, ಎಲ್ಲನೂ ಕಂಡುಹಿಡಿದ್ಬಿಟ್ಟಿದ್ದಾರೆ. ಅದು ಸೂರ್ಯ ಸರ್ ಸಿನಿಮಾದಲ್ಲಿ ಒಂದು ಬರುತ್ತೆ, ಎಲ್ಲ ಕಂಡುಹಿಡಿದೋಗಿದೆ, ಇನ್ನೇನು ಉಳಿದೈತೆ ಕಂಡುಹಿಡಿಯೋಕ್ಕೆ ಅಂತ. ಹಾಗೆ ನಮಗೇನು ಉಳಿದಿಲ್ಲ. ಇರೋದ್ರಲ್ಲಿ ಏನು ಬೆಸ್ಟ್ ಮಾಡ್ಬೋದು ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯದನ್ನು ಟ್ರೈ ಮಾಡಿದ್ರೆ, ಒಂದು ಒಳ್ಳೆ ಕ್ರಿಯೇಟಿವ್ ಅದೇನೋ ಪ್ರಾಡಕ್ಟ್ ಟ್ರೈ ಮಾಡಿದ್ರೆ ಆಗುತ್ತೆ ಅನ್ನೋದಕ್ಕೆ ನಮ್ಮ ಅಶೋಕ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಇಲ್ಲ ಅಂದರೆ ಎಕ್ಸಾಂಪಲ್ಸ್ ತುಂಬ ಸೆಟ್ ಮಾಡಾಗಿದೆ ಆ ವಿಚಾರಕ್ಕೆ. ನೋಡಿ, ಝೀರೋ ಈಗೋ ಇರೋಂತಹ ಟೀಮು, ಝೀರೋ ಈ ಒಂದು ಅಹಂಗಳಿಲ್ಲದೆ ಇರೋಂಥ ಇದು, ಮತ್ತು ಸಮಾನ ಅಂದರೆ ಆ ಒಪಿನಿಯನ್ಗಳ ಕಲೆಕ್ಟಿವ್ ಪ್ರಾಸೆಸ್ಸು ಯಾವಾಗಲೂ ಗೆದ್ದಿದೆ. ಇವಾಗ ಗೆದ್ದಿರೋದೆಲ್ಲವೂ ಅದೇನೆ. ಹೌದು, ನಿಜವಾಗ್ಲೂ ಅದೇನೆ. ಆ ಥರ ಆಗಿನೂ ಸೋತಿದೆ ಅಂತಂದರೆ ತುಂಬ ರೇರೆಸ್ಟ್ ನಾನು ನೋಡಿರೋ ಪ್ರಕಾರ. ಹೌದು, ಅದಕ್ಕೆ ತುಂಬ ಎಕ್ಸಾಂಪಲ್ಗಳಿದೆ. ನನಗೆ ಒಂದು ನೆನಪಾಗುತ್ತೆ, ಗುಂಡಣ್ಣ ಅಂತ ಒಬ್ರು ಇದ್ದಾರೆ. ಆಮೇಲೆ ಇನ್ನೊಂದಷ್ಟು ಜನ ವಯಸ್ಸಾಗಿರೋ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗಳು ನೋಡೋಕ್ಕೆ ಒಂದು ಬ್ಯೂಟಿ ಇದೆ ನಿಮಗೆ ಸಿನಿಮಾದಲ್ಲಿ. ಏನೋ ಬಿಳಿ ಗಡ್ಡ, ಆಮೇಲೆ ಬಿಳಿ ಕೂದಲು, ಆ ಏಜ್ ಆಗಿರೋ ನೆರಿಗೆಗಳು. ಹೊನ್ನವಳ್ಳಿ ಕೃಷ್ಣ ಅವರು ಇದ್ದಾರೆ, ಅವರೆಲ್ಲರೂ ಬೇರೆ ಥರನೇ ತೋರಿಸಿದ್ದೀವಿ. ನಿಮ್ಗೆ ನೋಡೋಕೆ ಒಂದು ಖುಷಿ ಆಗಿ ಸ್ಕ್ರೀನ್ ಮೇಲೆ. ಅಂದರೆ ಅಷ್ಟು ಏಜ್ ಆಗಿದ್ರು ಮಾದೇವ ನಿಮ್ಮ ಅಕ್ಕಪಕ್ಕದಲ್ಲಿ ಊರಲ್ಲಿ ಆ ಥರ ಕ್ಯಾರೆಕ್ಟರ್ಗಳು ನೋಡಿರ್ತೀರಾ. ಅಂದ್ರೆ ನಿಮ್ಗೆಲ್ಲ ಇದೊಂದು ಸಿನಿಮಾ ಅಂತ ಅನ್ಸಲ್ಲ. ಒಂದು ರಿಯಲಿಸ್ಟಿಕ್ ಆಗಿ ಸಿನಿಮಾ ಆಗಿದ್ರು, ಇದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಆಗಿದ್ರು ಕೂಡ ನೀವು ನಿಮ್ಮ ಊರೊಳಗಡೆ ಹೋದಂಗೆ ಒಂದು ಲೋಕ ತೆರ್ಕೊಳ್ಳುತ್ತೆ ಹಿಂಗೆ ಹೊಸ್ದಾಗಿ. ಅಥವಾ ನೋಡದೇ ಇರೋರಿಗೆ, ಇವತ್ತಿನ ಜನ್ರೇಷನ್ಗೆ ಈ ಥರದ್ದು ಒಂದು ಊರಿದೆಯಾ,
ಅನ್ನೋ ಒಂದು ಕ್ಯೂರಿಯಾಸಿಟಿ. ಒಂದು ಈಗ ಎಲ್ಲರೂ ಅವತಾರ ನೋಡೋಕೆ ಹೋಗ್ತಾರಲ್ಲ, ಆ ಥರ ಇದೊಂದು ಅವತಾರ ಅನ್ಕೋಬೋದು ನೀವು. ಅಂದರೆ ಒಂದು ರಿಯಲಿಸ್ಟಿಕ್ ಅವತಾರ ಅಂತ ಅನ್ಕೋಬೋದು ಇದನ್ನ, ಈ ಸಿನಿಮಾನ, ಕ್ಯಾರೆಕ್ಟರ್ಗಳನ್ನ. ಓಕೆ, ಅಷ್ಟು ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ ಇದು. ಆ ವಯಸ್ಸಾಗಿರೋರು ನಾನೊಂದು ಎಕ್ಸಾಂಪಲ್ ಹೇಳಬೇಕು. ನಾನು ರೇಗಾಡ್ತಿದ್ದೆ ಸಿಕ್ಕಾಪಟ್ಟೆ ಸೆಟ್ಟಲ್ಲಿ. ಬಿಕಾಸ್ ಯಾವಾಗ ನನ್ನ ಕೈಗೆ ಬಂದಮೇಲೆ, ವಿನೋದ್ ಅವ್ರ ಕೈಲಿದ್ದಾಗ ನಾನು ತಲೆನೇ ಆಗ್ತಾ ಇರಲಿಲ್ಲ. ಕ್ಯಾರವನಲ್ಲಿ ಮಲ್ಕೋತಿದ್ದೆ, ಕರೆದಾಗ ಹೋಗ್ತಿದ್ದೆ, ಒಳ್ಳೆ ಊಟ ಮಾಡ್ಕೋತಿದ್ದೆ, ನಿದ್ದೆ ಮಾಡ್ತಿದ್ದೆ, ರೆಡಿ ಸರ್ ಶಾರ್ಟ್ ಅಂದಾಗ ಹೋಗ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ, ಬರ್ತಿದ್ದೆ, ಅಷ್ಟೇ ನಾನು. ಬಟ್ ನನ್ನ ಕೈಗೆ ಬಂದಾಗ ನನ್ನ ಪ್ರೆಷರ್ ಇತ್ತು. 32 ದಿವಸ ಶೆಡ್ಯೂಲ್ ಹಾಕಿದ್ವಿ. ಅಂದ್ರೆ ಹಗಲು ರಾತ್ರಿ ಶೂಟಿಂಗ್ ಮಾಡ್ತಾಯಿದ್ವಿ. ಬೆಳಗಿನ ಜಾವ 5 ಗಂಟೆಯಿಂದ ನಾನು ಎದ್ದರೆ ರಾತ್ರಿ ಮಲಗ್ತಾ ಇದ್ದೆ ಡೈಲಿ 12 ಗಂಟೆ. ಒನ್ ಡೇ ಅಂತೂ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೆಕ್ಸ್ಟ್ ಡೇ 6:30 ಪ್ಯಾಕಪ್ ಮಾಡಿರೋದು. ಅಂದರೆ 24 ಅವರ್ಸ್ ಶೂಟಿಂಗ್ ಮಾಡಿದ್ವಿ ಒಂದು ಸೀಕ್ವೆನ್ಸ್ನ. ಒಂದು ಸೀಕ್ವೆನ್ಸಲ್ಲಿ ನೀರು ಗಿಳಿಬೇಕಾಯ್ತು. ಕಾಲಲ್ಲಿ ಸ್ವಲ್ಪ ಗಾಯಗಳೆಲ್ಲ ಇತ್ತು. ಯಾರು ಗುಂಡಣ್ಣ ಅವ್ರಿಗೆ, ಆ ವಯಸ್ಸಾಗಿರೋದೊಂದು ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ, ಗುಂಡಣ್ಣ ಅಂತಲೇ ಅವ್ರ ಹೆಸರು, ಗಣಪಯ್ಯ ಅಂತ, ಸಾರಿ ಅಣ್ಣ. ಅಲ್ಲಿ ಸ್ವಲ್ಪ ನೀರು ಗಿಳಿಬೇಕು, ಇದನ್ನು ಏನೋ ಶಿವನ ಇದಿದೆಯಲ್ಲ ಏನೋ ಮೂರ್ತಿ, ಅದನ್ನ ಎತ್ಕೋಬೇಕು ನೀರು ಗಿಳಿದು. ನಿಮ್ಗೆ ಆದರೆ ಹೋಗಿ, ಇಲ್ಲ ಬೇರೆಯವ್ರು ಕಳಿಸ್ತೀನಿ ನಾನು, ನೀವು ಬೇಡ ಅಂತಂದೆ. ಇಲ್ಲಪ್ಪ ನಾನೇ ಹೋಗ್ಬೇಕಪ್ಪ ಅಂತಂದರು. ಅಣ್ಣ ಬೇಡ, ನೋಡಿ ಯೋಚನೆ ಮಾಡಿ, ಒಳಗಡೆ ನೀರು ನಿಮ್ಮ ಗಾಯಗೆ ಆದರೆ ಮತ್ತೆ ಸಮಸ್ಯೆ ಆಗುತ್ತೆ, ನಿಮ್ಗೆ ಬೇಡ. ಇಲ್ಲಪ್ಪ ನಾವು ಹೋಗ್ತೀನಪ್ಪ ಅಂದ್ಬಿಟ್ಟು ಫಸ್ಟ್ ಹೋಗ್ಬಿಟ್ರು ರಪ್ಪ ಅಂತ. ಕೇಳಲೇ ಇಲ್ಲ, ಇಷ್ಟುದ್ದ ನೀರಿದೆ, ಅಲ್ಲಿ ನೀರು ಹಾಕ್ಬೇಕು, ಹಿಡಿದು ಎತ್ಕೊಂಬರ್ಬೇಕದನ್ನ, ನಾ ಬರ್ತೀನಪ್ಪ ಅಂತ. ಯಾಕೆ ಅಷ್ಟು ಪ್ರೀತಿ, ಯಾಕೆ ಅಷ್ಟು ಇಂಟೆನ್ಸಿವ್ ಆಗಿ ಕೆಲಸ ಮಾಡ್ತಾಯಿದ್ದೀರಾ? ಯಾಕೆ? ಏನೋ ಇದೆ ಸಮಥಿಂಗ್. ಪ್ರತಿ ಸಲ ನಾನು ಅಷ್ಟು ರೇಗಾಡಿ ಕಿರ್ಚಾಡಿದ್ರು ಒಂದು ಲೈನಿಗೆ ತರೋಕ್ಕೆ ಮಾದೇವ ಸಾಂಗ್ಗೆ ನಿಮಗೆ 500 ಜನ ಅಲ್ಲಿ ಏರಿ ಮೇಲೆ ನಿಲ್ಲಿಸ್ಬೇಕು ಅಂತಂದ್ರೆ ನಿಮ್ಗೆ ಕಷ್ಟ. ಅದು ಅಲ್ಲಿ ನಿಲ್ಲಿಸಿ ನಿಮ್ಮ ಒಂದು ಸೆಟಪ್, ಒಂದು ಶಾರ್ಟ್ ತೆಗಿಯೋಕ್ಕೆ ನಿಮ್ಗೆ ಗಂಟೆಗಟ್ಟಲೆ ಹಿಡಿತಿದೆ. ಆ ನಿಲ್ಸೋಕ್ಕೆ ನಾವು ಕಿರ್ಚಾಡ್ತಿದ್ವಿ, ಕೂಗಾಡ್ತಿದ್ವಿ, ಹಿಂಗೆ ಬನ್ನಿ ಅಂತ ಇಡೀ ಟೀಮ್ ಕೂಗಾಡ್ತಿದ್ವಿ, ಕಿರ್ಚಾಡ್ತಿದ್ವಿ ಮೈಕ್ಗಳು ಇಟ್ಕೊಂಡು. ಬಟ್ ಕಡೆಯಾಗ ಒಂದು ಸಲ ಬಂದು ಹೇಳೋರು, ಎಲ್ಲ ಮುಗಿದ್ಮೇಲೆ ಒಂದು ಮಾತಾಡ್ತಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಎವ್ರಿ ಶಾರ್ಟ್ ಇಂಪಾರ್ಟೆಂಟು, ನಾನು ಕಿರ್ಚಾಡಿದ್ದೀನಿ, ರೇಗಾಡಿದ್ದೀನಿ, ನನ್ನ ಕ್ಷಮಿಸಿ, ಯಾರು ಬೇಜಾರು ಮಾಡ್ಕೊಬಿಡಿ ಅಂತ. ಕಡೆ ದಿವಸ ಗುಂಡಣ್ಣ ಮತ್ತು ಕ್ಯಾರೆಕ್ಟರ್ಗಳೆಲ್ಲ ಬಂದ್ಬಿಟ್ಟು, ಶೂಟಿಂಗ್ ಮುಗೀತು ನಿಮ್ದೆಲ್ಲ ಅಣ್ಣ, ಥ್ಯಾಂಕ್ ಯು, ಇಷ್ಟೆಲ್ಲ ಎಫರ್ಟ್ ಹಾಕ್ಕೊಟ್ಟಿದ್ದಾರೆ ನಮಗೋಸ್ಕರ, ಥ್ಯಾಂಕ್ ಯು ಸೋ ಮಚ್ ಅಂತಂದಾಗ ಆ ಮನುಷ್ಯ ಒಂದೇ ಮಾತಾಡಿದ್ದು, ಈ ಸಿನಿಮಾ ಗೆಲ್ಲೇಬೇಕಪ್ಪ. ಕಣ್ಣೀರು ಹಾಕ್ಕೊಂಡು ಹಗ್ ಮಾಡಿ, ಫುಲ್ ಇಂಟೆನ್ಸಿವ್ ಆಗಿ ಕಣ್ಣೀರು ಹಾಕ್ಕೊಂಡವರು, ನಿನ್ನ ಜೊತೆಗೆ ನಾವೆಲ್ಲರೂ ಇದ್ದೀವಿ, ಈ ನೇಚರೇ ಇದೆ, ನೀನು ಗೆದ್ದೇ ಗೆಲ್ತೀಯ, ತಲೆ ಕೆಡಿಸ್ಕೊಬೇಡ, ಒಳ್ಳೇದಾಗುತ್ತೆ, ಹೋಗು ನೆಮ್ಮದಿಯಾಗಿ ಮಲ್ಕೋ ಅಂತ. ಅದು ಗೆಲ್ಲಬೇಕು ಅಂತ ನನ್ನ ಆಸೆ. ಅಂದರೆ ಈ ದುಡ್ಡು ಕಾಸು ಎಲ್ಲ ಸೈಡ್ ಇಟ್ಬಿಡೋಣ ಫಸ್ಟು. ಜನ ನೋಡಿದಾಗ ತಾನೇ ನಮ್ಗೆ ಖುಷಿ ಆಗೋದು. ದುಡ್ಡು ಕಾಸು ಏನಿದ್ರು ಅಕೌಂಟಲ್ಲಿ ಇರುತ್ತೆ. ಅಥವಾ ಇನ್ನೊಂದು ಸಿನಿಮಾ ಮಾಡ್ತೀವಿ, ಅಥವಾ 4 ಸಿನಿಮಾ ಯಾರೋ ಹೊಸಬರು ಮಾಡ್ಬೋದು, ನಾವು ಟ್ರೈ ಮಾಡ್ಬೋದು, ಇನ್ನೇನಾದರೂ ಇದ್ದರೆ ನಮ್ಮ ಹತ್ರ. ನಮಗೆ ಸಿನಿಮಾ ಬಿಟ್ಟು ಇನ್ನೇನು ಗೊತ್ತಿಲ್ಲ, ನಮಗಿರೋದು ಒಂದೇ ಗುರಿ, ಏನಂದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಏನೋ ದಾಟಿಸ್ಬೇಕು, ಇನ್ನೊಂದು 4 ಜನ ತರಬೇಕು, ಇನ್ನೊಂದು 4 ಸಿನಿಮಾ ಆಗಬೇಕು, ಇನ್ನೊಂದು 4 ಜನಕ್ಕೆ ಒಳ್ಳೇದಾಗಬೇಕು. ನಮಗಿರೋದು ಈ ಗುರಿ. ನಾವೇ ಬೆಳಿಬೇಕು, ನಾವೇ ಬದುಕ್ಬಿಡ್ಬೇಕು ಅನ್ನೋ ನಮ್ಮ ಗುರಿ ಅಲ್ಲ. ಇದಿದ್ದಾಗ ನಮ್ಮ ಆಶಯ, ಈ ಥರದೊಂದು ಸಿನಿಮಾನು ಗೆದ್ದರೆ ನಮಗೆ ಜನರು ಬೆಂಬಲ ಸಿಕ್ಬಿಟ್ರೆ, ನನಗೇನಂದರೆ ಇಷ್ಟು ವರ್ಷ ಕೊಟ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸಪೋರ್ಟ್. ನನಗೀಗ ಒಂಥರ ಭಯನೂ ಇದೆ, ನನಗೆ 100% ಭಯ ಇದೆ. ಜನ ನನಗೆ ಬರಬೇಕು, ಹೆಚ್ಚಿನ ರೀತಿಯಲ್ಲಿ ಬಂದು ನೋಡ್ಬೇಕು ಸಿನಿಮಾನ ಅನ್ನೋ ಭಯನೂ ಇದೆ ನನಗೆ, ಬರಬೇಕು ಅಂತ. ಹಾಗೆ ಇಷ್ಟು ವರ್ಷ ಕೊಟ್ಟಿರೋ ಸಪೋರ್ಟು ನನಗೆ ತುಂಬ ನೆಕ್ಸ್ಟ್ ಲೆವೆಲ್ ಕೊಟ್ಬಿಟ್ಟಿದ್ದಾರೆ. ನಾನು ಬದುಕಲ್ಲಿ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಇದಕ್ಕಿಂತ ದೊಡ್ಡ ಸಕ್ಸಸ್ ನನಗೆ ಬೇಕಾಗಿಲ್ಲ ಲೈಫಲ್ಲಿ. ಯಾಕೆಂದ್ರೆ ಏನೂ ಇಲ್ದಿರೋನು ಇವತ್ತೆಲ್ಲ ಸಿಕ್ಕಿದೆ ನನಗೆ ಅಂತಂದರೆ, ಇದಕ್ಕಿಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಮೂರ್ಖ ಆಗ್ಬಿಡ್ತೀನಿ. ಆದರೆ ಇದೊಂದು ಕ್ರೂಷಿಯಲ್ ಟೈಮ್ ಇದು. ಅಂದರೆ ಈ ಸಿನಿಮಾ ಗೆಲ್ಲಬೇಕು. ನನಗೆ ಗೊತ್ತು ಅಯೋಗ್ಯ 2 ಇದೆ ನನ್ನ ಮುಂದೆ, ತುಂಬ ಚೆನ್ನಾಗಿ ಬಂದಿದೆ, ಗೆಲ್ಲುತ್ತೆ. ಇದು ಎಕ್ಸ್ಟ್ರಾಡಿನರಿ ಬಂದಿದೆ. ಅಶೋಕನೂ ಗೆದ್ದು ನಿಂತ್ಕೋಬೇಕು, ಅಯೋಗ್ಯನೂ ಗೆದ್ದು ನಿಂತ್ಕೋಬೇಕು. ಆಗ ಇನ್ನೊಂದೇನೋ ಓಪನ್ ಮಾಡ್ತೀವಿ, ಅಂದರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ನ ಪ್ರಾಜೆಕ್ಟ್ಗಳು ಓಪನ್ ಮಾಡ್ತೀವಿ. ಇನ್ನೊಂದಷ್ಟು ಜನ ಹೊಸ ಆಸೆ ಇಟ್ಕೊಂಡಿರುವಂಥವ್ರಿಗೆ ಕೆಲಸಗಳನ್ನ ಕೊಡ್ಬೋದು ನಾವು. ಈಗ ಒಂದು ಮಿನಿಮಮ್ ಅಂದ್ರೆ ಒಂದು 50,000 ಪ್ಲೇಟ್ ಊಟ ಆಗಿದೆ ಅಶೋಕ್ ಆಗಬೇಕಾದ್ರೆ. ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಒಂದೇ ಮಾತು, ಸರ್ ಸಿನಿಮಾ ರಿಸಲ್ಟ್ ನಮ್ಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ, ಅದು 50,000 ಜನ ಊಟ ಮಾಡೋರು ಸರ್, 50,000 ಪ್ಲೇಟ್ ಊಟ ಹೋಗಿದೆ ಸರ್, 100,000 ಜನಕ್ಕೆ 1,000 ಜನಕ್ಕೆ ದುಡ್ಡು ಹೋಗಿದೆ ಸರ್ ನಮ್ಮ ಅಕೌಂಟಿಂದ. ಅದೇ ಒಂದು ತೃಪ್ತಿ. ಸಿನಿಮಾ ಒಳ್ಳೇದಾಗಲಿ. ಬಿಕಾಸ್ ವಿನೋದ್ ಅವ್ರ ಫ್ಯಾಮಿಲಿ ಇದೆ, ವರ್ಧನ್ ಅವ್ರ ಫ್ಯಾಮಿಲಿ ಇದೆ, ಅವರೆಲ್ಲರೂ ಕಾಯ್ತಾ ಇದ್ದಾರೆ ಕಣ್ಣು ತೆರ್ಕೊಂಡು ಈ ಸಿನಿಮಾ ಗೆಲ್ಲುತ್ತೆ ಅಂತ. ಅದಕ್ಕೋಸ್ಕರ ನಾನು ನಿಂತ್ಕೊಂಡೆ, ಎಲ್ಲರ ಶ್ರಮಕ್ಕೋಸ್ಕರ ನಿಂತ್ಕೊಂಡೆ. ಅದಾಗುತ್ತೆ ಅಂತ ನನಗೆ ತುಂಬ ಏನಂದರೆ ಸ್ಟ್ರಾಂಗಾಗಿ ನಂಗೆ ನರ್ವಸ್, ಅಂದರೆ ಎಲ್ಲ ಸಲ ನಾನು ನರ್ವಸ್ ಆಗ್ತಿದೆ. ಸಿನಿಮಾ ರಿಲೀಸ್ ಟೈಮ್ಗೆ ಬಂದರೆ ತುಂಬ ಟೆನ್ಷನ್ ಆಗ್ತಿದೆ. ನಾನೀಗ ಒಂದೇ ಹೇಳ್ಕೊತಿರೋದು, ಕಾಮ್ ಡೌನ್, ಆರಾಮಾಗಿರೋ, ಚೆನ್ನಾಗುತ್ತೆ, ಗೆಲ್ಲುತ್ತೆ, ತಲೆ ಕೆಡಿಸ್ಕೊಬೇಡ, ನಿನ್ನ ಡ್ರೀಮ್ ಎಲ್ಲ ನಿಜ ಆಗುತ್ತೆ ಅಂತ. ಮೊನ್ನೆ ನಮ್ಮ ಅಯೋಗ್ಯ ಮಹೇಶ ಮಲಗಿದ್ದ, ಎಲ್ಲಿ ಅಯೋಗ್ಯದೇನೋ ನೋಡ್ತಾ ಇದ್ವಿ ಸ್ಟುಡಿಯೋದಲ್ಲಿ ರೂಮಲ್ಲಿ. ಹಿಂಗೆ ಮಲಗಿದ್ದ 5 ನಿಮಿಷ, ಎದ್ದ ಹಿಂಗೆ ಸಾರ್ ಅಂತಂದ. ಏನು ಅಂತಂದ? ಸಾರ್ ಅಶೋಕ ಇಟ್ಟು ಸಾರ್ ಅಂತಂದ. ಹುಚ್ಚಿಡ ಬಿಡಾಯ್ತು ನಿನಗೆ ಅಂತಂದೆ. ಇಲ್ಲ ಸಾರ್ ಕನ್ಸಲ್ಲ ಬರ್ತಾಯಿದೆ ಸರ್ ನನಗೆ, ಫುಲ್ಲು ಇವರು KVNವರೆಲ್ಲ ಬಂದು ಥಿಯೇಟರ್ ಹತ್ರ ನಿಂತ್ಬಿಟ್ಟವ್ರೆ ಸರ್, ಆಮೇಲೆ ಎಲ್ಲ ಸೆಲೆಬ್ರೇಷನ್ ನಡೀತಾ ಇದೆ ಸರ್, ಫುಲ್ಲು ಕ್ರೌಡು ಸರ್, ಫುಲ್ಲು ಜೋರ ನಡೀತಾ ಇದೆ ಸರ್ ಅಂತ. ಸಾರ್ ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಸರ್ ಅಂತ. ಅವನು 2-3 ಸಲ ಬಂದಿದೆ ಸರ್ ನನಗೆ ಹಿಂಗೆ ಅಂತ.
ನೀನು ಬಹುಶಃ ಅಶೋಕನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದೆ, ಅದಕ್ಕೆ ಬಂದಿದೆ. ಓಲಿ ನಿನ್ನ ಬಾಯರ್ಕೆಯಿಂದ ಹಂಗಾಗಲಿ ಬಿಡಪ್ಪ ಅಂತಂದೆ ನಾನು. ಈ ಥರ ಅಶೋಕನ ಜೊತೆಗೆ ಅದೇನೋ ಒಂದು ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಐ ಡೋಂಟ್ ನೋ, ಏನೋ ಆತ್ಮಾಭ್ಯಾಸಕ್ಕೆ ಆಗ್ಬಿಟ್ಟಿದೆ ಇದು ಅಶೋಕ್. ಆ್ಯಂಡ್ ನೀವು ಹೇಳ್ತಾ ಇದ್ರೆ ಪಾಪ ನಿಮ್ಮ ಒಳಗಿನ ಆ ಒಂದು ಇದು ಗೊತ್ತಾಗ್ತಾ ಇದೆ. ಆ್ಯಂಡ್ ಮೊನ್ನೆ ಒಂದು ಸಾಂಗ್ ಬಿಟ್ಟಿದ್ರಲ್ಲ ಈಗ, ರೆವಲ್ಯೂಷನರಿ ರೈಸ್ ಆಫ್ ಅಶೋಕ, ಅಶೋಕ ಸಾಂಗ್ ನೀವೇ ಹಾಡಿದ್ದಲ್ವ ಅದು? ನಾನೇ ಹಾಡಿದ್ದು. ಅಂದರೆ ಅದ್ರ ಅಂದರೆ ನಾನು ಅದನ್ನ ಅಂದೆ ಫಸ್ಟ್, ಇವ್ರು ಹಾಡಿದಾರಲ್ಲ ಏನಕ್ಕೆ ಹೇಳಿದ್ರು ಸುಮ್ಮನೆ 2 ಸಲ ಕೇಳಿದಾಗ ಅದು ತಾಗ್ತಾ ಇತ್ತು. ಅದನ್ನ ಅದಕ್ಕೆ ಹೇಳಿದ್ದು ಆಂತರ್ಯದ ಧ್ವನಿ ಇದು ಅಂತ. ಅದು ಯಾಕೆಂದ್ರೆ ನಾನು ಹಾಡ್ಬೇಕಾದ್ರೆ ಟ್ರ್ಯಾಕ್ ಹಾಡ್ಕೊಟ್ಟಿದ್ದು. ಅಂದ್ರೆ ನಮ್ಮ ಹುಡುಗ ಇನ್ನೊಬ್ಬ ಹಾಡ್ತಾ ಇದ್ದ ಸಿಂಗರ್, ಅದು ಹಾಡ್ಬೇಕಾದ್ರೆ ಅದೇನೋ ನಮಗೆ ಖುಷಿ ಆಗ್ತಾ ಇರಲಿಲ್ಲ. ಅಂದ್ರೆ ಅದು ಹಾಡೋ ಥರ ಇರಬಾರ್ದು ಅಂತ. ಅಂದರೆ ಅದೊಂಥರ ಆ ಎಮೋಷನ್ಸ್ ಬರ್ಬೇಕು ಆಚೆಗೆ, ಅಷ್ಟು ರೋಷ ಆವೇಶ ಎಲ್ಲ ಕಾಣಿಸ್ಬೇಕು. ಆ ಕೋಪ ಬಂದ್ರೇ ಹಾಡಲ್ಲಿ ಅದು ವರ್ಕ್ ಆಗೋದು. ಆಮೇಲೆ ನಾನು ಹೇಳಿದೆ, ಇದೇ ಥರ ಯಾರಾದರೂ ಹಾಡೋದಿದ್ರೆ ಹಾಡಿಸ್ಬಿಡಿ ಪೂರ್ಣ, ಯಾರ ಕೈಲಾದ್ರು ಟ್ರೈ ಮಾಡಿ ಅಂತ. ಅವ್ರು ಸುಮಾರು ಕಡೆ ಟ್ರೈ ಮಾಡಿದ್ರು. ಆಮೇಲೆ ಎಲ್ಲ ಸಿಂಗರ್ಸ್ಗಳು ಆಡಬೇಕಾದ್ರೆ ಒಂದು ಹೇಳ್ತಾರೆ, ಕೆಲವೊಬ್ರು ನಂಗೆ ಗೊತ್ತಿಲ್ಲ ಸಾರಿ, ಅಂದರೆ ವಾಯ್ಸ್ ಹೋಗುತ್ತೆ ಅಂತ ಯಾರು ಅಷ್ಟು ಎನರ್ಜಿ ಹಾಕಲ್ಲ ಅಂತ ಹೇಳ್ತಾರೆ. ನನಗೆ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದು ಅದು ತುಂಬ ಕಷ್ಟ ಆಗುತ್ತೆ ಆ ಪಿಚ್ಚಲ್ಲಿ ಆಡೋದು, ಆ ಪಿಚ್ಚಲ್ಲಿ ಆಡ್ಸೋಕ್ಕಾಗಲ್ಲ, ತುಂಬ ಕಷ್ಟ ಇದೆ, ನೀವು ಕೇಳ್ತಾರೆ ಎನರ್ಜಿನ ಹಾಕ್ಸೋಕ್ಕಾಗಲ್ಲ ನಾವು ಅಂತ ಪೂರ್ಣ ಹೇಳಿದ್ರು. ಆಮೇಲೆ ಇಲ್ಲ ನೀವೇ ಆಡಿ ಚೆನ್ನಾಗಿದೆ ಅಂತ. ಆಮೇಲೆ ನಮ್ಮ ಟೀಮ್ನವ್ರು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲ, ಇಲ್ಲ ಸರ್ ಈ ವಾಯ್ಸ್ ಮಾತ್ರ ಚೇಂಜ್ ಮಾಡಿಬಿಡಿ ದಯವಿಟ್ಟು, ಇದು ನಿಮ್ಮದೇ ಇರಬೇಕು, ಅದೇನಾದರೂ ಪರವಾಗಿಲ್ಲ, ಈ ಹಾಡು ಮಾತ್ರ ನೀವೇ ಹಾಡಬೇಕು ಅಂತ. ಅದು ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ನನ್ನದೇ ಧ್ವನಿ ಇದೆ ಅಷ್ಟೇ. ಇಲ್ಲ ನನಗೇನು ಪಾಪ ಯಾರೋ ಸಿಂಗರ್ ಆಡಿದ್ರೆ ಅವ್ರಿಗೆ ಯಾರಿಗೋ ಜೀವನ ಆಗುತ್ತೆ, ನಾನು ಯಾಕೆ ಅವ್ರದ್ದು ಕೆಲಸ ಕಿತ್ಕೊಳ್ಳಿ, ನನಗದು ಆಸೆ ಇಲ್ಲ. ಬಟ್ ನಾನು ಆಡೋ ಸ್ಟೇಜಲ್ಲೇ ಇರಲಿಲ್ಲ. ನಾನು ಕನ್ನಡ ಒಂದು ಹಾಡು ಕೊಟ್ಟಿದ್ದೆ, ತಮಿಳು ತೆಲುಗು ಆಡೋ ಸ್ಟೇಜಲ್ಲೇ ಇರಲಿಲ್ಲ. ಯಾರು ಮ್ಯಾಚ್ ಆಗ್ತಾಯಿಲ್ಲ ವಾಯ್ಸು, ಬನ್ನಿ ಹಾಡಿ ಅಂತ ಪೂರ್ಣ ಫೋರ್ಸ್ ಮಾಡಿದ್ದಕ್ಕೆ ನಾನು ಹಾಡಿದ್ದು. ಇಲ್ಲ ನಾನು ಹಾಡ್ತಾನೆ ಇರಲಿಲ್ಲ. ಅದು ಇದಕ್ಕೇನು ಟ್ರೈಲರ್ ಏನು ಬಿಡಲ್ವಾ? ಟ್ರೈಲರ್ ಬಿಡ್ತೀವಿ, ಈಗ ರೆಡಿ ಆಗ್ತಿದೆ, ಕಟ್ ಆಗ್ತಿದೆ, ಟ್ರೈಲರ್ ರೆಡಿ ಆಗ್ತಿದೆ. 18ನೇ ತಾರೀಕು ಕನ್ನಡದಲ್ಲಿ ಲಾಂಚ್ ಆಗುತ್ತೆ, 20ನೇ ತಾರೀಕು ತೆಲುಗು ಹೈದರಾಬಾದಲ್ಲಿ ಲಾಂಚ್ ಆಗುತ್ತೆ, 20ರ ಮೇಲ್ಗಡೆ ತಮಿಳಲ್ಲಿ ಲಾಂಚ್ ಆಗುತ್ತೆ. ಸಿನಿಮಾ ರಿಲೀಸ್ ಬಿಫೋರು ಮೇ ಬಿ ನಾವು ಮಾತಾಡಿದೆಲ್ಲವೂ ಒಂದು ರೀತಿ ಪ್ರಿಪೇರ್ ಮಾಡೋಂಥನೇ ವಿಷಯನೇ ಇದು. ಏನು ಇನ್ನೂ ಗುಟ್ಟುಗಳೇನು ಬಿಟ್ಕೊಟ್ಟಿಲ್ಲ ಹಂಗೆ ಹೇಳೋಕ್ಕೋದ್ರೆ. ಮೇ ಬಿ ನನಗೆ ಅಂದರೆ ವೈಯಕ್ತಿಕವಾಗಿ ನಾನು ಕಂಡಂತಹ ಒಂದಷ್ಟು ವಿಷಯಗಳಿಗೆ ನನಗೇನೆ ಹಿಂಗೆಲ್ಲ ಅನ್ನಿಸ್ತಾ ಇದೆ ಅಂದರೆ ಮೇ ಬಿ ಟ್ರೈಲರ್ ಬಂದಮೇಲೆ ಇನ್ನೂ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಬೋದು ಅನ್ನೋದು ಉದ್ದೇಶ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಕ್ಕೆ ತುಂಬ ವಿಷಯಗಳು ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಸಿನಿಮಾನ ನಾವು ಸಿನಿಮಾವಾಗಿ ಅಷ್ಟೇ ನೋಡಬೇಕು. ಈಗ ಅಣ್ಣವ್ರ ಕಾಲದಿಂದ ನಾವು ಸಿನಿಮಾ ನೋಡ್ಕೊಂಬಂದಿರೋದು ಹೆಂಗೆ ಅಂದರೆ, ಏನು ಸಿನಿಮಾ ಮಾಡ್ತಾ ಇದ್ದಾರೆ ಅಥವಾ ಈಗ ಏನು ವಿಷಯ ಇರುತ್ತೆ ಅಂತ ಯಾರು ನೋಡೋಕೆ ಹೋಗ್ತಾ ಇರಲ್ಲ. ಫಸ್ಟು ಸಿನಿಮಾಗೆ ಹೋಗ್ಬೇಕು ಅಷ್ಟೇ ಇರೋದು ನಮ್ಮ ಉದ್ದೇಶ. ಸಿನಿಮಾಗೆ ಜಾತಿ ಇಲ್ಲ, ಭೇದ ಇಲ್ಲ. ಸಿನಿಮಾ ಒಂದು ಮಾಧ್ಯಮ ಏನಂದರೆ ಅದು ನಮ್ಮನ್ನು ಎಂಟರ್ಟೈನ್ ಮಾಡುವ ಮಾಧ್ಯಮ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ತುಂಬ ಮುಗ್ಧವಾಗಿ, ತುಂಬ ಓಪನ್ ಆಗಿ, ತುಂಬ ಬೋಲ್ಡಾಗಿ ಹೇಳ್ತಾರೆ. ಅದೊಂದೇ ಮಾಧ್ಯಮದಲ್ಲಿ ಮಾತ್ರ ಆ ಕೆಲಸ ಆಗೋದು, ಇನ್ನೆಲ್ಲೂ ಆಗಲ್ಲ. ಅದು ರಾಜಕಾರಣದಲ್ಲೂ ಆಗಲ್ಲ, ಬೇರೆ ಯಾವುದೇ ವಿಭಾಗದಲ್ಲೂ ಬೋಲ್ಡಾಗಿ ಯಾವುದನ್ನು ಹೇಳಲ್ಲ. ಎಲ್ಲದರಲ್ಲೂ ಒಂದು ಪೊಲಿಟಿಕಲ್ ಗೇಮ್ ಇರುತ್ತೆ. ಆದರೆ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಇರಲ್ಲ. ಆದರೆ ಸಿನಿಮಾದ ಒಳಗಡೆ ಪಾಲಿಟಿಕ್ಸ್ ತರೋದು ತುಂಬ ಡೇಂಜರಸ್ಸು, ಮತ್ತು ಅದು ವಿಷಾದ. ಸಿನಿಮಾ ಎಲ್ರಿಗೂ ಸೇರಿದ್ದು, ಎಲ್ಲರೂ ನೋಡಬೇಕು, ಅದು ನನ್ನ ಆಶಯ. ಒಂದು ವರ್ಗಕ್ಕೆ ಮತ್ತು ಒಬ್ಬರಿಗೆ ಅಥವಾ ಒಂದು ಕತೆ ಅಂತಂದಾಗ, ಈಗ ನೀವು ಒಂದು ಸಿನಿಮಾ ಅಂತ ಮಾಡಿದಾಗ ಅದರಲ್ಲಿ ಒಂದು ಜಾತಿ, ಒಂದು ಇದು ಮತ್ತೊಂದು ಇದ್ದೇ ಇರುತ್ತಲ್ಲ. ಈಗ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ ಅಂತಂದ್ರೆ ಯಾವ ಸಿನಿಮಾ ತೊಗೊಂಡ್ರು ನಿಮ್ಗೊಂದು ಜಾತಿ ಇದ್ದೇ ಇರುತ್ತಲ್ಲ. ಹೀರೋ ಯಾವುದೋ ಜಾತಿಯವನಾಗಿರ್ತಾನಲ್ಲ, ಅಥವಾ ಹೀರೋಯಿನ್ ಯಾವುದೋ ಜಾತಿಯವರಾಗಿರ್ತಾರಲ್ಲ ಸಿನಿಮಾದಲ್ಲಿ, ಅದು ಇದ್ದೇ ಇರುತ್ತೆ, ಎಲ್ಲ ಸಿನಿಮಾದಲ್ಲೂ ಇರುತ್ತೆ. ನೀವು ಹಂಗೆ ಸಿನಿಮಾ ನೋಡೋಕ್ಕಾಗಲ್ಲ. ಸಿನಿಮಾ ಯೂನಿವರ್ಸಲ್ಲ, ಎಲ್ಲರೂ ನೋಡಬೇಕಾದ್ದೇನೆಂದರೆ, ಇವತ್ತು ಹೋಗ್ತಾ ಇದ್ದೀವಪ್ಪ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬರೋಣ, ಒಂದು ಒಳ್ಳೆ ಮನಸ್ಥಿತಿಯಿಂದ ಏನನ್ನೂ ಇಟ್ಕೊಳ್ದೇನೆ, ನಿಮಗೆ ಯಾವುದು ನಿಮ್ಮ ಹಾರ್ಟಿಗೆ ಟಚ್ ಆಗಿದೆಯೋ, ಈ ಸಿನಿಮಾ ನೋಡಬೇಕು ಅಂತ ಅನಿಸಿದೆಯೋ ನಿಮಗೆ, ಆ ಸಿನಿಮಾಗೆ ಹೋಗ್ಬೇಕಾದ್ರೆ ನೀವು ಯಾವುದೇ ಅಂದರೆ ಪೂರ್ವ ಪ್ರೇರಿತವಾಗಿ ಅಥವಾ ಇನ್ನೊಬ್ಬರು ಮಾತನ್ನು ಕೇಳಿ ನೀವು ಸಿನಿಮಾ ನೋಡೋದು ತಪ್ಪು ಅಂತ ನನಗನ್ಸೋದು. ಅಂದರೆ ಇದುವರೆಗೂ ನಾವು ಹಂಗೆ ಸಿನಿಮಾ ನೋಡಿರೋದು, ಹೌದು, ಕಾರಣಕ್ಕೋಸ್ಕರ ಸಿನಿಮಾ ನೋಡಿಲ್ಲ. ನೋಡಿದ್ಮೇಲೆ ಕಾರಣಗಳು ಗೊತ್ತಾಗ್ತವೆ. ಹೌದಾ, ಓ ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ಅಲ್ಲ ಇದೆಯಾ. ಅದೇ ಅಂದರೆ ನಾನು ಹೇಳಕ್ಕೆ ಬಂದಿದ್ದೆ ಅಂದರೆ ನೋಡೋವರೆಗೂ ಗೊತ್ತಾಗಲ್ಲ, ನೋಡಿದ ಮೇಲೇ ಇವೆಲ್ಲ ಚರ್ಚೆಗಳು ಶುರು. ಹೌದು, ಇವಾಗ ಹೆಂಗೆ ಅಂದರೆ, ನೀವು ಹೋಟೆಲ್ಗೆ ಹೋಗ್ತೀರಾ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ತೀರಾ, ಅಕ್ಕಿ ಯಾವ ವರ್ಗದವ್ರು ಬೆಳೆದ್ರು, ಅದನ್ನು ಯಾರು ಬೀಸಿದ್ರು, ಅದನ್ನು ಯಾರು ಕುಕ್ ಮಾಡಿದ್ರು ಅಂತ ನೋಡ್ತೀವ. ಇಲ್ಲ, ಕೊನೆಗೆ ನಿಮ್ಗೆ ಏನು ಬೇಕು, ಚಿತ್ರಾನ್ನ ಬೇಕಾ, ಮೊಸರನ್ನ ಬೇಕಾ, ತೊಗೋತೀರಾ, ತಿಂತೀರಾ, ಹೋಗ್ತೀರಾ, ಅಷ್ಟೇ. ನೀವು ಇವಾಗ ಹೊಟ್ಟೆಗೆ ಹಾಕೋ ಅನ್ನಕ್ಕೆ ನಾವು ಆ ಥರ ಮಾಡಲ್ಲ ಅಂದರೆ ಒಂದು ಆರ್ಟು, ಮಾಧ್ಯಮ, ಅದು ಇಟ್ಸ್ ಜಸ್ಟ್ ಅ ಫಾರ್ಮ್ ಆಫ್ ಆರ್ಟ್. ಅದಕ್ಕೆ ಯಾಕೆ ಆ ಥರ ಮಾಡಬೇಕು? ಇಟ್ಸ್ ನಾಟ್ ರೈಟ್ ಟು ಡೂ ದಟ್. ಯಾವುದೇ ಸಿನಿಮಾಗೂ ಮಾಡಬಾರ್ದು ಅದನ್ನು. ಇಟ್ಸ್ ಮೀಡಿಯಮ್ ಆಫ್ ಆರ್ಟ್. ಆರ್ಟನ್ನು ಆರ್ಟ್ ಥರನೇ ತೊಗೊಳ್ಬೇಕು. ಇವಾಗ ಎಷ್ಟು ಜನ ಇವಾಗ ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಜನ ಡಾನ್ಸರ್ಸ್ ಇದ್ದಾರೆ. ಭರತನಾಟ್ಯಂ ಇವಾಗ ಇಟ್ ಈಸ್ ಅನ್ ಆರ್ಟ್ ಫಾರ್ಮ್. ಹಂಗನ್ಬಿಟ್ಟು ಯಾವುದೋ ಬೇರೆ ವರ್ಗದವ್ರು ಭರತನಾಟ್ಯ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಮಾಡಲ್ಲ ಅಥವಾ ನಾವು ನೋಡಲ್ಲ, ಅದೆಲ್ಲ ತಪ್ಪು. ಎಷ್ಟು ಜನ ಕೊರಿಯೋಗ್ರಫರ್ಸ್ ಇವತ್ತು ಎಲ್ಲ ವರ್ಲ್ಡ್ ವೈಡಲ್ಲಿ ಎಷ್ಟು ಜನ ಕೊರಿಯೋಗ್ರಫರ್ಸ್ ಇವತ್ತು ಕಥಕ್ ಮಾಡ್ತಾರೆ, ಎಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ.
ಸೊ ಆ ಥರನೆಲ್ಲ ನೋಡಿದಾಗ ಆರ್ಟ್ ಇಸ್ ಜಸ್ಟ್ ಅ ಫಾರ್ಮ್. ಅದಕ್ಕೆ ಭೇದ ಭಾವ, ಪೊಲಿಟಿಕ್ಸ್, ರಿಲಿಜಿಯನ್, ಜೆಂಡರ್ ಆ ಥರ ಏನೂ ಇಲ್ಲ, ತರಬಾರದು. ಏನೂ ಇಲ್ಲ. ಅದು ಇಟ್ ಇಸ್ ಪ್ಯೂರ್ ಅಷ್ಟೇ. ಅದು ಒಂಥರ ಅಂದ್ರೆ ನೀರು ಗಾಳಿ ಆ ಥರ ಅಷ್ಟೇ. ಈಗ ಜಾತಿ ಯೋಚನೆ ಮಾಡ್ತಾ ಹೋದ್ರೆ ನೀವು, ಈಗ ಎಲ್ಲ ಬಂದಿರೋ ಜಾತಿ ಆಕ್ಟರ್ಗಳನ್ನ ನೋಡಿದ್ರೆ ನೀವು ಜಾತಿನಲ್ಲಿ ನೋಡ್ಬಿಟ್ರೆ ಅವ್ರು ಯಾರು ಸಿನಿಮಾಗಳು ಹಿಟ್ ಆಗಂಗೆ ಇಲ್ವಲ್ಲ, ಅವ್ರ ಸಿನಿಮಾಗಳು ಯಾರು ನೋಡಂಗೆ ಇಲ್ವಲ್ಲ. ಈಗ ಎಲ್ಲರೂ ಬೇರೆ ಬೇರೆ ಜಾತಿಯವರು, ಅಣ್ಣವ್ರು ಬೇರೆ ಜಾತಿ, ವಿಷ್ಣು ಸರ್ ಬೇರೆ ಜಾತಿ, ಅಥವಾ ಅಂಬರೀಷ್ ಅಣ್ಣವ್ರು ಬೇರೆ ಜಾತಿಯವರು. ಹಂಗಿದ್ರೆ ಆಯಾ ಜಾತಿಯವ್ರು ಮಾತ್ರ ಸಿನಿಮಾ ನೋಡ್ಬೇಕಲ್ಲ. ಯಾಕೆ ಸಿನಿಮಾ ನಂಗೆ ನೋಡಿದ್ರು? ಸಿನಿಮಾಗೆ ಜಾತಿ ಇಲ್ಲ. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಸಮುದಾಯ ಎಲ್ಲ ಸೇರೋದು ಒಂದೇ ಕಡೆ ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ, ಇನ್ನೆಲ್ಲೂ ಅಲ್ಲ. ಪಾಲಿಟಿಕ್ಸಲ್ಲೂ ಜಾತಿ ಬಂದ್ಬಿಟ್ಟಿದೆ, ಎಲ್ಲದರಲ್ಲೂ ಜಾತಿ ಬಂದ್ಬಿಟ್ಟಿದೆ. ಸಿನಿಮಾದಲ್ಲಿ ಅದು ಬರಬಾರ್ದು. ಸಿನಿಮಾ ಒಂದೇ ಶ್ರೇಷ್ಠವಾಗಿ ಉಳ್ಕೊಂಡಿರೋದು. ಸಿನಿಮಾದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಏನೋ ಕೊಡಬೇಕು, ಅದನ್ನು ಮಾತ್ರ ಕೊಡ್ಬೇಕು ನಾವು. ಅದನ್ನು ಆದಿ ತಪ್ಪಿಸ್ತಾ ಇದ್ದೀವಿ. ಅಲ್ಲೂ ಪಾಲಿಟಿಕ್ಸ್ ತರ್ತಾ ಇದ್ದೀವಿ, ಅಲ್ಲೂ ಸಿನಿಮಾದಲ್ಲೂ ಪಾಲಿಟಿಕ್ಸ್ ತಂದು ಅದನ್ನು ನಮ್ಮ ಮೆಂಟಾಲಿಟಿ ಏನಾಗಿದೆ ಗೊತ್ತಾ ಸಿನಿಮಾದಲ್ಲಿ ಡೇಂಜರಸ್ಸು. ನೀವು ಒಳ್ಳೆಯದನ್ನೂ ಒಳ್ಳೆ ರೀತಿನಲ್ಲೂ ಒಂದು ಸಿನಿಮಾ ಮಾಡಿ ಜನರ ಮನಮುಟ್ಟೋ ಥರ ಮಾಡ್ಬೋದು. ನಿಮ್ಮ ವಿಚಾರಗಳು ಈಗ ಯಾವುದೋ ತುಂಬ ನಿಮ್ಮ ಆಲೋಚನೆ ಡೇಂಜರಸ್ ಆಗಿರೋ ಆಲೋಚನೆಯೂ ಕೂಡ ನೀವು ಜನಕ್ಕೆ ಸಿನಿಮಾ ತೋರಿಸಿ ಇಂಜೆಕ್ಟ್ ಮಾಡ್ಬೋದು. ಡೇಂಜರಸ್ ಆಗಿರೋ ಆಲೋಚನೆ ತುಂಬ ಚೆನ್ನಾಗಿ ಸಿನಿಮಾ ಮಾಡ್ಬೋದು. ಎರಡು ಥರ ಇದೆ. ಒಳ್ಳೆಯ ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿ ಅದನ್ನ ತುಂಬ ಅದ್ಭುತವಾಗಿ ಕಟ್ಕೊಡ್ಬೋದು. ಕೆಟ್ಟ ವಿಚಾರನೂ ಸಿನಿಮಾ ಮಾಡಿ ಅದನ್ನ ತುಂಬ ಅದ್ಭುತವಾಗಿ ಕಟ್ಕೊಡ್ಬೋದು. ಆ ಎರಡನ್ನೂ ಅಕ್ಸೆಪ್ಟ್ ಮಾಡ್ತಾರೆ ಜನ. ಆವಾಗ ನಮ್ಮ ಜವಾಬ್ದಾರಿ ಏನು ಅಂತ ನಮಗೆ ತುಂಬ ಕ್ಲಿಯರ್ ಆಗಿರಬೇಕು. ಎರಡು ದಾರಿ ಇರುತ್ತೆ ಒಬ್ಬ ಮನುಷ್ಯ ಬೆಳೆಯೋದಕ್ಕೆ. ಒಂದು, ಎರಡು ದಾರಿನಲ್ಲಿ ಬೆಳಿಬೋದು. ಒಂದು ಸರಳವಾದ ಸಜ್ಜನವಾದ ದಾರಿ, ಇನ್ನೊಂದು ತುಂಬ ಅಗ್ರೆಸ್ ಆದ ಅಥವಾ ಕೆಟ್ಟ ದಾರಿ ಅಂತ ಹೇಳ್ಬೋದು. ಈ ಎರಡೂ ದಾರಿಗಳಲ್ಲಿ ಮನುಷ್ಯ ಬೆಳವಣಿಗೆ ಬರ್ಬೋದು. ಬಟ್ ಆದರೆ ಎಲ್ಲರೂ ಅದನ್ನೇ ಮಾಡ್ತಾ ಹೋದರೆ ಇಡೀ ಪ್ರಪಂಚ ಎಲ್ಲಿ ಉಳಿಯುತ್ತೆ? ಅಂದರೆ ಒಳ್ಳೇದಕ್ಕೆ ಅಂತ ಬೆಲೆನೇ ಇರಲ್ವಲ್ಲ ಆಗ. ಆ ಒಳ್ಳೇದು ಕೆಟ್ಟದ್ದು ಅನ್ನೋದು ಇರೋದೇ ಇಲ್ವಲ್ಲ ಆಗ. ಅಂದ್ರೆ ನಾವೊಂದು ರೂಲ್ಸ್ ಮಾಡ್ಕೊಂಡಿದ್ದೀವಲ್ವ, ಅಂದ್ರೆ ಒಂದು ಸಮಾಜ ಹಿಂಗಿರಬೇಕು, ಹಿಂಗೆ ಬದುಕಬೇಕು ಅಂತ. ಹಂಗಾದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ. ಹಂಗಂತ ಓಪನ್ ಆಗಿ ನಾನು ಎಲ್ಲರೂ ಮಾಡ್ಬಿಡ್ತೀನಿ ಅಂತ ಅನ್ನೋಕ್ಕಾಗಲ್ವಲ್ಲ. ಹಾಗೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಅಂದರೆ ಪಾಲಿಟಿಕ್ಸ್ನ ಸಿನಿಮಾದೊಳಗೆ ತರಬಾರ್ದು. ವ್ಯಕ್ತಿಗಳ ಮಧ್ಯೆ ಈಗ ನಮ್ದು ಯಾವುದೋ ಫಾರ್ ಎಕ್ಸಾಂಪಲ್ ನೀವು ಕಾಂಪಿಟೇಷನ್ ಎಲ್ಲಿ ಮಾಡಬೇಕು? ಇಲ್ಲಿಲ್ಲೇ ಕಾಂಪಿಟೇಷನ್ ಅಂದರೆ ಅಪ್ಪು ಸರ್ ಅಭಿಮಾನಿಗಳು, ಅಥವಾ ದರ್ಶನ್ ಸರ್ ಅಭಿಮಾನಿಗಳು, ಅಥವಾ ಇನ್ನೊಬ್ಬರು ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು, ಅಥವಾ ನನಗಿರೋ ಅಭಿಮಾನಿಗಳು, ಇನ್ನೊಬ್ಬರು ಮತ್ತೊಬ್ಬರು ಯಾರಾದರೂ ಆಗಿರಲಿ. ನಾನು ಹೇಳೋದು ಎಲ್ಲ ಯಾಕೆ ಫೈಟ್ ಮಾಡ್ತಿದ್ದೀರಿ? ಯಾಕೆ ಫೈಟ್ ಮಾಡ್ತಿದ್ದೀರಿ ನೀವು? ಕೆಲವರು ನಿಮ್ಮಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಡ್ತಿರಲ್ಲ, ಯಾಕೆ? ಯಾರು ಅವರೆಲ್ಲ ಅಂತ ಕೇಳ್ತಾರೆ. ಯಾರವರೆಲ್ಲ ನೀವು ಗುದ್ದಾಡ್ತಾ ಇದ್ದೀರಲ್ಲ, ಸರಿ, ಯಾರಿಗೋಸ್ಕರ ಗುದ್ದಾಡ್ತಾ ಇದ್ದೀರಾ? ಅವರು ಕನ್ನಡದ ನಟರೆ, ಎಲ್ಲರೂ ಕನ್ನಡದ ನಟರೆ, ಎಲ್ಲರೂ ಭಾರತೀಯರೇ, ಅವರೆಲ್ಲರೂ ನಮ್ಮವರೇ. ನೀವು ಯಾಕೆ ನಿಮ್ಮಲ್ಲೇ ಗುದ್ದಾಡ್ಕೋತಾ ಇದ್ದೀರಾ? ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರಾ? ಒಳ್ಳೇದಕ್ಕೆ ನಿಮ್ಮ ಟೈಮನ್ನ ಕೊಡಿ, ಸಿನಿಮಾ ನೋಡಿ, ಆರಾಧಿಸಿ, ಇಷ್ಟಪಡಿ. ಪ್ರತಿಯೊಬ್ಬರೂ ನಮ್ಮವರೇ. ನೋಡಿ ಎಷ್ಟು ನಮ್ಮಲ್ಲಿ ದ್ವೇಷ, ಅಸೂಯೆ, ನಮ್ಮಲ್ಲೇ ಈರ್ಷೆ ಎಷ್ಟೊಂದು ತುಂಬಿಕೊಂಡಿದ್ದೀವಿ ನಾವು ಅಂತ. ಊರು ಅಂದರೆ ಊರಲ್ಲಿರೋರಿಗೆ, ಊರವ್ರಿಗೆ ಆಗಲ್ಲ, ಮನೆವಾಡೋರಿಗೆ, ಅಣ್ಣ ತಮ್ಮದಿರಿಗೆ ಆಗಲ್ಲ, ಊರಿಗಾಗಲ್ಲ, ತಾಲೂಕಾಗಲ್ಲ, ಜಿಲ್ಲೆಗಾಗಲ್ಲ, ಡಿಸ್ಟ್ರಿಕ್ಟ್ ರಾಜ್ಯಕ್ಕಾಗಲ್ಲ, ದೇಶಕ್ಕಾಗಲ್ಲ. ಆದರೂ ನಾವೆಲ್ಲ ಭಾರತೀಯರು ಅಂತ ಅಂದ್ಬಿಡ್ತೀವಿ ಒಂದೇ ಸಲ. ನಾವೆಲ್ಲ ಭಾರತೀಯರು. ಆಗಸ್ಟ್ 15 ಮಾತ್ರ ನಾವೆಲ್ಲ ಭಾರತೀಯರು. ಅದು ಬಿಟ್ಟರೆ ಇನ್ಯಾರು ಭಾರತೀಯರಲ್ಲ. ಕನ್ನಡ ನವೆಂಬರ್ಗೆ ಮಾತ್ರ ನಾವೆಲ್ಲ ಕನ್ನಡಿಗರು, ಆಮೇಲೆ ಕನ್ನಡಿಗರಲ್ಲ. ವೈ? ಈ ಪ್ರಶ್ನೆಗಳು ಯಾವಾಗ ನನಗೆ ಹುಡ್ತಾ ಇರುತ್ತೆ. ಅಲ್ಲಪ್ಪ, ಮನೆಯಲ್ಲೇ ಕಚಾಡ್ಕತ್ತೀರ, ನಾವೆಲ್ಲ ಒಂದು ಅಂತೀರ, ಮತ್ತೆ ಏನು ಬೀದಿ ಕಚಾಡ್ತೀರಾ, ಈ ಬೀದಿ ದೊಡ್ಡದು, ಈ ಬೀದಿ ದೊಡ್ಡದಲ್ಲ ಅಂತ. ಅಲ್ಲ, ಅಂದರೆ ಒಂದು ಟೈಮ್ ಇತ್ತು, ಏನೇ ಆ ಥರದ್ದು ಅಸೂಯೆಗಳಿರಲಿ ಅಥವಾ ಅಸಮಾಧಾನ ಇರಲಿ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಎಲ್ಲೋ ಸಿಕ್ಕಿದಾಗ ಅಯ್ಯೋ ಹಂಗಂತೆ ಗುರು ಈ ಥರ ಏನೋ ಮಾತಾಡ್ತಾರೆ. ಇವಾಗ ಹಂಗಲ್ಲ, ಬಹಿರಂಗವಾಗಿ ಅವರ ಅಸೂಯೆನ, ಅವರ ಫ್ರಸ್ಟ್ರೇಷನ್ನ ಅಂದ್ ಓಪನ್ ಆಗಿ ಹಾಕ್ತಾರೆ. ಎಲ್ರಿಗೂ ಬೈತಾರಲ್ಲ. ಈಗ ಮುಂಚೆ ಯಾರಿಗೆ ಬೈತಾ ಇರಲಿಲ್ಲ? ಮಹಾತ್ಮ ಗಾಂಧಿಗೆ ಬೈತಾ ಇರಲಿಲ್ಲ ಅಂತ ಅನ್ಕೋಬೋದು, ಅಥವಾ ಯಾರೋ ನೇತಾಜಿಗೆ ಬೈತಾ ಇರಲ್ಲ ಅನ್ಕೋಬೋದು, ಅಥವಾ ಯಾರೋ ಅವ್ರಿಗೂ ಬೈತಾರಲ್ಲ, ಅವ್ರಿಗೂ ಬೈತಾ ಇದಾರಲ್ಲ. ಎಲ್ರಿಗೂ ಬೈತಾರಲ್ಲ, ಒಬ್ಬರನ್ನು ಬಿಡ್ತಾ ಇಲ್ಲ, ಎಲ್ರಿಗೂ ಬೈತಾ ಇದ್ದಾರೆ. ಅಂದ್ರೆ ಏನಾಗೋಗಿದೆ ಅಂತಂದ್ರೆ, ಇದು ಇದೇನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಅಲ್ಲ ಇದು. ಕರೆಕ್ಟ್ ನನ್ನ ವರ್ಡು ಅಂದ್ರೆ ಅದಲ್ಲ ಇದು ಒಂಥರ ಫ್ರಸ್ಟ್ರೇಷನ್. ಇದು ಎಲ್ಲ ಬಾಯಿಗೆ ಬಂದ ಮಾತಾಡೋದು, ಅಮ್ಮ ಅಕ್ಕ ಅದು ಇದು, ಬಾಯಿಗೆ ಒಂದು ಹೊಲ್ಸ್ ಪದಗಳನ್ನೆಲ್ಲ ಹಾಕೋದು, ಹೆರಾಸ್ಮೆಂಟ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂದರೆ ಇದರಿಂದನೇ ಒಂಥರ ನಾನು ಸೋಷಿಯಲ್ ಮೀಡಿಯಾ ನೋಡೋದೇ ಬಿಟ್ಬಿಟ್ಟೆ. ಈಗ ನಾನು ದಿನ ನೋಡೋದೇನೆಂದರೆ ಪೋಸ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಸಲ ಅಷ್ಟೇ, ಬಿಟ್ಟರೆ ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ. ನಾನು ತುಂಬ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಕಾಮೆಂಟ್ಸ್ಗಳು ಓದಲ್ಲ, ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಸ್ಥಿತಿನಲ್ಲಿ ನಾವಿದ್ದೀವಿ ಈಗ. ಇದು ತುಂಬ ಡೇಂಜರಸ್ಸು ನೆಕ್ಸ್ಟ್ ಜನ್ರೇಷನ್ಗೆ. ಏನು ಕಲಿಸ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನಮಗೆ. ಏನಾಗ್ತಾಯಿದೆ, ನಾವು ಎಂಥ ಟೈಮು ರೀಲಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಸಿನಿಮಾನ,
ಯಾವ ಮೊಬೈಲ್ಗಳು ಅಷ್ಟಕ್ಕಷ್ಟೇ ಅವಾಗ ತುಂಬ ಕಡಿಮೆ. ಅವಾಗ ಇನ್ನೂ ಟಿ ವಿನಲ್ಲೇ ಸಿನಿಮಾ ನೋಡ್ತಾಯಿದ್ರು ಎಲ್ಲ. ಥಿಯೇಟ್ರಿಗೆ ಬರಬೇಕು ಸಿನಿಮಾ ಅಂತಂದರೆ ಆಗ ಥಿಯೇಟ್ರಿಗೆ ಬರೋ ಸಿನಿಮಾ ಹೆಂಗೆ ಅಂದರೆ ನಿಮಗೆ ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಕೊಟ್ಟರೆ ಸಾಕು ಸಿನಿಮಾಗಳು ಫುಲ್ ಆಗ್ಬಿಡುವ. ಇಷ್ಟು ಪ್ರಮೋಷನ್ನು, ಇಷ್ಟು ಡಿಜಿಟಲ್ ಇದು ಮಾಡೋದು, ಬಾಯ್ ಬಡ್ಕೊಳ್ಳೋದು, ಅದು ಯಾವುದೂ ಇರಲಿಲ್ಲ ನಿಮಗೆ. ನಿಮಗೂ ಅನಿಸುತ್ತಲ್ವ ಅದು? ಅಂದರೆ ಒಂದು ಪೇಪರಲ್ಲಿ ನೋಡ್ಬಿಟ್ಟು ಸುಮ್ಮನೆ ಸಿನಿಮಾಗೆ ಹೋಗೋರು ಎಲ್ಲರೂ. ಎಷ್ಟು ಚೆನ್ನಾಗಿತ್ತಲ್ವ ಅದು, ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವ. ಆಮೇಲೆ ಎಲ್ಲರೂ ರೆಸ್ಪೆಕ್ಟ್ ಮಾಡೋರು ಎಲ್ಲರೂ. ಆ ರೆಸ್ಪೆಕ್ಟೇ ಹೊರಟೋಗಿದೆ ಈಗ. ಹೀರೋ ಆದ್ರೆ ನನಗೇನು ಗುರು, ಯಾವ ಹೀರೋಯಿನ್ ಆದ್ರೆ ನನಗೇನು ಗುರು, ಯಾವ ಪ್ರೊಡ್ಯೂಸರ್ ಆದ್ರೆ ನನಗೇನು ಗುರು, ನನಗೇನಾದ್ರು ಕೊಡ್ತಾರೆ? ಯಾರೂ ಕೊಡಲ್ಲ. ಅದರ ಒಂದು ವ್ಯಕ್ತಿತ್ವ ಒಂದು ಬಿಲ್ಡ್ ಆಗಿರ್ತವೆ. ಈ ಉನ್ಮಾದ ಅಂತಾರಲ್ಲ, ಎಕ್ಸೈಟ್ಮೆಂಟ್ನಾಗ ಕಳ್ಕೊಂಡಿದ್ದಾರೆ ಜನ. ಅಂದರೆ ಮುಗ್ಧತೆ ಕಳೆದೋಗಿದೆ. ಮುಗ್ಧತೆ ಯಾಕೆ ಕಳೆದೋಗಿದೆ ಅಂದರೆ ಎಲ್ಲವೂ ಈಸಿಯಾಗಿ ಸಿಗ್ತಾ ಇದೆ. ಹೌದು, ಅದು ಯಥೇಚ್ಛವಾಗಿ ಸಿಗ್ತಾ ಇದೆ, ಈಸಿ ಆಕ್ಸಿಸ್. ಸೊ ಆ ಮುಗ್ಧತೆ ಸತ್ತೋಗಿದೆ, ಅದೇ ಕುತೂಹಲ ಸತ್ತೋಗಿದೆ. ಕಾಯ್ಕಿನ ಒಂದು ಮಾತಿರ್ತದೆ, ಸಕ್ಸಸ್ ಯಾವುದು ಅಂತಂದ್ರೆ ಖುಷಿಯಾಗಿರೋದು, ನೆಮ್ಮದಿ ಸಿಗೋದು ಅಂತ. ಅದನ್ನೆಲ್ಲ ಬಿಡ್ತಾ ಇದ್ದೀವಿ, ಲಕ್ಸುರಿ ಕಡೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಇಷ್ಟು ಒದ್ದಾಡ್ತಾ ಇರೋದು ನನಗನ್ಸೋದು. ಅಂದರೆ ಆ ಒಂದು ಪೀರಿಯಡ್ ಕರ್ಕೊಂಡೋಗುತ್ತೆ ಅಶೋಕ. ಅಂದ್ರೆ ಎಲ್ಲನೂ ಬಿಡ್ಬಿಟ್ಟು ಅಲ್ಲಿ ಯಾವುದು ಕಾಣಿಸಲ್ಲ ನಿಮಗೆ. ಆ ಲಕ್ಸುರಿ ಅಥವಾ ಈ ಡಿಜಿಟಲ್ ಮಾಧ್ಯಮ ಅಥವಾ ಇನ್ನೊಂದು ಮತ್ತೊಂದು ಯಾವುದು ಕಾಣಿಸಲ್ಲ. ಅಲ್ಲೊಂದು ತುಂಬ ಪ್ಯೂರ್ ಆದ ಒಂದು ಸೇಕ್ರೆಡ್ ಆದ ಒಂದು ಸ್ಟೋರಿ ಇದೆ, ಅದು ಮಾತ್ರ ಕಾಣುತ್ತಲ್ಲಿ. ಅದಕ್ಕೆ ಬಹುಶಃ ಅಶೋಕ ನಮಗೂ ಅಷ್ಟು ಕಾಡ್ತಾ ಇದೆ, ಬಹುಶಃ ಜನಕ್ಕೂ ಅಷ್ಟೇ ಕಾಡುತ್ತೆ ಅಂತ ಅನ್ಸುತ್ತೆ. ಏನು ಉದ್ದೇಶ ಅಂದರೆ ಅಶೋಕದ ಮುಂದುವರೆದ ಭಾಗನೂ ಬರುತ್ತಾ ಅಥವಾ ಇದೊಂದು ಸಿನಿಮಾ ಅಷ್ಟೇನಾ? ಅಲ್ಲ, ಈ ಸಿನಿಮಾ ಪಾರ್ಟ್ ಎಂಡ್ ಮಾಡಿದ್ದೀವಿ. ಅಶೋಕ ಕತೆ ಪಾರ್ಟ್ ಬಗ್ಗೆ ಯೋಚನೆ ಮಾಡಿಲ್ಲ ನಾವು. ಆದರೆ ತಲೆವಾಡೆ ಇದೆ ನಮಗೆ ಪಾರ್ಟ್ 2 ಮಾಡಬೇಕು ಅಂತ. ಬಟ್ ಅದಕ್ಕೆ ಸರಿಯಾಗಿ ಕತೆ ಸಿಕ್ಕಿ ಅದು ನಿಜವಾಗ್ಲೂ ಟ್ರಿಗರ್ ಮಾಡಿದ್ರೆ ಮಾತ್ರ ಪಾರ್ಟ್ 2 ಮಾಡ್ತೀವಿ, ಇಲ್ಲಾಂದರೆ ಗೊತ್ತಿಲ್ಲ ಇನ್ನು. ಒಂದು ನಿಮ್ಮ ಮಾತುಗಳನ್ನ ಕೇಳಿದಾಗ ಅಥವಾ ವಿಚಾರಗಳನ್ನ ನೀವು ಒಂದಷ್ಟು ಬಿಟ್ಟು ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಂಡೆ. ಬಟ್ ನೀವೇನು ಹೇಳಿದ್ರು ಅದರಲ್ಲಿ ತುಂಬ ವಿಷಯ ಇದೆ. ಈಗ ಆಲ್ರೆಡಿ ಏನು ಗೊತ್ತಾ ಪ್ರವೀಣ್, ನಾನು ಹೇಳೋದು ನಿಮ್ಗೆ ಗೊತ್ತಿರುವಂಗೆ ಈಗ ಸಾಂಗಲ್ಲಿ ಹೇಳಿದ್ದೀವಿ, ಮಾದೇವ ಸಾಂಗ್. ನಾನು ಅದನ್ನೇ ಹೇಳಿದ್ದು. ಈಗ ನಾನು ಒಂದಷ್ಟು ಪದ ತೆಗೆದ ನೀವೇನಂದರೆ ನಿಮ್ಗೆ ಗೊತ್ತು, ಅದಕ್ಕೆ ನೀವು ಅದು ಸಾಮಾನ್ಯರವರೆಗೂ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇವಾಗ ಮಾತುಕತೆ ನಿಮ್ಮನ್ನು ಮಾಡ್ತಿರೋದು ಅದಕ್ಕೇ. ಇದು ಬೇರೆ ಇದೆ ವಿಷಯ, ಈ ವಿಷಯ ಇದನ್ನು ಹಿಂಗಿದೆ ಏನಂದರೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ಬೇಕಾದ್ರೆ ಅವ್ನಿಗೆ ಒಂದು ಸಣ್ಣ ಮೈಂಡ್ ಸೆಟ್ ಇದ್ದಾಗ ಅವ್ನು ಕನೆಕ್ಟ್ ಆಗ್ತಾನೆ ಅನ್ನೋದು ನನ್ನ ಉದ್ದೇಶ ಯಾವಾಗಲೂ. ನಾವು ಇಂಟರ್ವ್ಯೂ ಮಾಡಿದ್ದೀವಿ ಅಂದರೆ ಒಂದು ಸಿನಿಮಾ ಬಗ್ಗೆ ಹೇಳ್ತೀವಿ ಅಂದರೆ ಇದನ್ನೇನೋ ಇರೋ ವಿಷಯ ಎಲ್ಲ ಬಿಟ್ಕೊಡ್ಬೇಕು ಅಂತ ಅಲ್ಲ. ಈ ಸಿನಿಮಾ ಇರೋದು ಹಿಂಗೆ, ಈ ಪ್ಯಾಟ್ರನಲ್ಲಿ ನೀವು ಬಂದು ಪಿಕ್ಚರಲ್ಲಿ ಕೂತ್ಕೊಳ್ಳಿ, ನೀವು ಎಂಜಾಯ್ ಮಾಡ್ತೀರ. ನೀವು ತುಂಬ ಕರೆಕ್ಟಾಗಿ ಹೇಳಿದ್ರೆ ಅದನ್ನ. ಅಂದರೆ ಒಂದು ಹೊಸ ಪ್ರಪಂಚ, ಒಂದು ಕಾಲಘಟ್ಟ, ಅಲ್ಲೊಂದು ಬ್ಯೂಟಿಫುಲ್ ಸ್ಟೋರಿ, ಆ ಸ್ಟೋರಿಯಲ್ಲೂ ಒಂದಷ್ಟು ನೀವು ಆ ಕಥೆಯನ್ನಾಗಿ ನೋಡಿ ಆ ಪ್ರಪಂಚದೊಳಗೆ ನೀವು ಒಂದು 2 ಗಂಟೆ ಹೌದು ಜರ್ನಿ ಮಾಡಿ ಅನ್ನೋ ವಿಷಯ. ತೋಟ, ಮರ, ಅಂದ್ರೆ ಅದೊಂದು ಪಕ್ಷಿ, ಪ್ರಾಣಿ ಅದೆಲ್ಲ ಕಾಣಿಸುತ್ತಲ್ಲ. ಇವಾಗ ಎಲ್ಲಿ ಕಾಣಿಸುತ್ತಲ್ಲ? ನನಗೆ ಏನಿಲ್ಲ, ಮೊನ್ನೆ ಯಾವುದೋ ಒಂದು ಮೀಮ್ಸ್ ನೋಡ್ತಾ ಇದೆ, ಈ ಚಂದಮಾಮ ಪುಸ್ತಕದ್ದು ಹಳೆಯ. ಆಮೇಲೆ 3ನೇ ಕ್ಲಾಸಲ್ಲಿ ನಾವು ಓದಿರೋ ಪಾಠ 3 ಮೀನುಗಳು, ನಮ್ಮ ಹೂವನ್ನು ಮಾರುತ್ತಾ ಹೂವಾಡಗೈತಿ, ಇದೆಲ್ಲ ಪೇಪರ್ ಕಟ್ಟಿಂಗ್ಸ್ನೆಲ್ಲ ಹಾಕಿದ್ರು. ಅದು ನೋಡ್ಬೇಕಾದ್ರೆ ಒಂದು ಮೂಮೆಂಟು ಕಂಪ್ಲೀಟ್ಲಿ ಹೊಟ್ಟೋದಿ. ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಒಂಥರ ಕಣ್ಣು ತುಂಬ್ಕೊಂಡಂಗೆ ಆಗ್ಬಿಡ್ತಾವೆ. ಏನು ಖುಷಿ ಇತ್ತು, ಆ ಖುಷಿ ಮತ್ತೆ ನಮ್ಮೊಳಗೆ ಉದ್ಗಲ್ವಾ ಬರಲ್ವಾ ಅನ್ನೋ ಥರದ್ದು ಒಂದು ಖುಷಿ ಜೊತೆ ಒಂದು ಸಂಕಟ ಆಗುತ್ತಲ್ಲ, ಆ ಫೀಲಿಂಗು. ಪೆಪ್ಪರ್ಮೆಂಟ್ ನೋಡಿದ್ರೆ ಪೆಪ್ಪರ್ಮೆಂಟ್ ಬೇಕು ಅಂತ ಅನ್ಸುತ್ತೆ, ಅವಾಗ ಎಕ್ಸೈಟ್ಮೆಂಟ್ ಕಾಣಿಸುತ್ತೆ. ಡೈರಿ ಮಿಲ್ಕ್ ನೋಡಿದ್ರೆ ಡೈರಿ ಮಿಲ್ಕ್ ಹೆಂಗಿದ್ರು ನೋಡ್ತೀವಿ ಅಷ್ಟೇ, ಅದೇನು ನಿಮ್ಗೇನು ಎಕ್ಸೈಟ್ಮೆಂಟ್ ತರಿಸಲ್ಲ ಪೆಪ್ಪರ್ಮೆಂಟ್ ನೋಡಿದಾಗ. ನನಗೆ ಎಲ್ಲೋ ಒಂದು ಕಡೆ ಅದೇ ಅನಿಸಿದ್ದು, ಈ ಗ್ಲಿಮ್ಸ್ನ ನೋಡ್ಬೇಕಾದ್ರೆ ಅದೇ ಫೀಲಿಂಗ್ ಬರ್ತಾ ಇದೆ. ಆ ಬಟ್ಟೆ ಆಗಲಿ ಅಥವಾ ನಿಮ್ಗೆ ಕಾಸ್ಟ್ಯೂಮ್ ಆಗಲಿ ಅಥವಾ ನಿಮ್ ಸೆಟ್ ಆಗಲಿ ಅಥವಾ ಮನೆಗಳು, ಕ್ಯಾರೆಕ್ಟರ್ಗಳು, ಮನೆ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು, ಹಾಡುಗಳು ಆಡ್ತಾರಲ್ಲ ಸುಮ್ನೆ ಎಲ್ಲೋ ಅಜ್ಜಿ ತಾತಂದಿರೆಲ್ಲ ಮಾತಾಡೋ ಹಾಡು ಹಾಡೋರು, ಆ ತರ ಹಾಡುಗಳು ಅದೆಲ್ಲ ಇಲ್ಲ. ಇನ್ನೊಂದು ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಈಗ ನೀವು ಯಾವಾಗಲೂ ಆರ್ಗ್ಯಾನಿಕ್ ವಿಷಯ ಹೇಳ್ತಾ ಇದ್ರಿ, ನೀವು ಯಾರೋ ಟೀಚ್ ಮಾಡ್ತಾ, ಅಂದ್ರೆ ಬರೀ ಈ ಒಂದು ವಿಷಯಕ್ಕಲ್ಲ, ಸುಮಾರು ವಿಷಯಗಳಿಗೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಕಾಲಚಕ್ರ ಅಂದರೆ ಈಗ ನನ್ನ ಸಪ್ತಮಿಗೆ ಅದೇ ಕೇಳಿದ್ದು. ನಮ್ಮ ಮನೇಲಿ ಮೊನ್ನೆ ಹಿಂಗೆ ಮಾತಾಡ್ಬೇಕಾರೆ ಎಲ್ಲರೂ 2 ಮೂಗುತ್ತಿದ್ದು ತಗೋತಾರೆ. ನಮ್ಮ ಅಜ್ಜಿ ಹತ್ರ ಇರ್ತದೆ, ನಮ್ಮ ಅಜ್ಜಿ ಅವತ್ತಿಂದ ಇಟ್ಕೊಂಡೆ ನೋಡಿ, ನೀವು ಇವಾಗ ಶುರು ಮಾಡಿದ್ರೆ ಅಂತ ಅದೇ ನೆನಪಾಗ್ತಿತ್ತು ನನಗೆ. ಅಂದರೆ ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ. ಹೌದು, ಅಂದರೆ ಏನೋ ಒಂದು ಮಣಿ ತಗೊಳ್ಳೋದಾಗ ಮಿಸ್ ಆಗ್ತದೆ ಲೈಫಲ್ಲಿ, ಏನೋ ಮಿಸ್ಸಿಂಗ್ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ವಾಪಸ್ ಹೋಗ್ತಾ ಇರೋದು. ಅಂದರೆ ಸಾಕಾಗಿದೆ ಈ ಟ್ರಾಫಿಕ್ಕು, ಈ ಸೋಷಿಯಲ್ ಮೀಡಿಯಾ, ಇನ್ನೊಂದು ಮತ್ತೊಂದು ಎಲ್ಲ ಸಾಕಾಗಿದೆ ಜನಕ್ಕೆ. ಊಟನೂ ಅಷ್ಟೇ, ಮತ್ತೆ ಆರ್ಗ್ಯಾನಿಕ್ ಊಟಕ್ಕೆ ಹೋಗ್ತಿದಾರಲ್ಲ ವಾಪಸ್ಸು, ಆರ್ಗ್ಯಾನಿಕ್ ಬರ್ತಾ ಇದೆ ವಾಪಸ್ಸು. ಆರ್ಗ್ಯಾನಿಕ್ ವಾಪಸ್ ಹೋಗ್ತಿದ್ದಾರೆ, ಹಂಗೆ ಅದ್ರ ಪ್ರೈಸ್ ರೇಸ್ ಮಾಡ್ಬಿಟ್ರು ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಆಗಿ. ಇಷ್ಟು ಮುಂಚೆ ಒಂದಿತ್ತು ನೋಡಿ, ತಂಗ್ಳಾನ ತಿಂದ್ರೆ ತಂಗ್ಳಾನ ಒಳ್ಳೇದಲ್ಲ ಅಂತಿದ್ರು. ಇವಾಗ ಡಾಕ್ಟರ್ ಹೇಳ್ತಾರೆ ಏನ್ ಗೊತ್ತಾ, ಹಿಂದಿನ ದಿನದ ಊಟ ತಿನ್ನಿ ಅಂತ, ತಂಗ್ಳಾನ ಮಜ್ಜಿಗೆಯನ್ನ ತಿನ್ನಿ ಅಂತ, ಮೊಸರು ಹಾಕೊಂಡು ಹಿಂದಿನ ದಿವಸದ ಮುದ್ದೆ ತಿನ್ನಿ,
ಅನ್ನ ತಿನ್ನಿ ತಂಗ್ಳನ್ನ ಅಂತ ಹೇಳ್ತಿದ್ದಾರೆ. ಕಡಿಮೆ ಆಗುತ್ತೆ ಅದರದ್ದು ಸ್ಪೈಕ್ ಡ್ರಾಪ್ ಆಗುತ್ತೆ. ನೋಡಿ ಅದೇ ಮಾಡ್ತಾ ಇದ್ದು ನಾವೆಲ್ಲ ಮುಂಚೆ ನಮ್ಮ ಊರಲ್ಲಿ ಹಂಗೆ ಅಲ್ವಾ, ಹಳ್ಳಿಗಳಲ್ಲೆಲ್ಲ ಊಟ ಮಾಡ್ತಾ ಇದ್ದು, ರಾತ್ರಿ ಮಾಡಿದ್ನೇ ಬೆಳಿಗ್ಗೆ ಕೊಡ್ತೀವಿ, ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ. ಅಷ್ಟೇ ಸಿಂಪಲ್. ಮನುಷ್ಯ ಆಲ್ರೆಡಿ ಏನಂದ್ರೆ ಸಾವಿರಾರು ವರ್ಷಗಳಿಂದ ಏನು ಬೇಕು ಬಾಡಿಗೆ ಅಂತ ರಿಸರ್ಚ್ ಮಾಡಿ ಆಲ್ರೆಡಿ ಸ್ಟೋರೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ಹೊಸ್ದಾಗಿ ನಾವು ಸುಮ್ಮನೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ಇವೆಲ್ಲ ಆಗ್ತಿರೋದು. ಎಲ್ಲ ಒಂಥರ ಏನಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು ಮಾರ್ಕೆಟ್ ಮಾಡಿ ಇದನ್ನು ತಗೊಳ್ಳಿ, ಇದನ್ನು ತಿನ್ನಿ ಅಂತ ಹೇಳಿ ಎಲ್ಲರನ್ನೂ ಹಾಳು ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ವಿಷಯಕ್ಕೂ ಅಷ್ಟೇ ನೋಡಿ, ಜನರ ಹತ್ರ ನಾವು ಕೆಲವೊಂದು ವಿಷಯಗಳಲ್ಲಿ ವಿಶ್ವಾಸ ಕಳ್ಕೊಂಡಿದ್ದೀವಿ. ಬಿಕಾಸ್ ನಾವೇ ಮಾಡ್ಕೊಂಡಿರೋ ತಪ್ಪುಗಳು. ಅದು ತುಂಬ ಓಪನ್ ಆಗಿ ಹೇಳಬೇಕು ಅಂತಂದರೆ ಎಲ್ಲವೂ ಏನೇನಾಗಬೇಕು ಅದು ಹಂಗೆ ಆಗಬೇಕು. ನಾವು ಅದು ಕೃತಕವಾಗಿ ತುಂಬಿಸೋದಾಗ್ಲಿ ಅಥವಾ ಅರಸೋದಾಗ್ಲಿ ಅಥವಾ ಅಲ್ಲ, ಆಮೇಲೆ ನಾನಾಗ್ಲೇ ಹೇಳ ಇರೋ ವಿಷಯನ ಬಿಟ್ಟು ಬಾಕಿ ಎಲ್ಲ ಮಾತಾಡಿ ಬಿಲ್ಡಪ್ ಕೊಟ್ಟು ಅಲ್ಲಿ ಬಂದಾಗ ಅವನು ಭ್ರಮನಿರಸನಾಗಿ ಅದೇ ತಪ್ಪುಗಳು ಮಾಡ್ಕೊಂಡು ಇವತ್ತು ಯಾವುದೋ ಒಂದು ಸೆಲೆಬ್ರಿಟಿ ಶೋ ಅಂದರೆ ಜನ ನಮ್ಮಲ್ಲೇ ಅವರೆಲ್ಲ ಬರೀ ಅದನ್ನ ಹೇಳ್ತಾರೆ ಚೆನ್ನಾಗಿ ಮುಖಸ್ತುತಿಗೆ ಅವ್ರೇನು ಬೇಜಾರು ಮಾಡ್ಕೋತಾರೆ ಅಂತ ಇವ್ರು ಹೇಳೋಗಿರ್ತಾರೆ. ಇವ್ರು ನಂಬ್ಕೊಂಡು ನಾವು ಹೋಗ್ತೀವಿ, ಅಲ್ಲಿ ಹಿಂಗೆ ಮಾಡ್ತಾರೆ. 100% ಆಗುತ್ತದು. ಅದು ಆಗೋಗಿದೆ. ಇಲ್ಲ ಈಗ ಮತ್ತೆ ವಾಪಸ್ಸು ಅದು ಕಡಿಮೆ ಆಗ್ತಿದೆ. ನಾ ಗಮನಿಸ್ದಂಗೆ ಕಡಿಮೆ ಆಗ್ತಿದೆ. ಈಗ ಹೋಗ್ತಾ ಇಲ್ವಲ್ಲ ಯಾರು, ಈಗ ನಾವು ಹೋಗ್ತಾ ಇಲ್ಲ. ಯು ಕಾಂಟ್ ಬಿಲೀವ್, ನಾನು 100 ಸಿನಿಮಾ ಕರೆದ್ರೆ ನಾವು ಒಂದೇ ಸಿನಿಮಾಗೆ ಹೋಗೋದು. ತುಂಬಾ ಬೇಕಾಗಿರೋದು, ತುಂಬಾ ಏನಾದ್ರು ಹೋಪ್ ಇರೋದು, ಏನಾದ್ರು ಕಾಣಿಸಿದ್ರೆ ಮಾತ್ರ ನಾನು ಸೆಲೆಬ್ರಿಟಿ. ನಾನು ಮೊನ್ನೆಯಿಂದ ನಮ್ಗೆ ಅನ್ಸುತ್ತಲ್ಲ ಸುಳ್ಳು ಹೇಳ್ಬಿಡ್ತೀವಲ್ಲ ಕ್ಯಾಮ್ರಾ ಮುಂದೆ ಒಂದಿಷ್ಟು ಜನ. ಅಂದ್ರೆ ನಮ್ಗೆ ಇವಾಗ ಸಿನಿಮಾ ಆಮೇಲೆ ನಿಜವಾಗ್ಲೂ ಜಿನಿನಿಟಿ ಇದ್ದಾಗ ಸಿನಿಮಾ ಗಟ್ಟಿಯಾಗಿದ್ದಾಗ ಅದು ತಗೊಳುತ್ತೆ. ಒಂದು ವಾರ ಆಗತ್ತಷ್ಟೇ ತಗೊಳ್ಳೋದು. ನಾನು ಫಾರ್ ಎಕ್ಸಾಂಪಲ್ 2 ಸಿನಿಮಾ ನಾನು ರೀಸೆಂಟ್ಲಿ ರಕ್ಕಸಪುರದೊಳೊಂದು ಮತ್ತೆ ಬಲವಾರ ಅಂತ ಒಂದು ಪಿಕ್ಚರ್ ಮಕ್ಕಳದು, ಅದೇ ಇದು ಒಂದು ಹಸು ಮೇಲೆ ಕತೆ, ಅದು ಇದೇ ಥರದ್ದು ನಮ್ಮ ಒಂದು ಹಳ್ಳಿ ಸೊಗಡಿನ ಕತೆ. ಅಂದರೆ ಅವ್ರ ಸ್ಟ್ಯಾಂಡರ್ಡ್ಸ್, ಅವ್ರ ಕ್ವಾಲಿಟಿ ಮತ್ತು ಅವರು ಕತೆ ಹೇಳಿರೋ ರೀತಿ, ಅದು ನಾನು ಶುಕ್ರವಾರ ಥಿಯೇಟ್ರಲ್ಲಿ ಜನ ಇಲ್ಲ, ನಿಜವಾಗ್ಲೂ ನಾನೇ ವಿಟ್ನೆಸ್ ಮಾಡಿದ್ದೀನಿ. ಏನಯ್ಯ ಹಿಂಗಾಗೋಯ್ತಲ್ಲ ಈ ಪಿಕ್ಚರು ಏನಾಗುತ್ತೆ ಅಂತ. ನೋಡಿದಷ್ಟು ಜನನು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ವೀರಕಪುತ್ರ ಶ್ರೀನಿವಾಸ್ ಅಂತ ಬರೆದ್ರು, ಅವ್ರದ್ದು ಸಿನಿಮಾ. ಇನ್ನೊಬ್ರು ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಗ್ತಿದ್ದಂಗೆ ಒಂದು ಶೋ ಇರೋದು 2 ಶೋ ಹಿಂಗೆ ನಿಧಾನಕ್ಕೆ ನಿಂಟೇಕ. ಅಂದರೆ ಆರ್ಗ್ಯಾನಿಕ್ ಯಾವತ್ತೂ ನೀವು ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಏನಂದ್ರೆ ಸತ್ವಯುತವಾಗಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು, ರುಚಿಸುವಂಥದ್ದು ಪಕ್ಕ ಯಾವತ್ತಿದ್ರು ತಗೊಳ್ತಾರೆ. ಅದ್ರ ಸ್ಮೆಲ್ ಎಲ್ಲೇ ಇದ್ರು ಏನು ಹೇಳ್ತಾರಲ್ಲ ಶ್ರೀಕಾಂತನೋ ಅಥವಾ ಎಲ್ಲೇ ಇದ್ರು ಅದ್ರ ಪರಿಮಳ ಬಂದೇ ಬರುತ್ತೆ ಅಂತ. ನಾವೇನ್ ಮಾಡ್ಬೋದು ಗೊತ್ತಾ ಪ್ರವೀಣ್, ಈಗ ಒಂದು ನಿಮ್ಮೆಲ್ಲರ ಮುಖಾಂತರ ಕೂತ್ಕೊಂಡು ನಮ್ದೊಂದು ಸಿನಿಮಾ ಬರ್ತದೆ ನೋಡಿ ಅಂತ ಅಷ್ಟೇ ಹೇಳ್ಬೋದು. ಅಷ್ಟೇ ರೀಚ್ ಮಾಡಕ್ ಸಾಧ್ಯ. ಇದಾದ್ಮೇಲೆ ಇದೆ ಗೊತ್ತಾ ನೋಡಿ, ಫ್ರೈಡೆ ಆದ್ಮೇಲೆ ನಮ್ಮ ಕೈಲಿಲ್ಲ. ಜನ ಡಿಸೈಡ್ ಮಾಡ್ತಾರೆ ಅದು ಗೆಲ್ಸ್ಬೇಕಾ ಅಲ್ಲಿ ಸೋಲ್ಸ್ಬೇಕಾ ಅಂತ. ಅದು ಗೆಲ್ಲೇಬೇಕು ಅಂತಂದ್ರೆ ಅವರೇ ಮೀಡಿಯಾ ಆಗಬೇಕು ಬಿಟ್ರೆ, ಅವರೇ ಮೀಡಿಯಾ ಆಗಬೇಕು ಬಿಟ್ರೆ ನಾವ್ಯಾರು ಮೀಡಿಯಾ ಆಗಕ್ಕಾಗಲ್ಲ. ಆಗ ನಮ್ಗಿರೋ ಶಕ್ತಿ ಏನಂದ್ರೆ ಓಕೆ, ಎಲ್ಲ ಕಡೆ ಕೂತ್ಕೊಂಡು ನಾವು ಈ ಥರದೊಂದು ಸಿನಿಮಾ ಮಾಡಿದ್ದೀವಿ, ನಮ್ಮ ಟ್ರೈಲರ್ ಹಿಂಗಿದೆ, ನಮ್ಮ ಹಾಡು ಹಿಂಗಿದೆ ನೋಡಿ ಇಷ್ಟೇ ಹೇಳ್ಬೋದು ನಾವು. ನನಗಿರೋ ನಂಬಿಕೆ ಯಾಕಂದ್ರೆ ನಾನು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಸಿನಿಮಾಗಳಿಗೂ ಪ್ರೀಮಿಯರ್ ಶೋ ಮಾಡಲ್ಲ. ಹಂಗಂತ ಮಾಡದಿರೋದೆಲ್ಲ ಹಂಗಾರೆ ಒಳ್ಳೆ ಸಿನಿಮಾ ಅಲ್ವಾ ಅಂತ ಕೇಳ್ಬಿಡಿ. ಇಲ್ಲ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದಾಗ, ಓವರ್ ಕಾನ್ಫಿಡೆನ್ಸ್ ಇದ್ದಾಗ ನಾನು ಪ್ರೀಮಿಯರ್ ಮಾಡ್ತೀನಿ ನನ್ನ ಸಿನಿಮಾದು. ನಾನು ಯಾಕೆ ಮಾಡ್ತೀನಿ ಅಂತಂದರೆ ಇದರಿಂದ ಪ್ರಮೋಷನ್ ಆಗುತ್ತೆ ಅಂತ ನಾನು ಪ್ರೀಮಿಯರ್ ಶೋ ಮಾಡಲ್ಲ. ನನಗೊಂದು ಆಸೆ ಏನಂತಂದರೆ ನಾನು ಯಾರು ಇಷ್ಟಪಡ್ತೀನೋ, ಆಮೇಲೆ ನಂದೊಂದು ವರ್ಗ ಇರುತ್ತೆ, ನನ್ನ ಫ್ರೆಂಡ್ಸು ಮತ್ತು ನಮ್ಮ ಮೀಡಿಯಾದವರು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಕೆಲಸ ಮಾಡಿರೋರು ಆಗಿರ್ತಾರಲ್ಲ, ಅವ್ರನ್ನೆಲ್ಲ ಕೂತ್ಕೊಂಡು ಒಟ್ಟಿಗೆ ನಾವು ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಸಂಭ್ರಮಿಸೋ ಕೆಲಸ ಸೆಲೆಬ್ರಿಟಿ ಶೋ ಅಂತ ನನಗನ್ಸೋದು. ಸೆಲೆಬ್ರಿಟಿ ಶೋ ಇಂದ ಒಂದು ಪ್ರಮೋಷನ್ ಮಾಡಿ ಅದರಿಂದ ನಾವು ಸಿನಿಮಾ ಗೆಲ್ಲಿಸ್ತೀವಿ ಅಂತಂದರೆ ಈಗಾಗಿರೋ ಎಲ್ಲ ಸೆಲೆಬ್ರಿಟಿ ಶೋಗಳಿಂದ ಎಲ್ಲ ಸಿನಿಮಾಗಳು ಗೆಲ್ಲಬೇಕಿತ್ತು. ಆಗಲ್ಲ. ನಾವು ಲೂಸಿಯಾಗಿ ಮಾಡಿದ್ವಿ, 5 ಶೋ ಮಾಡಿದ್ವಿ ಒಂದೇ ಕಡೆ, ಎಲ್ಲೇ ಸಿನಿಪೋಲಿಸಲ್ಲಿ. ಬಿಕಾಸ್ ಯಾಕೆಂದರೆ ಅಷ್ಟು ಜನ ದುಡ್ಡು ಹಾಕಿದ್ರು, ಅಷ್ಟು ಜನ ಎಲ್ಲರೂ ಸಿನಿಮಾ ನೋಡಬೇಕು ಅಂತ ಕಾಯ್ತಾಯಿದ್ರು. ಅದಕ್ಕೋಸ್ಕರ ಒಂದು ಶೋ ಮಾಡಿದ್ವಿ. ಇದು ಸೆಲೆಬ್ರಿಟಿ ಶೋ ಪ್ರಮೋಷನ್ ಅಲ್ಲಿ ಹೇಳೋದ್ರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಅನ್ನೋದು ಅದು ತುಂಬ ಮ್ಯಾಜಿಕ್ ಆಗಿರೋದು ಎಲ್ಲೋ 1% ಅಷ್ಟೇ. ನಾನೇ ಒಂದು 50 ಸೆಲೆಬ್ರಿಟಿ ಶೋ ಹೋಗಿದ್ದೀನಿ, 50ರಲ್ಲಿ 1 ಸಿನಿಮಾ 2 ಸಿನಿಮಾ ಗೆದ್ದಿರ್ಬೋದು ಅಷ್ಟೇ, 1-2-3 ಸಿನಿಮಾ ಗೆದ್ದಿರ್ಬೋದು ಅಷ್ಟೇ. ಅದು ಆ ಥರದ್ದು ಇದಿಲ್ಲ ನನಗೆ, ಅಂದರೆ ಭ್ರಮೆಲಿಲ್ಲ. ನಾವು ಜನ ಗುರುತಿಸ್ತಾರೆ ಯಾವ್ದು ಬೇಕು ಯಾವ್ದು ಬೇಡ, ಅವ್ರು ಡಿಸೈಡ್ ಮಾಡ್ತಾರೆ. ನಾವು ಸುಮ್ಮನೆ ಅಂದರೆ ಏನು ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ಯಾವ್ದಕ್ಕೆ ಆ ದುಡ್ಡನ್ನ ಹಾಕ್ಬೇಕು ಅಂತ ಅದು ಅವ್ರ ಡಿಸಿಷನ್. ನಾವು ಅದನ್ನ ಪಾಕೆಟ್ ಇಂದ ತೆಗೆದು ಬನ್ನಿ ಅಂತ ಅಂತೂ ಹೇಳಕ್. ಆಮೇಲೆ ಒಂದು ನಾನು ಹೇಳಿದ್ದೇನೆ ಗೊತ್ತಾ, ಈಗ ನಾವೇ ಸುಮ್ಮನೆ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಎಷ್ಟು ಸ್ಕ್ರಿಪ್ಟ್ ಬರ್ತಾ ಇದೆ, ನನಗೆ ಆಗಲಿ ವರ್ಷದಲ್ಲಿ ಎಷ್ಟು ಒಳ್ಳೆ ಸ್ಕ್ರಿಪ್ಟ್ ಬರ್ತಾ ಇದೆ. ಆಯ್ಕೆ ಮಾಡೋಣ ಅಂತಂದರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲ್ಲ, ಬರೋವೆಲ್ಲ ಎಂತ ಬರ್ತಾವೆ ಗೊತ್ತಾ, ಅವ್ರು ಇನ್ನೂ ಪ್ರಿಪೇರ್ ಆಗಿರಲ್ಲ. ಸಿನಿಮಾ ಮಾಡೋಣ ಏನಕ್ಕೆ ಸಿನಿಮಾ ಮಾಡೋಣ, ಓಕೆ ಟಿ ವಿ ರೇಟ್ಸ್ ಎಷ್ಟು ಬರುತ್ತೆ, ಥಿಯೇಟ್ರಿಂದ ಎಷ್ಟು ಬರುತ್ತೆ, ಇದಕ್ಕೆ ಸಿನಿಮಾ ಮಾಡೋಣ, ಅದಕ್ಕೆ ಸಿನಿಮಾ ಮಾಡೋಕ್ಕೋಸ್ಕರ ನಾವು ಬಂದಿಲ್ಲ. ಇಲ್ಲ, ಈ ವಿಚಾರಕ್ಕೆ 2025 ಎಷ್ಟು ಮುಹೂರ್ತ ಆಗಿರ್ಬೋದು ಹೇಳಿ ನೋಡೋಣ. ಗೊತ್ತಿಲ್ಲ ನನಗೆ, 100-200 ಆಗಿದೆ ಅಷ್ಟಾಗಿದ್ರೆ. ನಾನು ಕೆರಿಯರ್ ಶುರು ಮಾಡಿದಾಗಿಂದ ಇದೇ ಫಸ್ಟ್ ಟೈಮು ನಾನು ಇಷ್ಟು ಲೋ ಪ್ರೊಡಕ್ಷನ್ ಒಂದು ಮುಹೂರ್ತಗಳಾಗಿರೋದು ನೋಡಿರೋದು. ಫಸ್ಟ್ ಟೈಮ್ 54 ಪಿಕ್ಚರ್ ಮುಹೂರ್ತ ಆಗಿದೆ ಟೋಟಲ್ ವರ್ಷ ಪೂರ್ತಿ.
ನೆಕ್ಸ್ಟ್ ಇಯರ್ ಅಂದರೆ ಈ ವರ್ಷ ಬರೋದೆಲ್ಲವೂ ಆಲ್ರೆಡಿ ಶುರುವಾಗಿರೋದೇ ವಿನಃ ನಿಮಗೆ 2027ಕ್ಕೆ ನನ್ನ ಪ್ರಕಾರ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಮೇ ಬಿ ಒಂದು 100 ಒಳಗಡೆ ಇರುತ್ತೇನೋ ಅನ್ನೋ ಅಷ್ಟು. ನನಗೇನು ಗೊತ್ತಾ, ಎಚ್ಚರಿಕೆ ಬೇಕಿದು. ಅಂದರೆ ನಾನು ಹೇಳ್ತಾ ಇರೋದು ಹೌದು ನಿಜ, ಕಡಿಮೆ ಆಗಲಿ ಪರವಾಗಿಲ್ಲ, ಆದರೆ ನನಗೇನು ಅನ್ನಿಸ್ತಾ ಇದ್ದಾರೆ ಕ್ವಾಲಿಟಿ ಮಾತ್ರ ಬರ್ತವೆ ಅಂತ. ಯಾಕೆಂದರೆ ಜಾಳೆಲ್ಲ ಹೊರ್ಟೋಯ್ತು, ಈಗ ಬರೀ ಗಟ್ಟಿ ಕಾಳುಗಳು ಮಾತ್ರ ಇರ್ತವೆ. ಅದೇನು ಗೊತ್ತಾ ನಿಮಗೆ, ಸುಮ್ಮನೆ ಏನೋ ದುಡ್ಡು ಐತೆ ಅಂತ ಸಿನಿಮಾ ಮಾಡೋದು, ನಾನು ಒಂದು ಮಾಡ್ತೀನಿ ಅಂತ ಮಾಡೋರೆಲ್ಲ ಹೋಗ್ಬೇಕು, ಅದು ಹೋಗಿದೆ ಅಷ್ಟೇ. ಬಟ್ ಒಳ್ಳೆ ಬೆಳವಣಿಗೆ ಇದು. ಅಲ್ಲ, ಇದು ನಾನು ಪಾಸಿಟಿವ್ ತೊಗೊಂಡಿದ್ದೀನಿ. ನನಗೆ ಮುಹೂರ್ತಗಳು ಕಡಿಮೆ ಆಗಿರೋದು ನಂಗೆ ಖುಷಿ ಇದೆ, ಬಿಕಾಸ್ ಕ್ವಾಲಿಟಿ ಬರುತ್ತೆ ಅಂತ. ಹೌದು. ಈಗ ಲಾಸ್ಟ್ ಹೋದ ವಾರ 11 ಸಿನಿಮಾ ಏನೋ ರಿಲೀಸ್ ಆಯಿತು, 11ರಲ್ಲಿ ಉಳ್ಕೊಂಡಿದ್ದು 2. ಹೌದು. ಆ 11 ಸಿನಿಮಾ ಪ್ರೊಡ್ಯೂಸರ್ಸ್ದು ದುಡ್ಡೇನೆ, ಹೌದು, ಅದಷ್ಟು ಜನದ್ದು ಶ್ರಮನೇ. ಹೌದು. ಬಟ್ ಅವ್ರಿಗೆ ಯಾಕೆ ಅದು ಆ ಮಾನ್ಯತೆ ಸಿಗ್ಲಿಲ್ಲ ಅಥವಾ ಅದನ್ನ ಸ್ವೀಕರಿಸಲಿಲ್ಲ ಅಂತಂದಾಗ ಬಟ್ ಎಜುಕೇಶನ್ ಬೇಕಲ್ಲ ಅಲ್ಲಿ ಹಂಗನ್ಬಿಟ್ಟು ಅದರಲ್ಲಿ ನಾವು ಅದನ್ನ ವಿಮರ್ಶೆ ಮಾಡಕ್ ಹೋದ್ರೆ ತುಂಬಾ ವಿಷಯಗಳಿದೆ. ನಾನು ಹೇಳೋದು, ನೀವು ಮಾಡಿ, ಸಿನಿಮಾ ಮಾಡಿ, ತುಂಬ ಪ್ರಿಪೇರ್ ಆಗಿ ಶಿಸ್ತಿಂದ ವರ್ಕ್ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಗೆಲ್ತೀರಾ. ಇವಾಗ ಅಶೋಕನ್ಗೆ ಫಾರ್ ಎಕ್ಸಾಂಪಲ್ ನಾನು ತಗೊಳ್ಳೋತಾರೆ, ನೀವು ಮಾತಾಡ್ತಿರೋ ರೀತಿ ಇದಿಷ್ಟು ವಿಷಯಗಳು ತಗೊಳ್ಳೋದ್ರೆ ಇದಕ್ಕೊಂದು ಪ್ರಾಮಾಣಿಕ ಪರಿಶ್ರಮ ಇದೆ, 3 ವರ್ಷದ ಪರಿಶ್ರಮ ಇದೆ. ಆಮೇಲೆ ಇದರದ ಆಯ್ಕೆಯಲ್ಲಿ ಒಂದು ಜಾಣ್ಮೆ ಇದೆ, ಮತ್ತು ಅಷ್ಟು ಮನಸ್ಸುಗಳು ಸೇರಿದೆ, ಅಷ್ಟು ಕೈಗಳು ಈಗೋ ಬಿಟ್ಟು ಕೆಲಸ ಮಾಡಿದೆ. ಇದಿಷ್ಟು ಬೇಕು ಸಿನಿಮಾಗೆ. ಹೌದು. ಸಿನಿಮಾ ದುಡ್ಡಿದೆ ಅಂತ ಮಾತ್ರಕ್ಕೆ ಸಿನಿಮಾ ಮಾಡೋದಲ್ಲ, ಅಥವಾ ಯಾವುದೋ ಒಂದು ಐಟಮ್ ಸಾಂಗ್ ಮಾಡಿಬಿಟ್ರೆ ವರ್ಕ್ ಆಗ್ಬಿಡಲ್ಲ, ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಗೆಸ್ಟಾಗಿ ಬಂದುಬಿಟ್ರೆ ವರ್ಕ್ ಆಗಲ್ಲ. ಇವೆಲ್ಲ ಇದೆ, ತುಂಬ ವಿಷಯ ಇದೆ. ಸಿನಿಮಾ ಕತೆ ಗಟ್ಟಿಯಾಗಿರಬೇಕು, ಕ್ವಾಲಿಟಿ ಮೇಕಿಂಗ್ ಇರಬೇಕು. ಹೌದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಇರಬೇಕು. ಹೌದು, ಶಿಸ್ತು, ನಾಲೆಜ್ ಬೇಕಲ್ಲ. ಅಂದರೆ ನಾನು ಹೇಳೋದು, ಈಗ ನೀವು ಇಂಜಿನಿಯರ್ ಆಗ್ತೀರಾ ಅಂತಂದರೆ 100 ಜನ ಇಂಜಿನಿಯರ್ ಆಗ್ತಾರೆ. 100 ಜನದಲ್ಲಿ ಯಾರೋ ಒಬ್ಬ ಭಾಳ ಬ್ರಿಲಿಯಂಟಾಗಿ ಏನೋ ಯೋಚನೆ ಮಾಡಿ ಏನೋ ಒಂದು ಕ್ರಿಯೇಟ್ ಮಾಡ್ತಾನೆ, ಕಟ್ತಾನೆ. ಅದನ್ನು 99 ಜನ ಅದನ್ನು ಮಾಡೋಕ್ಕಾಗಲ್ಲ. ಆದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಎಜುಕೇಷನ್ ಅಂತೂ ಬೇಕು ಸಿನಿಮಾ ಅಂತಂದಾಗ, ಯಾವುದೇ ಆಗಿರಲಿ. ನೋಡಿ, ಇಂಜಿನಿಯರ್ ಆಗ್ಬೇಕಾದ್ರೆ ಅವ್ನು ಓದ್ಕೊಂಡ್ಬರ್ತಾನೆ 3-4 ವರ್ಷ, ಡಾಕ್ಟರ್ ಆಗ್ಬೇಕಾದ್ರೆ ಓದ್ತಾರೆ. ಒಬ್ಬ ಸಿಂಗರ್ ಆಗಬೇಕು ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಲೇಬೇಕು ಒಂದು 10 ವರ್ಷ, ಅಥವಾ ಒಬ್ಬ ಏನೋ ಆರ್ಟಿಸ್ಟ್ ಆಗಬೇಕು ಅಂತಂದ್ರೆ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಎಲ್ಲರೂ ಪ್ರಾಕ್ಟೀಸಲ್ಲೇ ಇರೋದು. ನೀವು ಕರಾಟೆ ಬರಬೇಕು ಅಂದ್ರೆ ನೀವು ಸುಮ್ಮನೆ ಕರಾಟೆ ಮಾಡ್ತೀನಿ ಅಂತ ಬರಲ್ಲ. ಅದು ನೀವು ಒಂದು 10 ವರ್ಷ ಕರಾಟೆ ಒಂದೇ ಶಾಟ್ನ, ಅದ್ಯಾರೋ ಹೇಳ್ತಾ ಇದ್ರು, ಒಂದೇ ಶಾಟ್ನ ಒಂದು 10,000 ಸಲ ಹೊಡೆದು ಅದೊಂದೇ ಶಾಟಲ್ಲಿ ಅವ್ನು ಎಕ್ಸ್ಪರ್ಟ್ ಆಗ್ತಾನೆ. ಅಂದರೆ 10,000 ಸಲ ಅವನು ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾನೆ. ಆ 10,000 ಸಲ ಪ್ರಾಕ್ಟೀಸ್ ಮಾಡುವಂಥ ಏನೋ ತಾಳ್ಮೆ, ಆ ಮೆಂಟಾಲಿಟಿನ ಬೆಳೆಸ್ಕೋಬೇಕು ನಾವು. ಒಂದೇ ಸಿನಿಮಾದಲ್ಲಿ ಒಂದೇ ಶಾಟಲ್ಲಿ ಎಲ್ಲವೂ ಆಗ್ಬಿಡಲ್ಲ. ಅಥವಾ ಎಲ್ಲ ಸುಮ್ಮನೆ ಸಿನಿಮಾ ಏನು ಸಿನಿಮಾ ಅಂದರೆ ಕ್ಯಾಮ್ರಾ ಇದೆ, ತಗೊಂಬಂದಿಡೋ, ಆರ್ಟಿಸ್ಟ್ ಯಾರೋ, ನಾನೇ ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ ಯಾರೋ, ಇವ್ರಿಗೆ ಗೊತ್ತು, ಹಂಗೆ ಸಿನಿಮಾ ಆಗಲ್ಲ. ಸಿನಿಮಾಗೂ ಅದೇ ಆದ ಮಾಸ್ಟರ್ಸ್ ಬೇಕು, ಎಕ್ಸ್ಪರ್ಟ್ಗಳು ಬೇಕು. ಈಗ ನಾವು ಯಾಕೊಬ್ರು DOP ಅಂತಂದಾಗ, ಈಗ ಅಂಬಿಕಾ ಪಾತ್ರಕ್ಕೆ ಇವರೇ ಬೇಕು, ಬಿ ಸುರೇಶೇ ಬೇಕು, ಅಥವಾ ಪೂರ್ಣನೇ ಬೇಕು. ಯಾರನ್ನ ಬೇಕಾದ್ರೆ ಹಾಕೊಂಡು ಮಾಡ್ಬೋದಲ್ಲ. ಹಂಗಾಗಲ್ಲ ಸಿನಿಮಾ. ಯಾರು ಬೇಕಾದ್ರೂ ಮಾಡೋಕ್ಕಾಗಲ್ಲ ಸಿನಿಮಾನ. ಅದು ನಾನು ಒಪ್ಪಲ್ಲ. ಎಲ್ಲರೂ ಮಾಡೋಕ್ಕಾಗಲ್ಲ ಸಿನಿಮಾನ. ಕ್ಯಾಮ್ರಾ ಇದ್ದವರೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ, ದುಡ್ಡಿದ್ದವರೆಲ್ಲ ಆ್ಯಕ್ಟರ್ ಹಾಕಾಗಲ್ಲ. ನೋ ವೇ. ಎಲ್ರಿಗೂ ಆಸೆ, ತಪ್ಪಲ್ಲ. ಅಂದರೆ ಈ ಸ್ಥಾನ ಬೇಕು, ಸರಿ, ಆರ್ಟಿಸ್ಟ್ಗಳಿಗೆ ಸಿಗೋ ಗೌರವ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ, ರೆಸ್ಪೆಕ್ಟ್ ಇದೆಯಲ್ಲ, ಆಯಿತು, ಎಲ್ರಿಗೂ ಬೇಕು ಅಂತಿರುತ್ತೆ. ಬಟ್ ಅದ್ರ ಹಿಂದ್ಗಡೆ ಒಂದು ಜರ್ನಿ ಇರುತ್ತಲ್ಲ, ಆ ಶ್ರದ್ಧೆ ಇರುತ್ತಲ್ಲ. ಈಗ ಸಪ್ತಮಿಯವರಾದ್ರೂ ಈಗ 5 ಗಂಟೆಗೆ ಬನ್ನಿ ಅಂದರೆ 6 ಗಂಟೆಗೆ ರೆಡಿಯಾಗಿ ಸೆಟ್ಟಲ್ಲಿ ಇರೋರು ಪಾಪ. ಇವತ್ತವರೆಗೂ ಪ್ರಮೋಷನ್ಗೆ ಅಂತಂದರೆ ಆಗೋದೇ ಇಲ್ಲ ಅಂತ ಒಂದು ದಿವಸನೂ ಹೇಳಿಲ್ಲ. ಆ ಶ್ರದ್ಧೆ ಇರೋದಕ್ಕೆ ಅವ್ರಿಗೆ ಇನ್ನೇನು ಆಗ್ತಾ ಇರುತ್ತೆ ಲೈಫಲ್ಲಿ. ಈಗ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅವರು, ಒಳ್ಳೇದಾಗಲಿ. ಅಲ್ಲ, ಆ ಶ್ರದ್ಧೆನೇ ಕರ್ಕೊಂಡು ಹೋಗೋದು ಮುಂದಕ್ಕೆ. ನಮಗೂ ಇಷ್ಟ ಅಂದರೆ ಬೆಳೀಲಿ ಆ ಥರದವರು ಅಂಥವ್ರು ಬೆಳೆದ್ರೆ ಇಂಡಸ್ಟ್ರಿ ಉಳಿಯುತ್ತೆ. ಅದು ನಮ್ಮ ಆಸೆ. ರೈಸ್ ಆಗಿದ್ದೀವಿ ಎಲ್ಲರೂ. ಈಗ ಫಾರ್ ಎಕ್ಸಾಂಪಲ್ ಯು ಆಲ್ಸೋ, ನಾನು ಹೇಳೋದು ಅಂದರೆ ಹೊಗಳ್ತಾ ಇಲ್ಲ ನಾನು, ಯಾಕೆಂದರೆ ಇದು ಇಡ್ಬೋದು, ಕ್ಯಾಮ್ರಾದಲ್ಲಿ ಇಡದೇ ಇರ್ಬೋದು. ಅವತ್ತು ನಾನು ನೋಡಿದ ಹುಡುಗ ಪ್ರವೀಣ ಬೇರೆ, ಅವತ್ತು ನಾನು ಒಬ್ಬ ಹುಡುಗ, ಸಣ್ಣ ಹುಡುಗ ನೋಡಿದ್ದು ಪ್ರವೀಣ ಅಂತ. ನನಗೆ ನೆನಪಿದೆ, ಇನ್ನು TV 9 ಹತ್ರ ನಾನು ಬಂದಾಗ ಅಣ್ಣ ಬಾ ಅಣ್ಣ ಅಂತ ನಾನು ಒಳಗಡೆ ಹೋಗಿದ್ದು, ಇಂಟರ್ವ್ಯೂ ಮಾಡಿದ್ದು. ಇವತ್ತು ನಂಗೆ ಖುಷಿ ಆಗೋದೇನೆಂದರೆ, ಇಂಡಿವಿಜುವಲ್ ಆಗಿ ನೀನೇ ಒಂದು ಚಾನಲ್ ಮಾಡಿ ಕ್ರಿಯೇಟ್ ಮಾಡಿಕೊಂಡು ನೀನು ನಿಲ್ಲಿಸ್ಕೊಂಡು ಇಷ್ಟು ದೊಡ್ಡ ಸಂಸ್ಥೆ ಮಾಡಿಕೊಂಡು ಒಂದಷ್ಟು ಜನರ ಕೆಲಸಗಾರ ಇಟ್ಕೊಂಡು ಕೆಲಸ ಮಾಡೋದಾಯ್ತಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಯಾವುದಿದೆ? ಅದು ಎಲ್ಲಿಂದ ಬಂತು ಹಂಗಿದ್ರೆ? ನಿನ್ನ ಶ್ರದ್ಧೆ, ನಿನ್ನ ಶ್ರಮ, ನಿನ್ನ ಫೋಕಸ್ಸು ಒಂದೇ ಕಡೆ. ಕಾ ಪಿಕ್ಚರ್ ನಾನು ಇದೇನೋ ಮಾಡ್ತೀನಿ ಅಂತ ಅದನ್ನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ. ದಟ್ಸ್ ಅಲ್ಲ. ಅದೇ ಎಲ್ಲ ಸಿನಿಮಾ ಆಗಲಿ ಅಥವಾ ಯಾವುದೇ ಫೀಲ್ಡಲ್ಲೂ ಆ ಶ್ರದ್ಧೆ, ಆ ಶ್ರಮ ಮತ್ತು ಆ ಫೋಕಸ್ ಬೇಕೇ ಬೇಕು. ಸುಮ್ಮನೆ ಟೆಂಪ್ರರಿ ಏನೋ ಟೈಮ್ ಪಾಸ್ಗೆ ಇನ್ನೇನೋ ಮಾಡ್ಬಿಡ್ತೀನಿ ಅನ್ನೋದು ಅದೆಲ್ಲ ಸುಳ್ಳು. ಇಲ್ಲ, ಒಳ್ಳೆ ಮಾತುಕತೆ. ರೈಸ್ ಆಫ್ ಅಶೋಕ ರೈಸ್ ಆಗಿದೆ ಎಲ್ಲ. ಸಿನಿಮಾ ರೈಸ್ ಆಗ್ತಿದೆ. ಸೊ 27ಕ್ಕೆ ಥಿಯೇಟ್ರಿಗೆ ಬರ್ತಿದೆ. ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡ್ರಪ್ಪ. ದಯವಿಟ್ಟು OTT ಕಾಯ್ಬೇಡಿ, ನನ್ನ ರಿಕ್ವೆಸ್ಟ್ ಇದು. ಯಾಕೆಂದರೆ
ಈ ಪ್ರಯೋಗಗಳು, ಈ ಥರದ ಸಿನಿಮಾಗಳು ಇಷ್ಟು ಕ್ವಾಲಿಟಿಯಾಗಿ, ಇಷ್ಟು ದೊಡ್ಡದಾಗಿ ನಾವು ಎಲ್ಲ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಬೇಕು. OTT ಆಗಲಿ, TV ಆಗಲಿ, ಅದು ಬಿಡಿಗಾಸು ಅಷ್ಟೇ. ನೀವು ಕೊಡೋದೇ ದೊಡ್ಡ ಹಣ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ರೈಸ್ ಆಫ್ ಅಶೋಕ ಒಂದು ಬ್ಯೂಟಿಫುಲ್ ಸಿನಿಮಾ ಬರ್ತಿದೆ, ಹೆಮ್ಮೆ ಪಡುವಂಥ ಸಿನಿಮಾ ಬರ್ತಿದೆ. ಕನ್ನಡಿಗರು, ನಮ್ಮ ನೆಲದ ಕತೆ, ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಕತೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.